ಇಸ್ವಿಯಲ್ಲಿ ಬಂದು ಒಂದು ಇಂಜಿನಿಯರಿಂಗ್ ಮತ್ತು ಸಂಸ್ಥೆಯನ್ನು ಮಾಡಿದ್ದೇನೆ. ಆ ಹೊತ್ತಲ್ಲಿ ನಾನು ಪಡಿಯುವಷ್ಟು ಪರಿಚಯವೇ ಇರಲಿಲ್ಲ. ಆಗ ಕೆಲವರು ಪಡಿಗೆ ಬಂದಾಗ ನೀವು ಹೋಗಿ ಪಡಿಯಲ್ಲಿ ಮಾಡಿದ್ದೆಲ್ಲ ಮಾರ ನಿಮಗೆ ಬೇರೆ ಎಲ್ಲಿ ಸಿಗಲಿಲ್ವ ಊರು ಅಂತ ಹೇಳ್ತಾ ಇದ್ರು. ಹಾಗೆ ಆ ಹೊತ್ತಲ್ಲಿ ಪಡೀಲು ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಇತ್ತು. ಆನಂತರದಿಂದ ಪಡೀಲು ಹೇಗಾಗಿದೆ ಅಂದರೆ ಪುತ್ತೂರಲ್ಲಿ ಒಂದು ಅಭಿವೃದ್ಧಿ ಹೊಂದಿದ ಈ ಊರಾಗಿದೆ. ಇಲ್ಲಿ ನಾವು ಬಾಕಿ ನಮ್ಮ ಏರಿಯಾಗಳನ್ನು ಕಂಪೇರ್ ಮಾಡಿದರೆ ಇದು ತುಂಬ ಅಭಿವೃದ್ಧಿ ಹೊಂದಿದೆ. ಅದೇ ರೀತಿ ನಾವು ಈ ಜಾಗದಲ್ಲಿ ನಮ್ಮ ಚಂದ್ರಶೇಖರ್ ಭಟ್ ಬಂದಿದ್ದಾರೆ. ಈ ಜಾಗ ನನಗೆ ಕೊಟ್ಟವರು. ಅವರು ತೆಗೆದುಕೊಳ್ಳುವ ಮೊದಲೇ ನನಗೆ ಈ ಜಾಗ ಸ್ವಲ್ಪ ಮನಸ್ಸಿತ್ತು. ಆದರೆ ಕಾರಣಾಂತರದಿಂದ ಅದು ಅವರ ಕೈಗೆ ಹೋಯಿತು. ಅವರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ನನಗೆ ಕೊಡ್ಬೋದಾ ಅಂತ. ಇಲ್ಲ, ನಾನಿಲ್ಲಿ ಮನೆ ಕಟ್ಟಲಿಕೊಂಡು ಕೊಡುವುದಿಲ್ಲ ಅಂತೇಳಿ. ಮತ್ತೆ ಸ್ವಲ್ಪ ಸಮಯ ಗೊತ್ತಾಗಿಲ್ಲ, ಅವರು ಮಾರಾಟಕ್ಕೆ ಉಂಟು ಅಂತ ಹೇಳಿ ಒಬ್ಬ ನನಗೆ ಬಂತು. ಆನಂತರ ಇಲ್ಲಿ ನಾನು ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡ್ತೇನೆ ಅಂತ ಎನಿಸಿರಲಿಲ್ಲ. ದೇವರದೇ ಮಾಲಿಕೇಶ್ವರನ ಆಶೀರ್ವಾದ. ಅದರಿಂದಾಗಿ ನಾವು ನೆನೆಸಿದ್ದಕ್ಕಿಂತ ಸ್ವಲ್ಪ ಉತ್ತಮವಾಗಿ ನನಗೆ ಒದಗಿ ಬಂತು. ಹಾಗೆಯೇ ನನಗೆ ಕಬ್ಬಿಣದ ಕೆಲಸಕ್ಕೆ ಒಂದು ಮೊದಲು ನಾನು ಆ್ಯಕ್ಚುಲಿ ಕಬ್ಬಿಣದ ಕೆಲಸ ವಿಚಾರದಲ್ಲಿ ಇರಲಿಲ್ಲ. ಶಿವಪ್ರಸಾದನಿಂದ ನನಗೆ ಈ ಫೀಲ್ಡ್ಗೆ ಬಂದಿದ್ದೇನೆ. ಇದರಿಂದ ತುಂಬ ಅಭಿವೃದ್ಧಿ ಹೊಂದಿದ್ದೇನೆ. ಅದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮಿತ್ರರು, ಬಂಧುಗಳು ಎಲ್ಲರ ಸಹಕಾರದಿಂದ ನನ್ನ ಈ ಬಿಲ್ಡಿಂಗ್ನ ಉದ್ಘಾಟನೆ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಹಕಾರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಹರಿಹರಿಕ ಚಿಕ್ಕಪ್ಪನಾಯ್ಕ ಬಂದಿದ್ದಾರೆ. ಹಿರಿಯರು, ಗೌರವಾನ್ವಿತರು, ಕೊಡುಗೈ ದಾನಿಗಳು, ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿನೀತ್ ಶೆಟ್ಟಿ ಒಂದು ಸಾಲಾಗಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬಣ್ಣೂರು ಚರ್ಚಿನ ಧರ್ಮಗುರುಗಳಾದಂಥ ಧರ್ಮಗುರುಗಳು ಇದ್ದಾರೆ ನಮ್ಮೊಂದಿಗೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರೊನಾಲ್ಡ್ ಇವರು ಸಹವಾಗಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಉದ್ಘಾಟನೆಯನ್ನು ನನ್ನ ತಂದೆಯವರ ದೈನಂದಿನ ಜೀವನದಿಂದ ಮಾಡಿಸಬೇಕೆಂದು ಇಚ್ಛೆ ಇಟ್ಟು ನನಗೆ ಅವರ ಆಶೀರ್ವಾದದಿಂದ ಇದೆಲ್ಲ ಆಗಿದೆ ಅಂತ ನಾನು ಎನಿಸಿಕೊಂಡಿದ್ದೇನೆ. ಇವರಿಗೆ ಮಮತಾ ಶೆಟ್ಟಿ ಬಂದು ಸಾಲಾಗಿ ಗೌರವಿಸಬೇಕಂತ ಹೇಳ್ತೇನೆ. ಶೋಭಾ ಶೆಟ್ಟಿ ಬಂದು ಗೌರವಿಸಬೇಕು. ಹಾಗೆ ನನ್ನ ಗುರುಗಳಾದ ಶಿವಪ್ರಸಾದ್ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಸ್ವಾಗತಿಸುತ್ತಾ ವಿಶ್ವನಾಥ್ ಶೆಟ್ಟಿ ಇವರು ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಇನ್ನೋರ್ವ ಅತಿಥಿಗಳಾದಂತಹ ಅಬ್ದುಲ್ ರಜಾಕ್ ಕಂಬ ಇವರು ನನ್ನ ಆತ್ಮೀಯ ಗೆಳೆಯರು ಅವರು. ಹಾಗೆ ನನ್ನ ಕಷ್ಟ ಸುಖಕ್ಕೆ ಎಲ್ಲಕ್ಕೂ ಭಾಗಿಯಾಗಿರುವಂತಹ ವ್ಯಕ್ತಿ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾವು ಸಹ ಇವರು ಬಂದು ಸ್ವಾಗತಿಸಬೇಕು ಹಾಗೂ ಸಾಲಾಗಿ ಗೌರವಿಸಬೇಕು ಅಂತ ಹೇಳಿಕೊಳ್ತಾರೆ. ಹಾಗೂ ಇಲ್ಲಿದ್ದಂತಹ ನನ್ನ ಎಲ್ಲ ಮಿತ್ರರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಹಾಗೂ ನನ್ನ
ಮನೆಯವರು, ಬಂಧುಗಳು, ಸಹೋದರರು ಎಲ್ಲರನ್ನು ಹಾಗೂ ಮಾಧ್ಯಮ ಮಿತ್ರರು ಎಲ್ಲ ಒಂದೇ ಮಾಧ್ಯಮ ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನೆರಡು ಮಾತನ್ನು ಪ್ರಾರಂಭಿಸುತ್ತೇನೆ. ನಿಮಗೂ ಸ್ವಾಗತ. ಈಗ ನಮ್ಮನ್ನು ಕರೆದಿದ್ದೀರಿ, ನಾವು ಬಹಳ ಸಂತೋಷಪಟ್ಟಿದ್ದೇವೆ. ಆದ್ದರಿಂದ ನಿಮ್ಮ ಏನು ನಾವು ನಿಲ್ತೇವೆ. ಈಗ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಬರ್ತಾರೆ ಸುನೀಲ್ ಶೆಟ್ಟಿಯ ಸ್ನೇಹಿತ, ವಕೀಲ, ನೋಟರಿ ಭಾಸ್ಕರ್ ಕೋಳಿವಾಡ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸನಾಗಿರ್ತಕ್ಕಂತಹ ಬನ್ನೂರು ಚರ್ಚಿನ ಧರ್ಮಗುರುಗಳೆಲ್ಲ ಅಭಿಮಾನಿಯಾದಂಥ ಧರ್ಮಗುರುಗಳು ಹಾಗೂ ಸುಧೀರ್ ಶೆಟ್ಟಿಯವರ ತೀರ್ಥರೂಪರಾದಂತಹ ಜಯಂತ್ ಶೆಟ್ಟಿಯವರೇ, ಅದೇ ರೀತಿಯಾಗಿ ಹಿರಿಯ ಹಾಗೂ ಗಣ್ಯ ವ್ಯಕ್ತಿ ಕೊಡುಗೆ ದಾನಿ ನಮಗೆಲ್ಲರಿಗೂ ಸಹ ಮಾರ್ಗದರ್ಶನರಾಗಿರ್ತಕ್ಕಂಥ ಚಿಕ್ಕಪ್ಪ ನಾಯ್ಕರವರೇ, ಹಾಗೆಯೇ ಸುಧೀರ್ ಶೆಟ್ಟಿ ಈ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕಾದ್ರೆ ಅದಕ್ಕೆ ಅಡಿಪಾಯ ಹಾಕಿಕೊಟ್ಟವರು ಅವರ ವೃತ್ತಿಗುರುಗಳಾದಂತಹ ಶಿವಪ್ರಸಾದ್ ಶೆಟ್ಟಿಯವರು. ಅವರು ಆಗಮಿಸಿದ್ದಾರೆ. ಹಾಗೆಯೇ ಅವರ ಇನ್ನೊಬ್ಬರ ಸ್ನೇಹಿತ ಅಬ್ದುಲ್ ರಜಾಕ್ ಕಂಪ ಅವರೇ ಹಾಗೂ ಈ ಕಟ್ಟಡದ ಮಾಲಕರಾಗಿರ್ತಕ್ಕಂತಹ ಸುಧೀರ್ ಶೆಟ್ಟಿಯವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರೇ, ಬಂಧುಗಳೇ, ಮನೆಯವರು. ಸುಧೀರ್ ಶೆಟ್ಟಿಯವರ ಪರಿಚಯ ನಾನು ಪಡೆಯಲೇ ನಿಂತುಕೊಂಡು ಮಾತಾಡಿದರೆ ಅದು ತಪ್ಪಾಗ್ತದೆ. ಯಾಕೆಂದರೆ ಅವರು ಪಡೆಯಲ್ಲಿ ಮಾತ್ರ ಇಡೀ ಪುತ್ತೂರಿಗೆ ಚಿರಪರಿಚಿತರಾದಂಥ ಒಬ್ಬ ವ್ಯಕ್ತಿ. ನನಗೆ ಬಹಳ ಸಂತೋಷ ಏನು ತಿಳಿದರೆ ಇಂಥ ಒಬ್ಬ ವ್ಯಕ್ತಿಯ ಸ್ನೇಹಿತ ಅಂತ ಹೇಳಿ ನೋಡಿ ನನಗೆ ಖುಷಿ ಆಗ್ತಾ ಉಂಟು. ಸುಮಾರು 20 ವರ್ಷಗಳಿಂದ ಅವರ ಸಂಪರ್ಕದಲ್ಲಿದೆ. ಸ್ನೇಹಚಾರ ಬೆಳೆಯಬೇಕಾದ್ರೆ ಒಂದು ಹಣ ಬೇಕು ಅಥವಾ ಗುಣ ಬೇಕು. ಬಹುತೇಕ ಹೆಚ್ಚಿನವರು ಹಣ ಇದ್ದವರ ಸ್ನೇಹವನ್ನು ಮಾಡ್ತಾರೆ. ಹಾಗಾಗಿದ್ದರೆ ಖಂಡಿತವಾಗಿ ನನಗೆ ಮತ್ತು ಸುಧೀರಿಗೆ ಸ್ನೇಹ ಬೆಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಣ ಇಲ್ಲದಿದ್ದರೂ ಸಹ ಆ ಗುಣವನ್ನು ಗುರುತಿಸಿ ನನ್ನ ಸ್ನೇಹವನ್ನು ಅವರು ಉಳಿಸಿಕೊಂಡಿದ್ದಾರೆ. ಈ ಸ್ನೇಹಕ್ಕೆ ಕಾರಣ ನಮ್ಮ ಮತ್ತೊಬ್ಬರು ಸ್ನೇಹಿತರಾದ ಡೆನಿಸ್ ಅವರು. ಅವರು ನನಗೆ ಸುಧೀರನ್ನು ಪರಿಚಯ ಮಾಡಿದ ನಂತರ ನಮ್ಮ ಸ್ನೇಹಿತರ ಮುಂದುವರೆದ ಬಂತು. ಅಂದರೆ ನಾನು ಗುಣವಂತ, ಈಗ ಇದು ಪರಿಚಯ ಆದಮೇಲೆ ಗುಣ ಬೇಕು ಅಂತ ಹೇಳಿ ನಾನು ಗುಣವಂತ ನಾನು ಒಪ್ಪಿಕೊಂಡಿಲ್ಲ. ಅವರು ಆ ರೀತಿಯಾಗಿ ಭಾವಿಸಿಕೊಂಡಿದ್ದಾರೆ. ನಾನು ಅದನ್ನು ಉಳಿಸ್ಕೊಳ್ಳಲಿಕ್ಕೆ ನೆರಳ್ತಾ ಇದ್ದೇನೆ. ಯಾಕಂದರೆ ಒಮ್ಮೆ ನಮಗೆ ಒಂದು ಒಳ್ಳೆಯವಾದ ಹೆಸರು ಬಂದರೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ, ಸುಲಭ ಇಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಧೀರ್ ಅವರು ನನಗೆ ತಿಳಿದ ಮಟ್ಟಿಗೆ ಬಹಳ ಶಿಸ್ತುಬದ್ಧ ಜೀವನ ನಡೆಸತಕ್ಕಂಥ ಒಬ್ಬ ವ್ಯಕ್ತಿ. ಪರಿಶ್ರಮದ ಒಟ್ಟಿಗೆ ಆ ಶಿಸ್ತು ಸಹ ವರ್ತನೆ ಉಂಟು. ಅದನ್ನು ನಾನು ಗಮನಿಸಿದ್ದೇನೆ. ಅವರು ಈಗಾಗಲೇ ಅವರು ಸ್ವಾಗತ ನಾವು ಹೇಳಿದರು. ನಾನು ಅವರ ಗುರುಗಳೊಟ್ಟಿಗೆ ಪ್ರಥಮವಾಗಿ ಕೆಲಸಕ್ಕೆ ಸೇರಿ ಅಲ್ಲಿ ಕೆಲಸವನ್ನು ಕಲಿತು ಮತ್ತು ವಿಘ್ನೇಶ್ವರ ಇಂಜಿನಿಯರಿಂಗ್ ವರ್ಕ್ಸನ್ನು ಸುಮಾರು 25-30 ವರ್ಷಗಳ ಹಿಂದೆ ಆರಂಭ ಮಾಡಿ ಅವರು ಬೆಳೀತಾ ದುಡಿಮೆಯಿಂದ, ಅಂದರೆ ಹಣವನ್ನು ಗಳಿಸಿದವರು, ಹಣ ಮಾಡಿದ್ದಾರೆ. ಹಣದಲ್ಲಿ ಮಾಡೋದು ಎರಡು ರೀತಿ ಉಂಟು. ಹಣವನ್ನು ಗಳಿಸುವುದು ಮತ್ತು ಹಣವನ್ನು ಮಾಡುವುದು ಅಂತೇಳಿ. ಬಹಳ ಬೇಗ ಹಣ ಹಾಕಬೇಕಾದ್ರೆ ಹಣವನ್ನು ಮಾಡ್ತಾರೆ. ಆದರೆ ಇವರದ್ದು ಹಣ ಗಳಿಕೆಯ ಪರಿಶ್ರಮ. ಹಾಗೆ ಹಣವನ್ನು ಗಳಿಸಿ ಸ್ವಂತ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು. ಹಾಗೆ ಬೆಳೀತಾ ಇವತ್ತು ಈ ವಿಘ್ನೇಶ್ವರ ಕಾಂಪ್ಲೆಕ್ಸನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ವಿಘ್ನೇಶ್ವರ ಕಾಂಪ್ಲೆಕ್ಸ್ನಲ್ಲಿ ನನಗೆ ತಿಳಿದ ಮಟ್ಟಿಗೆ ಪ್ರತಿಯೊಂದು ಇಟ್ಟಿಗೆಯ ಹಣ ಸಹ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಪ್ರತಿಯೊಂದು ವಸ್ತು ಸಹ ಅದರಲ್ಲಿ ಅವರ ಕಷ್ಟದ ದುಡಿಮೆ ಇದೆ. ಯಾಕಂದರೆ ಅವರಿಗೆ ಅವರು ಕಷ್ಟದಿಂದ ಬದಲಾದ ಕಾರಣ ಅವರಿಗೆ ಎಲ್ಲ ಕಷ್ಟದ ಅನುಭವ ಉಂಟು, ಕಷ್ಟದ ಹೇಳುವುದು ಉಂಟು. ಹಾಗಾಗಿ ಇಷ್ಟರ ಮಟ್ಟಿಗೆ ಅವರು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಅವರ ಬಗ್ಗೆ ಹೇಳೋದಾದರೆ ಅವರು
ಈ ಒಂದು ಉದ್ಘಾಟನೆ ಇವತ್ತು ನೆರವೇರಿಕೆ ಸಣ್ಣ ಕಾರ್ಯಕ್ರಮ ಇರ್ಬೋದು, ಆದರೆ ಇದನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಬೇಕು ಎನ್ನುವ ಬಗ್ಗೆ ಒಂದು ತಿಂಗಳ ಹಿಂದೆ ಅವರು ಅವರ ಸ್ನೇಹಿತರನ್ನು, ಅವರ ಮಾರ್ಗದರ್ಶಕರನ್ನು, ಹಿರಿಯರನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿದರು. ಯಾವ ರೀತಿಯಲ್ಲಿ ಚೆನ್ನಾಗಿ ಮಾಡಬಹುದು ಮುಂದೆ, ಅದರ ಫಲಶ್ರುತಿಯಾಗಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಅವರಲ್ಲಿ ಏನಂತ ಹೇಳಿದ್ರೆ, ನಾವು ಕಷ್ಟದಲ್ಲಿ ಸಹಾಯ ಮಾಡುವ ಗುಣ ಸಹ ಉಂಟು, ಅದೇ ರೀತಿ ಭಾರಿ ಕಟ್ಟುನಿಟ್ಟಿನ ಮನುಷ್ಯ. ಒಂದೇ ಏನಾದರೂ ನಮ್ಮಲ್ಲಿ ನಾವು ತಪ್ಪು ಮಾಡಿದರೆ, ನಮ್ಮಲ್ಲಿ ಒಂದು ಲೋಪದ ಅದನ್ನು ಯಾವುದೇ ಮುದಾಗಿಲ್ಲದೆ ಹೇಳ್ತಾರೆ. ಅವರು ಹೇಳುವುದು ನಮ್ಮ ಒಳ್ಳೆಯದಕ್ಕಾಗಿ. ಹಾಗಾಗಿ ಅವರಲ್ಲಿ ಸ್ನೇಹವನ್ನು ಇಟ್ಕೊಳ್ಳೋದು ಅಷ್ಟು ಸುಲಭ ಸಹ ಅಲ್ಲ, ಬಹಳ ಕಷ್ಟ ಉಂಟು ಅದನ್ನು ಉಳಿಸ್ಕೊಳ್ಳಲಿಕ್ಕೆ. ಯಾಕಂದರೆ ಸ್ವಲ್ಪ ತಪ್ಪು ಸಹ ಅವರಿಗೆ ಅವರು ಸೀರಿಯಸ್ ಆಗಿ ತಗೊಳ್ತಾರೆ, ಅದು ಎಲ್ಲರ ಹತ್ರ ಇರುವುದಿಲ್ಲ. ಹಾಗಾಗಿ ಅವರೆಲ್ಲ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರು ಅದೇ ಮಟ್ಟದಲ್ಲಿ ಇರಬೇಕಾಗ್ತದೆ. ಸ್ವಲ್ಪ ತಪ್ಪಿಗೂ ಸಹ ಅದು ಅಲ್ಲಿಯ ತೊಂದರೆಗೆ ಕಾರಣ ಆಗ್ತದೆ. ಇವತ್ತು ಅವರ ಉದ್ಘಾಟನೆಗೆ ಯಾರನ್ನು ಇವತ್ತು ದೀಪಾವಳಿ ಕೈಯಲ್ಲಿ ಬರುವಾಗ ಅವರ ತಂದೆಯನ್ನು ಆಯ್ಕೆ ಮಾಡಿದ್ರು. ಇದು ಏನನ್ನ ಸೂಚಿಸುತ್ತದೆ ಅಂದರೆ, ಅವರ ಹೆತ್ತವರ ಮೇಲಿನ ಪ್ರೀತಿ, ಅವರ ತಾಯಿಯ ಮೇಲೆ ಸಹ ಅವರಿಗೆ ಬಹಳ ಪ್ರೀತಿ ಗೌರವ ಇತ್ತು. ಅವರು ಇತ್ತೀಚೆಗೆ ಅನಾರೋಗ್ಯ ಅಳೆಯುವುದು, ಅವರನ್ನು ಸಹ ಅವರು ಯಾವಾಗಲೂ ಸ್ಮರಿಸಿಕೊಳ್ತಾರೆ. ಹಾಗೆಯೇ ಅವರ ತಂದೆಯವರ ಸೌಭಾಗ್ಯ, ಮಗ ಇಂಥ ಒಂದು ವಾಣಿಜ್ಯ ಸಂಕೀರ್ಣವನ್ನು ತನ್ನ ಕಣ್ಣೆದುರು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಸಿಕ್ಕುವುದು ಅದು ಬಹಳ ದೊಡ್ಡ ಒಂದು ಸೌಭಾಗ್ಯ ಅಂತ ಎಣಿಸಿಕೊಂಡು ಈ ಅವಕಾಶವನ್ನು ಅವರ ತಂದೆಯ ಪಾಲಿಗೆ ಒದಗಿಸಿಕೊಟ್ಟಿದ್ದಾರೆ. ನಮಗೆ ಈ ವೇದಿಕೆ ನೋಡೋದು ನಮಗೆ ಅನಿಸ್ತಾ ಉಂಟು. ಅಂದರೆ ಈ ಸುದ್ದಿಗೆ ಎಲ್ಲರೂ ಬೇಕು ಮತ್ತು ಯಾರನ್ನು ಸಹ ಮರೆಯುವುದಿಲ್ಲ. ತಾನು ನಡೆದು ಬಂದ ದಾರಿಯನ್ನು ಮರೆಯುವರಲ್ಲ. ನಾನು ಎತ್ತರಕ್ಕೆ ಏರಿದ ಏಣಿಯನ್ನು ಸಹ ಮಾಡಿದ್ದಾರೆ. ಅದಕ್ಕೆ ನೋಡಿದರೆ ಇವತ್ತು ನೋಡಿ, ಈ ವೇದಿಕೆಯಲ್ಲಿ ನೋಡಿ, ನಮ್ಮ ಸಮೀಪದ ಈ ಗ್ರಾಮದ ಧರ್ಮಗುರುಗಳು ಸಹ ಇದ್ದಾರೆ. ಅದೇ ರೀತಿ ಅವರ ಸ್ನೇಹಿತ ಅಬ್ದುಲ್ ರಜಾಕ್ ಅವರು ಸಹ ಇದ್ದಾರೆ, ನಾವೆಲ್ಲರೂ ಸಹ ಇದ್ದೇವೆ. ಮತ್ತೆ ಅವರು ಈ ಮಟ್ಟಕ್ಕೆ ಬೆಳೆಯುವುದು ಯಾವ ಕಾರಣ, ಅವರನ್ನು ಸಹ ಕುಳಿಸಿದ್ದಾರೆ ಶಿವಪ್ರಸಾದರನ್ನು. ಹಾಗಾಗಿ ಅವರು ಯಾರನ್ನೂ ಮರೆಯುತ್ತಿಲ್ಲ ಮತ್ತು ಯಾರನ್ನೂ ಸಹ ಬಿಟ್ಟಿಲ್ಲ. ಇದು ನಮಗೆ ಸ್ನೇಹಿತರಿಗೆ ಬಹಳ ಖುಷಿ. ಯಾಕಂದರೆ ಈಗ ಇದು ಸುದ್ದಿ ಶೆಟ್ಟಿಯವರ ಕಾಂಗ್ರೆಸ್ ಆಗಿರ್ಬೋದು, ಆದರೆ ನಾವೆಲ್ಲ ಯಾರು ಪರಿಚಯ ಇದ್ದೇವೆ, ನಾವೆಲ್ಲ ನಮ್ಮದೇ ಒಂದು ಕಾಂಗ್ರೆಸ್ ಅಂತ ಹೇಳೋ ಭಾವನೆ ಇದ್ದೇವೆ, ಅಷ್ಟೊಂದು ಖುಷಿಯಲ್ಲಿದ್ದೇವೆ. ನಮಗೆಲ್ಲರಿಗೂ ಸಹ ಇದನ್ನು ಪರಿಚಯ ಕೊಟ್ಟಿದ್ದಾರೆ. ಒಂದು ತಿಂಗಳ ಮೊದಲೇ ನೀವು ಪರಿಚಯ ಹುಟ್ಟುಕೊಂಡೇ ಬರಬೇಕು ಅಂತಿಲ್ಲ. ನಿಜವಾಗಿ ನನಗೆ ಪರಿಚಯ ಹುಟ್ಟು ರೂಢಿ ಇಲ್ಲ. ಇವರ ಸ್ನೇಹಿತರಿಗೆ ಕಟ್ಟು ಇದ್ದು ಪರಿಚಯ ಉಂಟು, ಮನೆಯಲ್ಲಿ ಮಾತ್ರ ಪರಿಚಯ ಹೋಗ್ತದೆ, ಹೊರಗಡೆ ಪ್ಯಾಂಟ್ ಆಗ್ತದೆ. ಆದರೆ ಅವರ ಸ್ನೇಹಿತರಿಗೆ ಬೇಕಾಗಿ ಉಪಾಯ ಇಲ್ಲದೆ ನಾವೆಲ್ಲರೂ ಸಹ ಪಂಚೆ ಹೋಗ್ತಿದ್ದೇವೆ ಬಹಳ ಕಷ್ಟದಲ್ಲಿ. ಅಂದರೆ ಅವರು ಈ ಪಂಚೆ ಯಾರಿಗೆ ಕೊಡ್ತಾರೆ, ನನಗೆ ತಮಾಷೆ ಮಾಡಿದ್ರು, ನನಗೆ ಪಂಚೆ ಕೊಡ್ತಾರೆ, ನೀವು ಆಚೆ ಕೆಲಸ ಮಾಡಿದ್ರು ಅಲ್ಲಿ ಇದ್ದು, ಅದು ಆಚರಣೆ ಕೆಲಸ ಮಾಡಿದ್ರೆ ಕೊಡೋದಲ್ಲ, ಆ ಪ್ರೀತಿಯ ಒಂದು ಸಂಗೀತವಾಗಿ ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಬಾಂಧವ್ಯವನ್ನು ತೋರಿಸಲಿಕ್ಕೆ ಬೇಕಾಗಿ ಅಥವಾ ಅದನ್ನು ಬಿಂಬಿಸಲಿಕ್ಕೆ ಬೇಕಾಗಿ ನಮಗೆಲ್ಲರೂ ಸಹ ಪಂಚೆ ಕೊಟ್ಟಿದ್ದಾರೆ. ಅದು ಆ ಪ್ರೀತಿಯ ಒಂದು ಸಂಕೇತ. ನಮ್ಮನ್ನು ಸಹ ಅವರ ಬಳಗದ ಒಂದು ಗುಂಪಿನಲ್ಲಿ ಸೇರಿಸಿಕೊಂಡಿದ್ದಾರೆ ಹೇಳುವಂಥದ್ದು ಅದು ಅವರ ದೊಡ್ಡ ಗುಣ. ಅದಕ್ಕೆ ಬೇಕಾಗಿ ನಾವು ಎಲ್ಲರೂ ಸಹ ಪಂಚೆಯನ್ನು ಅವರು ಕೊಟ್ಟಂಥ ಪಂಚೆಯನ್ನು ಉಟ್ಕೊಂಡು ಈಗ ಬಂದಿದ್ದೇವೆ. ನಾನು ಕೊನೆಯದಾಗಿ ಹೆಚ್ಚು ಮಾತಾಡಿ ಹೋಗುವುದಿಲ್ಲ. ಇದು ಸುಧೀರ್ ಶೆಟ್ಟಿಯ ಅಭಿವೃದ್ಧಿಯ ಒಂದು ಮೆಟ್ಟಲು. ಇಂಥದ್ದು ಇನ್ನಷ್ಟು ಅವರಿಂದ ಆಗಲಿಕ್ಕೆ ಇದೆ. ಖಂಡಿತವಾಗಿಯೂ ಅವರು ನಡೆಸಿದ ಜೀವನದ ರೀತಿ, ಅವರ ಒಂದು ಪರಿಶ್ರಮ, ಇದನ್ನೆಲ್ಲ ಗಮನಿಸಿದರೆ ಇದು ಇದಕ್ಕಿಂತ ಹೆಚ್ಚಿನದ್ದು ಇನ್ನು ಮುಂದಕ್ಕೆ ಖಂಡಿತವಾಗಿಯೂ ಅವರಿಗೆ ಬರಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಅವರ ಹೆಂಡತಿ ಮತ್ತು ಮಕ್ಕಳು ಸಹ, ಅವರ ಹೆಂಡತಿ ಶಂಕರ ಶೆಟ್ಟಿ ಅವರು ಸೇರಿ ಇದ್ದಾರೆ. ಅವರು ಸಹ ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಒಂದು ಮಹಿಳೆ ಇದ್ದಾರೆ ಅಂತ ಹೇಳುವುದು ಸುಳ್ಳಲ್ಲ. ಅವರು ಇವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವರ ಯಶಸ್ಸಿನ ಹಿಂದೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ಅವರ ಇಬ್ಬರು ಮಕ್ಕಳು ಸಹ, ಅವರ ಮಗ ಸಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಅವರು ಈಗ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಇವರ ಫೀಲ್ಡಲ್ಲಿ ಅವರು ಸಹ ಮುಂದಕ್ಕೆ ಬರ್ತಾರೆ. ಅವರು ಸಹ ಬಹಳ ಒಬ್ಬ ಸಜ್ಜನ, ಒಳ್ಳೆ ಶಿಸ್ತಿನ ಒಬ್ಬ ಹುಡುಗ. ಮತ್ತು ಮಗಳು ಸಹ ಅದೇ ರೀತಿ
ಉತ್ತಮವಾದ ಒಂದು ಸಂಸಾರವನ್ನು ಹೊಂದಿದ್ದಾರೆ. ಮತ್ತೆ ಯಾವತ್ತೂ ಸಹ ಕಷ್ಟದಲ್ಲಿ ನನಗೆ ಸಹ ಅದರ ಅನುಭವ ಆಗಿದೆ. ಅವರನ್ನು ಯಾರು, ಅವರ ಸ್ನೇಹಿತರು ಯಾರಿದ್ದಾರೆ, ಅವರ ಬಂಧುಗಳು ಯಾರಿದ್ದಾರೆ, ಅವರನ್ನು ಯಾವತ್ತೂ ಸಹ ಬಿಟ್ಟು ಹಾಕಿದವರಲ್ಲ. ಅವರ ಕಷ್ಟ ಕಾರ್ಪಣ್ಯಕ್ಕೆ ಪ್ರತಿಯೊಂದು ಸಂದರ್ಭದಲ್ಲಿ ಸಹ ಅವರು ಅದಕ್ಕೆ ಸ್ಪಂದಿಸಿದಂತಹ ವ್ಯಕ್ತಿ ಸುಧೀರ್ ಅವರು. ಇದರ ಅನುಭವ ನನಗೆ ಸ್ವತಃ ಆಗಿದೆ. ಹಾಗಾಗಿ ಅವರ ಬಗ್ಗೆ ನನಗೆ ಹೆಚ್ಚಿನ ಒಂದು ಪ್ರೀತಿ, ಗೌರವ ಖಂಡಿತವಾಗಿಯೂ ಈ ಒಂದು ಕಾಂಗ್ರೆಸ್ ಇಲ್ಲಿ ಆದದ್ದು ಬಹಳ ಸಂತೋಷದ ವಿಚಾರ. ಈಗಾಗಲೇ ಅವರು ಹೇಳಿದರು, ಪಡಿಲದಿದ್ದರೆ ನಮ್ಮ ತುಳುವಿನಲ್ಲಿ ಪಡಿಲದಿದ್ದರೆ ಪಡಿಲು ಬಿದ್ದ ಜಾಗ ಅಂತೇಳಿ, ಅಂದರೆ ಹೇಳಿ ಇಲ್ಲದ್ದು. ಆದರೆ ಅದನ್ನು ಅವರು ಬಹಳ ಈಗ ಆ ರೀತಿ ಇಲ್ಲ, ಇದು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮುಂದೆ ಸಹ ಈ ಪಟೇಲ್ ಅದಕ್ಕೆ ಹೊಂದಲಿ, ಅದಕ್ಕೆ ಸುಧೀರ್ ಅವರ ಸಪೋರ್ಟ್ ಇರಲಿ, ಮುಂದೆ ಇರಲಿ ಅಂತ ಹೇಳಿಕೊಂಡು ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಸುಧೀರ್ ಅವರಿಗೆ ಮತ್ತು ಎಲ್ಲರಿಗೆ ಸಹ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರಿ, ಸುಧೀರ ಬಗ್ಗೆ ನಾವು ಕೇಳಿದ್ದೆವು. ಸುದ್ದಿಯನ್ನು ಒಂದು ಅನಿಸ ಉಂಟು, ಇನ್ನು ಹೇಳಲಿಕ್ಕೆ ತುಂಬ ಉಂಟು, ಅದೀಗ ಸಮಯ ಇಲ್ಲ. ಆದ್ದರಿಂದ ಈಗ ಮುಂದಿನ ಕಾರ್ಯಕ್ರಮ ಈ ಉದ್ಘಾಟನೆಯ ದೀಪ ಪ್ರಜ್ವಲನೆ. ಅದನ್ನು ಮಾಡಬೇಕಾದವರು ಅವರು ದೀಪರ ದಯಾನಂದ ಶೆಟ್ಟಿಯವರು. ಅವರೊಟ್ಟಿಗೆ ಕೈಗೊಂಡಿದ್ದಾರೆ ನಮ್ಮ ಗುರುಗಳು ಪ್ರೊಫೆಸರ್ ಪಿಂಟು, ಹಾಗೆ ಮುಸ್ಲಿಂ ಯುವಕ ಹೇಳ್ಬೋದ ಯುವಕ ಅಬ್ದುಲ್ ರಜಾಕ್ ಅಂತ ಅವರ ಬಗ್ಗೆ ತುಂಬ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ವೆರಿ ಗುಡ್. ಪ್ಲೀಸ್ ಈ ಮೂವರು ಒಟ್ಟು ಸೇರಿ ದೀಪ ಪ್ರಜ್ವಲನೆ ಮಾಡಿ ಈ ಸಂಸ್ಥೆಗೆ ಸುಧೀರ್ ಶೆಟ್ಟಿ ಅವರಿಗೆ ಮತ್ತು ಈ ಬಿಲ್ಡಿಂಗ್ ಎಲ್ಲವೂ ಒಳ್ಳೆಯದಾಗಲಿ ಅಂತ ಆಶಿಸಿತು. ದೀಪ ಪ್ರಜ್ವಲನೆ ಮಾಡಿ ಎಲ್ಲರಿಗೂ ಅಭಿನಂದಿಸುತ್ತಾ ಮುಂದಿನ ಕಾರ್ಯ ದಯಮಾಡಿ ಕುಳಿತುಕೊಳ್ಳಬಹುದು. ವೇದಿಕೆಯಿಂದ ದಯಮಾಡಿ ಕುಳಿತುಕೊಳ್ಳಿ. ಈಗ ದೀಪ ಪ್ರಜ್ವಲನೆ ಮಾಡಿದ ಧರ್ಮಗಳಾದಂಥ ಬಲ್ಪದ ಪಿಲ್ಲರನ್ನು ಎರಡು ಮಾಡಬಹುದು. ತುಂಬ ಇಂದಿನ ಸಂಭ್ರಮದ ಅಥವಾ ಘಟನೆಯ ಕೇಂದ್ರ ಬಿಂದುಗಳಾದ ಶ್ರೀ ಸುಧೀರ್ ಶೆಟ್ಟಿ ತೆಂಕ್ಯು, ಶ್ರೀಮತಿ ಶಮಿಕಾ ಶೆಟ್ಟಿ,
ವಿಶ್ವನಾಥ್ ಶೆಟ್ಟಿ, ವಿಶ್ವತೀಶ್ ಶೆಟ್ಟಿ ಮತ್ತು ಈ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ಗಣ್ಯರೇ, ನನ್ನ ಬಂಧು ಮಿತ್ರರೇ, ಸಹೋದರ ಸಹೋದರಿಯರೇ, ಸುಮಾರು 22 ವರ್ಷಗಳ ಹಿಂದೆ ನಾನು ಈ ಊರಿಗೆ ಭೇಟಿ ನೀಡಿದಾಗ ಇಷ್ಟೆಲ್ಲ ಸುಧಾರಣೆಯಾಗಿರಲಿಲ್ಲ. ಕಿರಿದಾದ ರಸ್ತೆಗಳು, ಚಿಕ್ಕ ಪುಟ್ಟ ಮನೆಗಳು, ಶಿಕ್ಷಣದ ಕ್ಷೇತ್ರದಲ್ಲಿ ಅಷ್ಟು ಸುಧಾರಣೆಯಾಗಿರಲಿಲ್ಲ. ಆದರೆ 22 ವರ್ಷಗಳ ನಂತರ ಇಷ್ಟೆಲ್ಲ ಅಭಿವೃದ್ಧಿಯನ್ನು ನಾವು ನಮ್ಮ ಸಮಾಜದಲ್ಲಿ ಇಲ್ಲಿ ಊರಿನಲ್ಲಿ ಕಾಣುತ್ತೇವೆ. ಶಿಕ್ಷಣದ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿಯಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಸಹ ಬಹಳ ಸುಧಾರಣೆಯಾಗಿದೆ. ಇದರ ಫಲವನ್ನು ನಾವು ಇಲ್ಲಿ ನೋಡುತ್ತೇವೆ. ದೇವರು ನಮಗೆ ಅನೇಕ ವಿವಿಧ ಪ್ರತಿಭೆಗಳನ್ನು ನೀಡಿದ್ದಾರೆ ಮತ್ತು ಈ ಪ್ರತಿಭೆಗಳನ್ನು ನಾವು ನಮ್ಮ ಏಳಿಗೆಗಾಗಿ ಮಾತ್ರವಲ್ಲ, ಇತರರ ಏಳಿಗೆಗಾಗಿ ಬಳಸಬೇಕು, ಉಪಯೋಗಿಸಬೇಕು. ಹೀಗೆ ಮಾಡಿದರೆ ನಮ್ಮ ಸಮಾಜದ ಸುಧಾರಣೆಯಾಗುತ್ತೆ, ಈ ಸಮಾಜದಲ್ಲಿ ಅಭಿವೃದ್ಧಿಯಾಗುತ್ತೆ. ದೇವರು ನಮ್ಮ ಸಹೋದರ ಶ್ರೀ ಸುಧೀರ್ ಶೆಟ್ಟಿ ಕೈಕಲ್ ಇವರನ್ನು ಆಶೀರ್ವದಿಸಿದ್ದಾರೆ. ಇದರ ಫಲವನ್ನು ನಾವು ಇಲ್ಲಿ ನೋಡ್ತೇವೆ. ಇಷ್ಟು ದೊಡ್ಡ ಒಂದು ಕಾಂಪ್ಲೆಕ್ಸ್ ಅನ್ನು ನಾವು ನೋಡುತ್ತೇವೆ, ವಿಘ್ನೇಶ್ವರ ಕಾಂಪ್ಲೆಕ್ಸ್. ಮತ್ತು ಇದರ ಮೂಲಕ ಅವರು ತಮ್ಮ ಪ್ರತಿಭೆಗಳನ್ನು ಇತರರಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಪ್ರತಿಭೆಗಳ ಉಪಯೋಗವನ್ನು ಅವರು ಮಾಡಿದ್ದಾರೆ. ಅವರು ಎಲ್ಲ ಧರ್ಮಗಳ ಜನರಲ್ಲಿ ಪ್ರೀತಿಯಿಂದ ಇದ್ದಾರೆ. ಅವರಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸಹ ಅವರು ವಿವಿಧ ರೀತಿಯಲ್ಲಿ ಸಹಾಯವನ್ನು ನೀಡಿದ್ದಾರೆ ಮತ್ತು ಧರ್ಮ ಕೇಂದ್ರ ಜನರಿಗೆ ಸಹ ಅವರು ಸಹಾಯವನ್ನು ನೀಡಿದ್ದಾರೆ. ಈ ಸಂತೋಷದ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ದೇವರು ಅವರನ್ನು ಆಶೀರ್ವದಿಸಲು ಮತ್ತು ಈ ವಿಘ್ನೇಶ್ವರ ಕಾಂಪ್ಲೆಕ್ಸ್ ಮೂಲಕ ಅವರ ಜೀವನದಲ್ಲಿ ಅವರು ತೃಪ್ತಿಯನ್ನು, ಸಂತೋಷವನ್ನು ಅನುಭವಿಸಲೆಂದು ನಾನು ಅವರ ಸಲುವಾಗಿ ಪ್ರಾರ್ಥಿಸುತ್ತೇನೆ. ಮತ್ತು ಈ ಕಾಂಪ್ಲೆಕ್ಸ್ಗೆ ಬರುವ ಎಲ್ಲ ಜನರು ತೃಪ್ತಿಯನ್ನು ಅನುಭವಿಸಲೆಂದು ಹೇಳಿ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಗುರುಗಳಿಗೆ. ಈಗ ಶ್ರೀ ಶಿವಪ್ರಸಾದ್ ಶೆಟ್ಟಿ ಅವರಿಂದ 2 ಮಾತುಗಳು. ವೇದಿಕೆಯಲ್ಲಿರುವ ಗುರುಗಳಿಗೆ ವಂದಿಸುತ್ತಾ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸುಧೀರ್ ಶೆಟ್ಟಿನ ಆತ ಬಂಧುಗಳಿಗೆ ವಂದಿಸುತ್ತಾ, ಇವತ್ತು ನನಗೂ ಒಂದು ಬಹಳ ಹೆಮ್ಮೆಯ ದಿವಸ ಅಂತ ಹೇಳ್ಬೋದು. ಯಾಕಂದರೆ ನಮ್ಮೊಟ್ಟಿಗೆ ಕೆಲಸ ಮಾಡಿದ ಹಲವಾರು ಕೆಲಸಗಾರರು ಪುತ್ತೂರಲ್ಲಿ ಇವತ್ತು ಆಸ್ಪಾಸಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಆದರೆ ಸುಧೀರ್ ಶೆಟ್ಟಿಯ ಒಂದು ವೈಶಿಷ್ಟ್ಯವೇ ಬೇರೆ. ಅವರು ಸುಮಾರು 25 ವರ್ಷಗಳ ಮೊದಲು ನಮ್ಮ ಸಂಸ್ಥೆಗೆ ಬಂದು ಕೆಲಸಕ್ಕೆ ಸೇರುವಾಗ ನನಗೆ ಅವರ ಪರಿಚಯವೂ ಇರಲಿಲ್ಲ. ಆವಾಗ ನನ್ನ ಭಾವ ನನ್ನ ಆಫೀಸಲ್ಲಿ ಕೂತಿದ್ರು. ಇಂಥ ಟೈಮಲ್ಲಿ ಭಾವ ಹೇಳಿದ್ರು, ಇವರು ನಮಗೆ ಸಂಬಂಧಿಕರು ಅಂತ, ದಯಾನಂದ ಶೆಟ್ಟರ ಮೂಲಕ. ಆವಾಗ ನಾನು ಕೂಡಲೇ ಏನು ಹಿಂದೆ ಮುಂದೆ ನೋಡದೆ ಅವರಿಗೆ ಅವತ್ತಿನಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟೆ. ಆದರೆ ಅವರು ಭಾರಿ ಒಂದು ಉತ್ತಮ ಕೆಲಸಗಾರರಾಗಿ ನಮ್ಮಲ್ಲಿ ನಿಷ್ಠೆಯಿಂದ ಇವತ್ತಿನವರೆಗೂ ಅವರು ಕೊಡುವ ಒಂದು ಗೌರವ ಹಾಗೂ ಅವರು ಮಾಡುವಂಥ ಒಂದು ಉದ್ಯೋಗದಲ್ಲಿ ಒಂದು ನಿಷ್ಠೆಯನ್ನು ಅವತ್ತಿನಲ್ಲಿ ಇವತ್ತಿನವರೆಗೂ ನಾನು ಗುರುತಿಸ್ತಾ ಇದ್ದೇನೆ. ಅವರಿಗೆ ಈ ಪುತ್ತೂರಲ್ಲಿ ಮಾಲಿಂಗೇಶ್ವರ ಆಶೀರ್ವಾದವನ್ನು ಕೊಟ್ಟು ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆಯುವಾಗೆ ಅವರ ಶ್ರಮ ಮತ್ತು ಅವರ ನಿಷ್ಠೆ ಇದಕ್ಕೊಂದು ಉದಾಹರಣೆ ಅಂತ ನಾನು ಇಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಅವರು
ಎಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಇವತ್ತು ಬಹಳ ಒಂದು ಕಷ್ಟದ ಒಂದು ಜೀವನವನ್ನು ಮಾಡಿ ಈ ಒಂದು ಎತ್ತರಕ್ಕೆ ಏರಿದ್ದು ನನಗೂ ಹಾಗೂ ಎಲ್ಲ ಇಲ್ಲಿ ಸೇರಿರುವವರಿಗೆ ಬಹಳ ಒಂದು ಖುಷಿಯನ್ನು ತಂದಿದೆ. ಇವರ ಈ ವ್ಯಕ್ತಿತ್ವ, ಇವರ ಈ ಗುಣ ಹಾಗೆ ಮುಂದುವರಿಯಲಿ, ದೇವರು ಸದಾ ಅವರಿಗೆ ಆಶೀರ್ವದಿಸಲಿ. ಹಾಗೆ ಇನ್ನು ಮುಂದೆಯೂ ಅವರ ಪುತ್ರರಲ್ಲಿ ಪರಿಸರದಲ್ಲಿ ಇನ್ನೂ ಉದ್ಯಮಗಳನ್ನು ನಡೆಸುವ ಒಂದು ಭಾಗ್ಯ ಮಾನ್ಯೇಶ್ವರ ಅನುಗ್ರಹಿಸಲಿ. ಹಾಗೆ ಇವತ್ತು ಕಪಿಲ್ ದುರ್ಗಾ ಪರಮೇಶ್ವರಿ ಕೂಡ ಈ ನೆಲದಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ. ಅವರ ಆಶೀರ್ವಾದವು ನಮ್ಮೆಲ್ಲ ಆಶೀರ್ವಾದವು ಅವರಿಗೆ ಸಿಗಲಿ. ಉತ್ತಮ ಸಂಸ್ಥೆ, ಇನ್ನೂ ಹೆಚ್ಚಿನ ಸಂಸ್ಥೆಯನ್ನು ಅವರಿಗೆ ಉದ್ಯಮವನ್ನು ನಡೆಸುವಂಥ ಒಂದು ಭಾಗ್ಯ ಕೊಡಲಿ ಅಂತ ಆಶೀರ್ವಾದಿಸ್ತಾ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಧನ್ಯವಾದಗಳು ಶ್ರೀವಾಸವರೇ. ನೀವು ಗಣಿಗಳಾಗಿ ನಿಮ್ಮ ಕೆಲಸಗಳನ್ನು ಹೊಗಳಿದ್ದು ನೋಡಿದರೆ ನಿಜವಾಗಿಯೂ ಇಂಥ ವ್ಯಕ್ತಿ ಇದ್ದಾರೆ ಅಂತ ನನಗೆ ಸಂಶಯ ಆಗ್ತದೆ. ಆದ್ದರಿಂದ ಹೇಳುವುದು, ಸುಧೀರ್ ಶೆಟ್ಟಿ ಹೇಳಿದ ಕಾರಣ ಅವರ ಸ್ನೇಹಿತ ನಮಗಿತ್ತು, ಅವ್ರು ಹೇಳಿದ ಕಾರಣ ನಾವು ಈ ಮುಂದೆ ಸಿಗುತ್ತದೆ. ಈಗ ನೋಡ್ತೀವಿ, ಬೇಕು ನಮಗೆ ಇದು ಈ ಕಷ್ಟ. ಹಾಗೆ ಈ ಮನುಷ್ಯ ಅಂತವರು ಒಳ್ಳೆ ಮನುಷ್ಯ, ಅವ್ರು ಹೇಳಿದ್ರೆ ನೋವಂತ ಹೇಳಿದ್ದಾಗಲ್ಲ, ಅದು ಹೇಳಿದ್ರು ಈ ಮಾತಾಡ ಮುಂದದ್ದು ಜನ ತಾಯಿ ಮಾಡಿ ಮತ್ತೆ ಹೇಳಿದೆ. ಅದು ಈ ಮನುಷ್ಯನ ವ್ಯಕ್ತಿತ್ವ, ಆಕರ್ಷಣೆ, ಗುಣ ಮತ್ತು ಹಿಂದಿರುವಂಥ ಮನಸ್ಸು ಎರಡೂ ಒಂದೇ. ಪಿರವಂಜಿ ದುಮ್ಮಂಜಿ ದಾದೈತಿ ಮಾತ್ರ ಒಂಜಿ ಅಂಜಿನ ರಮಣಿ ಸುಧೀರ್ಸಿದ್ರು ಈಗ ಸ್ವಲ್ಪ ಚಿಕ್ಕಪ್ಪ ನಾಯಕರು 2 ಶಬ್ದ 2 ವಾಕ್ಯ 2 ಗಪ್ಪು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾವು ಈ ಪಟೇಲ್ನಲ್ಲಿ ಸುಧೀರ್ ಶೆಟ್ಟರವರು ಅಭಿಷೇಕ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದು ಸೇರಿದ್ದೇವೆ. ಇದಕ್ಕಾಗಿ ಅವರು ಪಟ್ಟ ಶ್ರಮ ಇದೆಲ್ಲ ನಮಗೆಲ್ಲ ಗೊತ್ತು. ಯಾಕಂತ ಹೇಳಿದ್ರೆ ಅವರು ಸಣ್ಣ ಮಟ್ಟದಲ್ಲಿ ಬೆಳೆದು ಈಗ ಇಷ್ಟು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅವರಿಗೆ ಮುಟ್ಟಿದ್ದಾರೆ. ಅವರಿಗೆ ಮಾನವೀಯತೆಯ ದೇವರು ಯಾವಾಗ ಇದೇ ರೀತಿ ಆರೋಗ್ಯ, ಸಂಪತ್ತು ಇವೆಲ್ಲ ಅನುಗ್ರಹಿಸಿ ಹಾಗೂ ಇನ್ನು ಮುಂದೆ ಅವರಿಗೆ ಇದೇ ರೀತಿ ಉನ್ನಕ್ಕೆ ಬೆಳೆಯಲಿ ಅಂತ ಹೇಳ್ತಾ ನನ್ನ ಭಾಗವಹಿಸ್ತೇನೆ. ಧನ್ಯವಾದಗಳು ಚಿಕ್ಕಪ್ಪನಾಯಕರೇ. ಸಭೆಯಲ್ಲಿರುವಂಥ ಸ್ವಾಮಿ ಶ್ರೀಕಾಂತರನ್ನು ಗುರುತಿಸ್ತೇವೆ. ಹಾಗೆ ಶ್ರೀಕುಲ ಮ್ಯಾನೇಜರ್ ಬಂದಿದ್ದಾರೆ, ಹಾಗೆ ಫೋಟೋಗ್ರಾಫರ್ ಹರೀಶ್ ಬಂದಿದ್ದಾರೆ ಮತ್ತು ಸ್ನೇಹ ಸಿಲ್ಕಿನ ಹರೀಶ್ ಬಂದಿದ್ದಾರೆ. ತುಂಬ ಜನ ಬಂದಿದ್ದಾರೆ, ಎಲ್ಲ ಹೆಸರು ಗೊತ್ತಿಲ್ಲ, ಅವರು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಪುನರ್ ಬಗ್ಗೆ ಮಾತೆಲ್ಲ ಬರ್ತಾರೆ, ಮಾತೆಲ್ಲ ಎಡ್ಡೆ ಮನಸ್ಸಾಗ್ಲಿ ಆಶೀರ್ವಾದ ಬರ್ತಾರೆ. ಇಲ್ಲಿ ಮಾತೆಲ್ಲ ಸೊಳ್ಳೆ ಬರಬರಿಗೆ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಕೆಲವರು ಬಂದಿದ್ದಾರೆ. ಈಗ ಇವರಿಗೆ ಸುಧೀರವರಿಗೆ ಈ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಒಂದು 4 ಇಂಜಿನಿಯರ್ಗಳಿದ್ದಾರೆ. ಅವರ ಹೆಸರನ್ನು ಕಲಿತೆ ದಯಮಾಡಿ ಮುಂದೆ ಬರಬೇಕು. ಅವರನ್ನು ಸನ್ಮಾನಿಸಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ಸಚ್ಚಿದಾನಂದ ಅವರು ಇಂಜಿನಿಯರ್ ಬಂದಿದ್ದಾರೆ. ಓಹೋ ಗುಡ್. ಇಂಜಿನಿಯರ್ ಸಚ್ಚಿದಾನಂದ ಅವರು ನಿರ್ಮಾಣ ಆರ್ಕಿಟೆಕ್ಟ್. ಆರ್ಕಿಟೆಕ್ಟರು ಎಲ್ಲ ಐಡಿಯಾ ಕೊಟ್ಟದ್ದು ಇವರೇ. ಈಗ ನಾವು ಇಂಜಿನ್ ಜಾಬ್ ಈ ಆಗ್ತಿದ್ದು ಪೈಸೆ ಇಂಜಿನ್ ಅದೊಂದು ಕೊಟ್ಟ ಪೈಸೆ ಹಾಕೋದು ಅಂತ ಅವ್ನು ಹೇಳಿದೆ. ಬನ್ನಿ ಬನ್ನಿ, ಸಂಗೀತ ಪಾತ್ರದಲ್ಲಿ ಕೆಲಸ ಮಾಡೋದು ಹೋಗ್ಬೋದು. ದೇವರೆಡೆ ಕೊಡ ಸತ್ಯ ಕೊಡೋದು ಹೋಗುವುದು.
ನೆಕ್ಸ್ಟ್ ಆದರ್ಶ BS ಸ್ಟ್ರಕ್ಚರಲ್ ಡಿಸೈನರ್ ಇಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಮತ್ತು ಈ ಬಿಲ್ಡಿಂಗ್ ಅಂటున్నారు ಆಕರ್ಷ BS. Next, engineer Akshay, Warai Construction. ರವೀಂದ್ರ ಎದುರು ಜಾಗ ಒಂದು ಹೊರಡಿ. ರವೀಂದ್ರನ್ ಎದುರು ಸ್ಥಳ ಇದೆ. ಎಲ್ಲ ಕಾಮಗಾರಿಗಳನ್ನು ಆಯಾ ಸ್ಥಳದಲ್ಲಿ ಆಗಾಗ ತಡೆಗಳಿದ್ದಲ್ಲಿ ಚಂದವಾಗಿ ಶುದ್ಧವಾಗಿ ಮಾಡಿದಾಗ ಅಂತ ಸುದ್ದಿ ಹೇಳಿದ್ದಾರೆ. ನಾನು ನೋಡ ಖುಷಿ ಮಾಡ್ಕೊಂಡು ಮುಂದಿನ ಎಲೆಕ್ಟ್ರಿಕಲ್ಸ್ ಭಟ್ರು ನಾವು ಮುನ್ನಂತ ಕಂಡಾಗ ಈಗ ಸಹ ಮುನ್ನಂತ ಕಂಡು ಸಣ್ಣ ಸಣ್ಣ ಸಣ್ಣವಲ್ಲ ಅವರು ಕೃಷ್ಣ ಪ್ರಶಾಂತ್ ಎಲ್ಲ ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡಿ ಎಲ್ಲೆಲ್ಲಿ ಬಲ್ಬ್ ಬೇಕು ವಯರ್ ಹೇಗೆ ಹೋಗಬೇಕು ಒಳ್ಳೆಯದ ಗೊತ್ತಿಲ್ಲ ನನಗೆ ಅವರಿಗೆ ಹೇಳಬೇಕು. ಸಂತೋಷ ಅವರು ಸುದ್ದಿ ಬಂದಿದ್ದಾರೆ ಭಟ್ರ ಬಗ್ಗೆ. ಅಭಿನಂದನೆ. ನೆಕ್ಸ್ಟ್ ಲಿಫ್ಟಿನ ಕೆಲಸ ಮಾಡಿದವರು ಲೋಕೇಶ್ ರಾಯ್. ಲೋಕೇಶ್ ಅದೇ ಅವನಿಲ್ವಾ ಲಿಫ್ಟಿನ ಇದ್ದೇನೆ ಯಾರು ಇದ್ದರೆ ಎರಡು ಮಾತಾಡೋದು ಅಲ್ಲಿದ್ದ ಪ್ಲೀಸ್. ಚಂದ್ರಶೇಖರ್ ಅವರು ಮಂಗಳವರು ಬನ್ನಿ. ಯಾರು ಚಂದ್ರಶೇಖರ್ ಇಲ್ವೋ? ಚಂದ್ರಶೇಖರ್ ಯಾರು ಬನ್ನಿ. ಏನು ದಯವಿಟ್ಟು ಖಂಡಿತ ನೇರ ಮೂರು ಕಾರ್ಯಕ್ರಮ ಎಲ್ಲರಿಗೂ ಚಂದ್ರನಿಗೆ ಅವರ ಹೆಸರು ಕಲಿತು ಗೊತ್ತಿಲ್ಲ. ಅವರಿಗೆ ಅವರಿಗೆ ಯಾಕೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಟೀಲು ಮೇಲದು ಯಕ್ಷಗಾನ ಇದು ಆಗಬೇಕಾದ್ರೆ ಕಾರಣ ಇವರು ಇದರ ಎಲ್ಲ ಉಸ್ತುವಾರಿ ಎಲ್ಲ ಎಷ್ಟು ಎಂತ ನಾವು ಅದಕ್ಕೆ ತಲೆಬಿಸಿ ಮಾಡಲಿಕ್ಕಿಲ್ಲ. ಎಲ್ಲ ನಮಗೆ ಆಗಾಗ ಫೋನ್ ಮಾಡೋದು, ಕಟೀಲು ಮೇಲದ ಮೆಂಜರಿಗೆ ಫೋನ್ ಮಾಡೋದು, ಇಷ್ಟು ಜಾತ್ರೆ ಅವರ ಮನೆಯಲ್ಲಿ ತೆಗೆದುಕೊಂಡಿರ್ಲಿಕ್ಕಿಲ್ಲ, ಅಷ್ಟು ಜಾತ್ರೆ ತೆಗೆದುಕೊಂಡಿದ್ದಾರೆ. ಅದರಿಂದಾಗಿ ನಾನು ವೈಯಕ್ತಿಕವಾಗಿ ಅವರನ್ನು ಕರೆಯುತ್ತಿದ್ದೇನೆ. ಚಂದ್ರಶೇಖರ್ ಸಂತೋಷ ಸಿರ್ಕೋದ ಅಧ್ಯಕ್ಷರಾದ ರವೀಂದ್ರನಿದ್ದಾರೆ. ನಮ್ಮ ಸುನೀಲ ಅವರಿಗೆ ಧನ್ಯವಾದಗಳು.
ಈ ಕಾರ್ಯಕ್ರಮ ಮುಗಿದು ಪೂಜೆ ಉಂಟು. ಪೂಜೆ ಆದ ಕೂಡಲೇ ಫಲಾರದ ಏರ್ಪಾಡಿದ್ದಲ್ಲ ಗ್ರೌಂಡ್ ಫ್ಲೋರ್ಲಿ ಫಲಾರ ಎಲ್ಲರೂ ಸ್ವೀಕರಿಸುವ ಈಗ ನೌಷರಿಂದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಘ್ನೇಶ್ವರ ಕಾಂಪ್ಲೆಕ್ಸಿನ ಉದ್ಘಾಟನಾ ಸಮಾರಂಭದ ಈ ಒಂದು ಕೊನೆ ಹಂತದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದಂತಹ ನಮ್ಮ ಹಿರಿಯರಾದಂತಹ ದಯಾನಂದ ಶೇಖರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಫಾದರ್ ಅವರಿದ್ದಾರೆ, ಇಲ್ಲಿ ಬೆಂಗಳೂರು ಕ್ಷೇತ್ರದ ಫಾದರ್ ಅವರಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಸುಧೀರ್ ಶೆಟ್ಟರ್ ಗುರುಗಳಾದಂತಹ ಶಿವಪ್ರಸಾದ್ ಶೆಟ್ಟರ್ ಅವರಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಹಿರಿಯರಾದಂತಹ ಚಿಕ್ಕಪ್ಪ ನಾಯಕರವರಿದ್ದಾರೆ, ಅವರಿಗೂ ಸಹ ಅದರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ಇನ್ನಿರುವ ಅತಿಥಿಯಾದಂತಹ ಅಬ್ದುಲ್ ರಜಾಕ್ ಅಂತ ಅವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನಮ್ಮೆಲ್ಲ ಇಲ್ಲಿ ಬಂದಂತಹ ಎಲ್ಲ ಹಿರಿಯರು, ಪ್ರತಿಯೊಬ್ಬರನ್ನ ಹೆಸರು ಎಲ್ಲ ಹಿರಿಯರು, ಹಾಗೆ ಎಲ್ಲ ನಮ್ಮ ಮಿತ್ರರು, ಬಂದಂತಹ ಮಾಧ್ಯಮ ಬಂಧುಗಳು, ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಟೀಲು ಶ್ರೀ ದೇವಿನಾಥ್ಮಿ ಆಟವನ್ನು ಮಾಡಲಿಕ್ಕೆ ಬಂದಂತಹ ಎಲ್ಲ ಕಲಾವಿದರಿಗೂ ಸಹ ಹಾಗೆ ಬಂದಂಥ ಎಲ್ಲರಿಗೂ ನಮ್ಮ ಈ ವಿಘ್ನೇಶ್ವರ ಫ್ಯಾಮಿಲಿ ವತಿಯಿಂದ ತುಂಬ ಹೃದಯದ ಧನ್ಯವಾದ. ಹಾಗೆ ಪೂಜೆಯ ನಂತರ ಫಲಾರದ ವ್ಯವಸ್ಥೆ ಉಂಟು. ಹಾಗೆ ಎಲ್ಲರೂ ಬಂದು ಕಟೀಲು ದೇವಿನಾಥ್ಮಿಯನ್ನು ವೀಕ್ಷಿಸಿ ರಾತ್ರಿಯ ಭೋಜನ ಸ್ವೀಕರಿಸಿ ಎಲ್ಲ ತೆರಬೇಕು ಅಂತ ನಮ್ಮ ಕೋರಿಕೆ. ಧನ್ಯವಾದ. ಫ್ಯಾಮಿಲಿ ನಮಸ್ಕಾರ. ಈಗ ಪೂಜೆಗೆ ಹೋಗಬಹುದು. ಆನಂತರ ಫಲಾರ ಫಲಾರದ ವ್ಯವಸ್ಥೆ ಈಗಾಗಲೇ ಪ್ರಥಮ ಮಾವಿನಿಗೆ ಸ್ಟಾರ್ಟ್ ಆಗಿದೆ. ಎರಡನೇ ಫ್ಲೋರ್ನಲ್ಲಿ ಎಲ್ಲರೂ ಪೂಜೆ ಅದು ಕಾಲ ಅದು 1 ಗಂಟೆ ಫಸ್ಟ್ ಫ್ಲೋರ್ ಪೂಜೆ
Thank you.
ಒಂದು ನಿಮಿಷ ಸುದೀಪ್ ಜೋಕ್ಲು ಜೋಕ್ ನಾನು ನೋಡ್ತಿಲ್ಲ ಮಗಲ್ಲ
ಎಂಟ್ರಿ ಮಾಡ್ತಾರಾ? ಇಲ್ಲಿ ಬಂದರು ವೇದಣ್ಣ.
ವಿಘ್ನತ್ವಾಂತ ನಿವಾರಣೈಕರಣಿ ವಿಘ್ನಾಟವಿ ಭವ್ಯವಾನ್ ವಿಘ್ನ ವಿಹಂಗಾಲ ಕುಲಾಭಿಮಾನಗರುಡೋ ವಿಘ್ನೇಹ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇಶನ ಪವಿ ವಿಘ್ನೋ ಕುಂಭೋದ್ಭವ ವಿಘ್ನೋ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಪತಿ ಗಣಪತಿ ಚಿಲ್ವತಿ ಜಯ ಭಗವಂತನಿ ಗಜಮುಖದ ಬಗಿ ಗಣಪತಿ ಕರಗಳು ಮನಶು ಪಾಶಾಶಧಾರಿ ಹರುಷದಿ ಭಕ್ತರ ಉರಗಭೂಷಣ ಕುಮಾರ ಗಜವದನ ಚರಣ ಗಜಮುಖದ ಬಗಿ ಗಣಪತಿ ನಿನಗಿರು ಜನರೆಲ್ಲ ಗುಣಯುತನ ಘನ ಮುನಿ ಮದ ಊರಗಳನಾಥನ ಘನ ಮುನಿ ಮದ ಊರಗಳನಾಥನ ದೇವರ ದೇವರ ಪಾಲನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಪಾವನ ವಿಷಯ ಕಿಸಿಲು ಕಲನ ಗೋವಿಂದಗಿರಿ ಜಯ ಮರದನ ಗೋವಿಂದಗಿರಿ ಜಯ ಮರದನ ಸುಲಭುನಿ ನಮಿತ ಸರ್ವೇಶ್ವರನ
ನಮಿತ ಸರ್ವೇಶ್ವರನ ಮದಿತ ನಿವ ಭವಗಜನ ಪರಮಾತ್ಮ ದುರಿತ ಭಯಂಕರನ ಪರಮದ ಮೂಲ ವಿಘ್ನೇಶ್ವರನ ಪರಮದ ಮೂಲ ವಿಘ್ನೇಶ್ವರನ ತೈ ದಿನ 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 ಗಜಮುಖನಾರಿನ ಗಜಮುಖನಾರಿನ ಪಾದವನೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನಾರಿನ ಪಾದವನೆ ನಿಜವಾಗಿ
ನಗತ ದಿನ 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 ಚಿಕ್ಕ ಪ್ರಾಯದ ಬಾಲೆ ಚತುರಿಲಿಂಗವ ಒರಿಬುರಿ ಮದ ಮದ ಭೂತ ಬರುವೈದೆ ಮಾಡನೆ ಮದ ಮದ ಭೂತ ಬರುವೈದೆ ಮಾಡನ ಮತದಾನೆ ಒರಿಬುರಿ ಕಾಮಿನಿ ಕರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಈ ಮಂಗಲೊಳಗೆ ಪುರುಷರುಳ್ಳನೆ ಹರೇ ಪುರುಷರುಳ್ಳನೆ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥವಾದಿಗೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ಎಂಬುದಾಗಿ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಶ್ರೀಮಡಿಗಂಧ ಪ್ರಸಾದ ಶಿವಾರ್ಪಣ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಗಣಾದಿ ಸೇವಿತಂ ಜಂಬೂ ಫಲಸಾರ ಭಕ್ಷಿತಂ ಮಾಸುತಂ ಶೋಕಂ ವಿನಾಶಕಾರಣಂ ನಾನು ವಿಘ್ನೇಶ್ವರ ಪಾದಂ ಭಜಂ ಎಂಬುದಾಗಿ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಶ್ರೀಮಡಿಗಂಧ ಪ್ರಸಾದ ಶಿವಾರ್ಪಣ ಮಾಯ
ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಂಡಿರುವಂತಹ ಶ್ರೀಮಣಿಗಂಧ ಪ್ರಸಾದ ಶಿವಾರ್ಪಣ ಮಹಾರಾಜರುಗಳಾದ ಕೊಳತೂರು ಮತ್ತು ಶ್ರೀ ನರಸಿಂಹ ಶೆಟ್ಟಿಗಳು ಮತ್ತು ಮಹಾರಾಜರುಗಳಾದ ಕೊಳತೂರು ಮತ್ತು ಶ್ರೀ ನರಸಿಂಹ ಶೆಟ್ಟಿಗಳು ಆರ್ಥಿಕ ಕುಶಾಲುಗಳ ಮೂಲಕ ಪ್ರೀತಿ ಪೂರೈಸಿರುವಂತಹ ಪಟ್ಟೇಶ ನೀನು ಪ್ರಸಾದವನು ಮಗನೇ ಬೇಡುವೆನು ನೀನು ಪ್ರಸಾದವನು ಮಗನೇ ನೀಡು ಪ್ರಸಾದವನು ಮಗನೇ ಪಾಡುವೆನು ಮಗನೇ ಪಾಡುವೆನು ಕೇಳಿ ವಿಶ್ವಾಸಗಳ ನೀಡುತ್ತ ಪಾದವನ ಪಾಡಿ ಮಗಳು ಪ್ರಸಾದವ ನೀಡು ನೀಡು ಪ್ರಸಾದವನ ಮಗನೇ ಪಾಡುವೆನು ಮಗನೇ ಪಾಡುವೆನು ಅಮ್ಮ ಸುಶೀಲಿ ಗುಣಶೀಲಾರೆ ತಾರತನ ಕಂದಿನಿ ಸದಯೇ ಶಾರದೆ ಸಾರಮತಿ ಮನುಷಾಲಿನಿ ವೇದವದವತಿ ಗುಣಶೀಲಾರೆ ಸಾರತನಿ ತಾರತನ ಶಾರದೆ ಸಾರಮತಿ ಮಧುಶಾಲಿನಿ ನೀಡು ಪ್ರಸಾದವನು ಮಗನೇ ಪಾಡುವೆನು ಮಗನೇ ಪಾಡುವೆನು ತಗದಿನ 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 ತಗದಿನ
ಶ್ರೀ ದುರ್ಗಾಂಬಿಕೆಯ ಬಲಗಳು ಅಂಬಿಕಾ ವಿಘ್ನರಾಜ ಹಿರಿಯು ಸಮೂಹಿಸಿ ಅಂಬುವಿದೆಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ಮಾಡಿದ ಪಾದಾಗೆ ಹೊಡಬಡುತ್ತವರಿಗೆ ಕಥಾಮತವ ಜಗದಾದಿ ಮಾಯೆ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿತು ನಭೋ ವಚನ. ಅದನ್ನೇ ಆಧರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನೋ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಹಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಜನನಿ ಯಾತಕ್ಕೆ ಜನ್ಮವನ್ನಿತ್ತೆ, ನಾವು ಮಾಡಬೇಕಾದ ಕಾರ್ಯವಾದರೂ ಏನು, ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಭೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನವೆಲ್ಲವೂ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯೂ ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ,
ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಮಕ್ಕಳೇ ಕಂಗೆಟ್ಟಿರುವಂತ ಓನನ್ನ ಮುದ್ದು ಕಂದಮ್ಮಗಳಿರ ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು 3 ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣೆಯಿಂದ ರಾರಾಯುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣೆಯಿಂದ ಕಂಗೊಳಿತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕ ಸದೃಶನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಕಳೆದು ಹೋದಂಥ ಕಲ್ಪದ ಹಂತದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂಥ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ನಿಮಗೆ ಗುಣಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಶ್ರಯಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಅಜ್ಜಿ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ, ಮುನ್ನಡೆಯಿರಿ. ಕಷ್ಟ ಬಂದ್ರೆ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ. ನುಡಿದ
ವಿರೂಪಾಕ್ಷ ಅಯ್ಯ ಬಿಡನೆ ಬ್ರಹ್ಮವಾಣಿ ಆಲಿಸಬೇಕು. ಕ್ಷೇತ್ರ ಪಾತ್ರ ಗುಣ ಅಮ್ಮ ಅನುಗ್ರಹಿಸಿದ್ದಾರೆ ಎಂಬುದರಿಂದ ಕರ್ತವ್ಯದ ಜಾಗೃತವಾಗಿದೆ. ನಾಳೆ ನಡೆದ ಸೃಷ್ಟಿ ಎಂಬ ಮಹತ್ಕಾರ್ಯ ನಡೆದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನನ್ನಿಂದಾಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳೆಂದರೆ ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸಲು ಮುಂದಾಗಬೇಕು. ಹೇಗೆ ಒಬ್ಬ ಹಿರಿಯ ವೈದ್ಯರು ಒಳ್ಳೆಯದಲ್ವಾ? ಅಮ್ಮನೇ ಇದ್ದಾಳಲ್ಲ ಮತ್ತೆ ಅಮ್ಮ ಬರುವುದು ಯಾವಾಗ? ಕಷ್ಟ ಬಂದಾಗ ಬರ್ತೀನಿ ಹೇಳಿದ್ದಾರೆ. ಕಷ್ಟ ನಮಗೆ ಬರುವುದಲ್ಲ, ನನ್ನಿಂದ ಸೃಷ್ಟಿಯಾದ ಜೀವಿಗಳಿಗೆ. ಆದ್ದರಿಂದ ವ್ಯವಸ್ಥೆ ಆಗಬೇಕು. ಹೇಗೆ ಒಬ್ಬ ನಾಯಕ ಇಲ್ಲಿಗೆ? ಈಗ ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟು ಅಂತಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿ. ಮೊದಲಿಗೆ ಕರೆದದ್ದು ಹೇಗೆ? ಗೌರವದಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು ದೊಡ್ಡವ ಎಂಬುದಾಗಿ ಅರ್ಥ. ಅರಿತಾರೆ ನಮ್ಮಳು ಹಿರಿಯವನೈಸೆ ನಾವು ಮರೆಯಲ್ಲ. ಇದು ಕರೆಯಾದ ಮಾತು. ನನ್ನ ಅಣ್ಣನಿಂದ ಒಪ್ಪುವಿರಾ? ಇರುವುದಕ್ಕೆ ಯೋಗ್ಯವಾದಂಥ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ. ಬ್ರಹ್ಮ ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆಂದು ಯೋಚನೆ ಮಾಡುವುದಲ್ಲ ನಾನು. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದ್ದ ವಿಷಯ ಹೇಳಿದೆ. ಇದು ನೀನು ಮಾತಾಡುವುದಲ್ಲ, ಅಸಮಾಧಾನ. ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದಾಗ್ತದೆ ಗೊತ್ತಾ? ಬ್ರಹ್ಮ ಸೃಷ್ಟಿಯಲ್ಲಿ ಜಾತಿ ಎರಡೇ, ಗಂಡು ಹೆಣ್ಣು. ಗಂಡು ಹೆಣ್ಣು ಮದುವೆಯಾಗಿ ಗಂಡ ಹೆಂಡತಿನ ಸಂಬಂಧ ಏರ್ಪಟ್ಟಾಗ ಹೆಣ್ಣಾದವಳು ಗರ್ಭಿಣಿಯಾಗಿ ಅವಳಿ ಮಕ್ಕಳನ್ನು ತ್ರಿವಳಿ ಮಕ್ಕಳನ್ನು ಹೆಡಗಳೆಂದಾದರೆ ಮೊದಲಿಗೆ ನಾಮಕರಣ ಮಾಡುವುದು ಜ್ಯೇಷ್ಠ ಪುತ್ರನಿಗೆ. ನಾಡಿನ ಲೋಕಕ್ಕೆ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು. ನಾಮ ನನಗೆ ಅಮ್ಮ ಮೊದಲಿಗೆ ಇಟ್ಟಿದ್ದಾರೆ. ಆದ್ದರಿಂದ ನಾನು ಅಣ್ಣನಾಗಿರಬಾರದು. ಏಕೆ? ಏಕವಚನ ಬಹುವಚನ, ಹಿರಿಯರು ಕಿರಿಯರು ಎನ್ನುವಂಥ ಭೇದ ಬೇಡವೇ? ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಕಾಣಿಸಿಕೊಳ್ತಾರೆ. ಬುದ್ಧಿವಂತರಾಗಬೇಕಿದ್ರೆ ವಿದ್ಯಾ ಸಂಸ್ಕಾರ ಬೇಕು. ವಿದ್ಯೆಯನ್ನು ಸೃಷ್ಟಿ ಮಾಡುವ ನಾನೆಂಬುದರಿಂದ ವಿದ್ಯಾಪತಿ ಎನಿಸಿಕೊಳ್ಳಲಿದ್ದೇನೆ. ಅದರಿಂದಾಗಿ ಜ್ಞಾನದಿಂದ ವಿಜ್ಞಾನ ಬೆಳೆದೋರ್ತದೆ. ಆಗಿರುವಾಗ ನಾಯಕ ಹಿರಿತನಕ್ಕೆ ಬೆಲೆ ಬೇಡವೇ? ನಿನ್ನಲ್ಲಿ ನಾಯಕತ್ವ ನನಗೆ ಎಂಥದ್ದೂ ಕಾಣಿಸುವುದು. ಹೇಗೆ ಹರನೆ? ಬ್ರಹ್ಮ ನಿನ್ನನ್ನು ದೊಡ್ಡವನೆಂದು ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿದೆ? ನಿಮ್ಮಿಬ್ಬರ ಕಾರ್ಯವನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ನನ್ನ ಕೆಲಸದಲ್ಲಿ ಲವಲೇಶ ದೋಷವಾದರೂ ಕೂಡ ನಿನ್ನ ಸೃಷ್ಟಿಯೂ ಇಲ್ಲವನ ಪಾಲನೆಯೂ ಇಲ್ಲ. ಅಷ್ಟೇ ಅಲ್ಲ, ನನ್ನನ್ನೊಮ್ಮೆ ಸರಿಯಾಗಿ ನೋಡುತ್ತೆ. ನಿನಗೆ ಇರುವುದು 2 ಕಣ್ಣು, ನನಗೆ 3ನೆಯ ಕಣ್ಣು ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದರೆ ಸುಡುವೆನು ಸಕಲವನ್ನು. ನಿನ್ನ ಸೃಷ್ಟಿಯೇ ಇಲ್ಲ. ಪಂಚಶಿರಗಳನ್ನು ಹೊಂದಿದ್ದೇನೆ, ನಾನೇ ದೊಡ್ಡವ. ತಲೆ ಹೆಚ್ಚುಂಟು, ಕಣ್ಣು ಹೆಚ್ಚುಂಟು ಎನ್ನುವುದರಿಂದ ನನಗಿಂತ ಹೆಚ್ಚು ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೋದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ನನಗೆ. ಆಮೇಲೆ ಜೀವರಾಶಿಗಳ ಆಯುಸ್ಸು ಎಷ್ಟು, ಹುಟ್ಟು ಯಾವಾಗ ಮರಣ ಯಾವಾಗ, ಚಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಒಂದಲ್ಲ ದಿನ ಸಾಯಲೇಬೇಕು. ನಾನು ಹುಟ್ಟಿದ್ದೇನೆ, ಜೀವಿಸುತ್ತಿದ್ದೇನೆ, ಸಾಯುತ್ತೇವೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇರುವುದಿಲ್ಲ ನನ್ನಲ್ಲಿ. ಬ್ರಹ್ಮ ಗಣಿತ ಶಾಸ್ತ್ರ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ. ಅಷ್ಟೊಂದು ಘನವೇ? ಸೃಷ್ಟಿಪ ಕಾರ್ಯ
ಹರಿಯೇ ಸೃಷ್ಟಿಸುವಂತ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ಏಸು ಸತ್ಯ. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಲಿಕ್ಕೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು ಏನು? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ಆಗ್ತದೆ ಹೇಳು, ಹಾ. ಅದು ಹಾಳಾಗಿ ಹೋಗ್ತದೆ, ಹಾಳಾಗಬಾರ್ದು. ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವ ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು. ಆದ್ದರಿಂದ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ತಪ್ಪು ಬರೆದದ್ದಕ್ಕೆ ಸರಿತ ನಾನು ಗೆರೆ ಎಳೆಯುವುದಿಲ್ಲ. ಬ್ರಹ್ಮ, ನಿಮ್ಮಿಬ್ಬರ ಮಾತನ್ನು ಕೇಳಿಸಿಕೊಂಡೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವನಿಂಟು ಅದನ್ನು ತಪ್ಪು ಎಂದು ಹೇಳುತ್ತಾ ಇದ್ದ. ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನದು. ಸರಿ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶ ಬ್ರಹ್ಮನಿಗೆ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಇವೊಂದಕ್ಕೊಂದು ಪೂರಕವಾದಂತಹ ಕಾರ್ಯಗಳು. ಒಂದರಲ್ಲಿ ದೋಷ ಉಂಟಾದರೂ ಕೂಡ ಇನ್ನೊಂದು ಕಾರ್ಯ ಆಗುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳುವುದಿಷ್ಟು. ಹೇಗೆ? ಹರಿ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕೆ ನಿನ್ನಲ್ಲೇ ಎರಕವಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತೀನಿ ಆದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವೊಳಗೆ ತನಗೆ ಲೋಕ ಕಾಣುವುದಿಲ್ಲ ಎಂಬುದು ಅರಿತ ಹರ ನಿನ್ನನ್ನು ಸೇರಿದ್ದಾನೆ. ಹಾಗಲ್ಲ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಒಳ ಸೇರಿಕೊಂಡಿದ್ದಾನೆ. ನೀನು ಬರ್ತೀಯಾ? ಅರ್ಥ ಅಲ್ಲ, ಇದು ಸ್ವಾರ್ಥ. ಒಟ್ಟಾದ್ರೆ ಹೆದರಿಕಿಲ್ಲ ಬಾಯಿದ್ದಕ್ಕೆ. ಎಂತದ್ದು ಯುದ್ಧವ ಬಿಟ್ಟು ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಈ ಸಲ ಗೆದ್ದು ವಿಜಯ ಧೀರ ಸುಧೀರ ನಾನೇ ಆಗ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವ ತೀರ್ಮಾನ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಳಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಅಮ್ಮನೇ ಹೇಳಿದ್ದು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಹೊಂದಿದೆ ಅನ್ನುವ ಹಾಗೆ ಉಂಟು. ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ಬ್ರಹ್ಮ ಸೃಷ್ಟಿಯ ರಹಸ್ಯ ಬೇರೆಯವರಿಗೆ ಗೊತ್ತಾಗಬಾರ್ದು. ಮೊದಲು ನೀನು ಒಳಗೆ ಹೋಗ್ತೀಯಾ? ದಾರಿ ಬಾಯಿ ಆದಿತ್ತ ಇದು ತೆರೆದಿದ್ದೇನೆ. ಕಲ್ಲ
ಶಿಶ್ಮಲ ಹೊರಬರೋ ದ್ವಾರದ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾನೆ ಇಲ್ವಾ ನೋಡುವ. ಮಾತಿನಂತವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನೋಂಥ ಉದ್ದೇಶದಿಂದ ಮೇಲಕ್ಕೆ ಏರಿದರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದರೆ ಇದೆಂಥದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯಿತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ. ಕಾಣುತ್ತಿರುವಂಥ ದ್ವಾರದಿಂದ ಸಾರ್ತೇನೆ ಹೊರಗೆ. ಹಾಗಲ್ವಾ? ನೋಡಿದ್ದೇನೆ. ಏನು ಉಂಟು ಏನಿಲ್ಲ ಎಲ್ಲವನ್ನು ತುಂಬಿಕೊಂಡವರು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರಣಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಸ್ವಲ್ಪ ಕೆಲಸಕ್ಕೆ ಒಬ್ಬ ಸಾಕು. ಬೇಡ ಬಿಡೋಣ. ಇದ್ದದ್ದೆಲ್ಲ ಹೇಗುಂಟು ಅನ್ನುವ ಹಾಗೆ ನೋಡಿದರೆ ಕೈ ಕಟ್ಟಿದ್ದೆಲ್ಲ ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದೆಲ್ಲ ಬಾಯಿ ಬಿಟ್ಟ ಹಾಗೆ, ಹಲ್ಲು ಬಿಟ್ಟದ್ದು ಹಲ್ಲು ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ. ಹಾಗೆ ಬ್ರಹ್ಮ ಯಾವುದಕ್ಕೂ ಚಲನೆಯೇ ಇಲ್ಲ. ಸೃಷ್ಟಿ ಆಗಬೇಕಷ್ಟೇ. ಚೇತನ ಕೊಡ್ತೇನೆ, ನಾಳೆ ಇಲ್ಲಿ ನೋಡು. ನೀನು ಚಾಲಕ, ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಚಲಿಸ್ತದೆ ಅಲ್ವಾ? ಚಾಲಕ ಮಾಲಕ್ಕೆಲ್ಲ ನಾವೆಲ್ವ? ಸರಿಯಪ್ಪ. ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಡಿತಾ. ಗೊತ್ತಾಯ್ತಾ? ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಖಂಡೆಯ ಲಕ್ಷ್ಮಿ. ಎಂತದು? ಸುವರ್ಣ. ಎಂತದಿಲ್ಲ, ಬಣ್ಣ ಮಾತ್ರ. ಬಣ್ಣದ ಬದುಕು. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದೆ. ಈ ಸಲ ಬ್ರಹ್ಮನಿಗೆ ಅಂತ ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ಅದೋಕ್ಷಜ ಎಂಬ ಹೆಸರು ನಿನಗೆ ಹೆಸರಾಯ್ತು. ನೋಡಿ ಬಂದಿದ್ದೆ. ಇನ್ನು ದೊಡ್ಡವರು ಈಗ ಸೃಷ್ಟಿ ಮಾಡ್ತೇನೆ, ಎಲ್ಲರೂ ನೋಡ್ಬೇಕು. ಆಗುದಿಲ್ಲ. ಈಗ ನಾನು ಒಳ ಹೋಗಿ ಹೊರ ಬಂದಾಯ್. ಒಮ್ಮೆ ನೀನು ಹೋಗ್ಬೇಡ್ವಾ? ಬೇಕಾ? ಬೇಡ. ದಾರಿಗೋಡು ಬೇಗ ಬರ್ತೇನೆ. ನಿನಗೆ ಯಾವ್ದಾದೀತು? ನಿನ್ಗೆ ಅದೇ ಆದೀತಾ? ಅದು ಬೇಡವಾ? ಬಾಯಿ ಆದೀತಾ? ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನಂತ ಅವನಿಗೆ ಅರ್ಥ ಆಗಬೇಕು.
ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದರೆ ನಾನು ಹಾಗಲ್ಲ. ದೇಹದಲ್ಲಿರುವಂಥ ಎಲ್ಲ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವನ್ನೂ ನೆಲೆಂತೆ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲೂ ಇದೆಯಲ್ಲ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ, ಹೆಮ್ಮೆಯ ತಳೆದೆ ಪಂಥ ಬೆಳೆಸಿದೆ. ನನ್ನಿಂದ ಹರಿಯು ಅಧಿಕ ಅಂತ ಗೊತ್ತಾಯಿತು. ಮೇಲೆ ಇಲ್ಲ ಕೆಳಗಿಲ್ಲ, ದಾರಿ ಕಾಣುವುದಿಲ್ಲ, ಕಷ್ಟ ಆಯಿತು. ಇನ್ನು ಒಂದೇ ಮಾರ್ಗ, ಅಮ್ಮ ಆದಿಮಾಯೇ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೂ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನುವ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ನನ್ನಿಂದ ಹರಿಯು ಅಧಿಕ, ಎಚ್ಚರವಾದ ಮೇಲೆ ಹೇಳ್ತೇನೆ, ಹುಟ್ಟಿಸುತ್ತೇನೆ. ಹರಿಯೇ
ಇದಕ್ಕೆ ಬಾಯಿ ಬರುವುದಿಲ್ಲ. ನಾನು ಯೋಚನೆ ಮಾಡಿದೆ ಅವನಿಗೆ ಬರುವುದಿಲ್ಲ, ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದರೆ ನನ್ನ ಅಪ್ಪ ಎಲ್ಲಿ ಹೇಳು? ನನ್ನ ಅಪ್ಪ ಎಲ್ಲಿ ಹೇಳು? ನನ್ನ ಅಪ್ಪ ಎಲ್ಲಿ ಹೇಳು? ನನ್ನ ಅಮ್ಮ ಎಲ್ಲಿ? ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಅಜ್ಜಿ, ನನ್ನ ಅಜ್ಜಿ. ನಾನು ಯಾರು? ನಾನು ಯಾರು? ನನ್ನ ಅಪ್ಪ, ನಿನ್ನ ಅಮ್ಮ, ನನ್ನ ಅಜ್ಜ, ನಿನ್ನ ಅಜ್ಜಿ ಒಟ್ಟೊಟ್ಟಿಗೆ ಇರ್ತಾರ? ಒಟ್ಟೊಟ್ಟಿಗೆ ಇರ್ಬೋದಾ? ನನಗೆ ಗೊತ್ತಿಲ್ಲ. ನನಗೆ ಸಹ ಗೊತ್ತಿಲ್ಲ. ಹುಡುಗಿ ಹುಡುಗಿ ಕಡೆಗೆ ಸಿಕ್ಕಿದ್ದು ಅನ್ನಕ್ಕೆ ಎಂಥದ್ದು ಗೊತ್ತಿಲ್ಲ. ನಿನಗೆ ನಾನೇನು ತಿಳಿದಿಲ್ಲ. ಅಯ್ಯೋ, ನಾವು ಆ ಮಟ್ಟಿಗೆ ಸಮಾನರು. ತಿಳುವಳಿಕೆಯಲ್ಲಿ ಮಾತ್ರ ಸಮಾನತೆ ಅಲ್ಲ. ನಾನು ಈಗಲ್ವ ನಿನ್ನನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದ್ದು. ನನ್ನ ಹಾಗೆ ಕಾಣುತ್ತದೆ. ಎಲ್ಲಿಯವರೆಗೆ ಸಾಮ್ಯತೆ ನನಗೆ ಅಲ್ಲಲ್ಲಿ ಎಂಥದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ಅದರ ಅಲ್ಪ ವ್ಯತ್ಯಾಸ. ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ನನಗಿಂತ ಸ್ವಲ್ಪ ಉದ್ದ. ಅದು ನೀನು ಗಿಡ್ಡ, ನೀನು ಒಟ್ಟು. ಅಯ್ಯ, ಇದೆಲ್ಲ ಕೇಳುವಾಗ, ಇದೆಲ್ಲ ಕಾಣುವಾಗ ನನಗೆ ವಾತ್ಸಲ್ಯ ಹುಟ್ಟಿತು. ನನ್ನನ್ನು ನೋಡುವಾಗ ಗೌರವ ಹೆಚ್ಚಾಗ್ತದೆ. ಹಾಗಾದ್ರೆ ನಾವೊಂದು ಸಂಬಂಧ ಮಾಡುವಾನ? ಹೇಗೆ? ನೀನು ನನಗೆ ತಮ್ಮ, ನೀನು ನನಗೆ ಅಣ್ಣ. ಅದೇ ಹಸಿವೆ ಆಗ್ತದೆ.
ಅದು ನೀರಿನ ಗುಳ್ಳೆ? ಸಣ್ಣ ಗುಳ್ಳೆ. ಗುಡ್ ಬೈ. ನೀನೆಲ್ಲಿರ್ದೆ? ನಾನು ಅಲ್ಲಿ ಇರ್ತೆ. ಏನು ಮಾಡುತ್ತಿರ್ದೆ? ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರಿನ ಆಳದಿಂದ ಒಂದು ಬೊಕ್ಕು ಮೇಲೆ ಬಂತು. ಬೊಕ್ಕು? ಬೊಕ್ಕು? ಬೊಕ್ಕಲ್ಲ, ಮೊಗ್ಗು. ಅದನ್ನೇ ನೋಡುತ್ತಿರುವಾಗ ಅದು ಅರಳ ತೋಟಾಗಿತ್ತು. ಮುದುಡಿದ ತಾವರೆ ಅರಳಿದ ತಾವರೆ ಮಧ್ಯೆ ಒಂದು ತಿಕ್ಕ ಅಂತ ಭಾಷೆ. ಒಂದು ಜಂತು ಕೆಟ್ಟ ಕೀಟ ಕೆಂಪಾಗಿ ಉರುಟುರುಟಾಗಿ ಅದನ್ನು ಹಿಡಿದು ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗುತ್ತದೆ. ಜೊತೆಯಾಗಿ ಹೋಗಿ ನನ್ನ ಕಣ್ಣಿಗೆ ಬಿದ್ದ ಪ್ರಾಣಿಯನ್ನು ಒಟ್ಟಾಗಿ ಹಿಡಿದು ತಿಂಬನ ತಿನ್ನುವ ಪ್ರಾಣಿ ಎಲ್ಲಿಂಟು?
ಇದ್ದದ್ದು ನನಗೆಲ್ಲವ. ಬೇಡ ಆಯ್ತಾ? ಅದು ಬೇಡ ಆಗದೆ. ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಕ್ಕಿದಾಗ ಅದರ ದೊಡ್ಡ ಮಾಂಸದ ತುಂಡನ್ನು ನಾನು ನಿನಗೆ ಇಡೀ ಕೊಡ್ತೇನೆ. ಯಾಕೆ? ಅದು ನೋವಿನ ಪರಿಹಾರಕ್ಕಾಗಿ ಆ ಮಾಂಸದ ತುಂಡನ್ನು ಕಾದೆ ಹಾಲಿಗೆ ಕೊಟ್ಟು ನ್ಯಾಕು 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 ನ್ಯಾಕು. ಅಣ್ಣ ಪ್ರಾಣಿಯಲ್ಲಿಂಟ ಹುಡುಕುವ. ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗಲಿಕ್ಕಿಲ್ಲ. ಎಲ್ಲರೂ ದುಡಿಯಬೇಕಾದ್ದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನನ್ನನ್ನು ಕಂಡು ಹೊಟ್ಟೆ ಹಸಿವೋ ಅಲ್ಲ, ಅವರಿಗೆ ಹೊಟ್ಟೆ ಕಿಚ್ಚೋ ಕಷ್ಟ ಆಯ್ತು. ಏನು ಮಾಡುದು? ಅಮ್ಮ ಅಮ್ಮ ಏಕಾವಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಮರುಗುತ್ತಾ ಇರುವೆಯಲ್ಲ, ನಿನಗಳಿಗೆ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಮಾತೆಯೇ, ಸ್ಥಳದಲ್ಲಿ ಇರುವರು ದೂತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಲ್ಲ. ಮರುಗಬೇಡ ಆದಿಮಾಯಾದಂತ ನಾನು ಯೋಗಮಾಯಾಗಿ ಸ್ತ್ರೀಯರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿರುಂಟು ಮಾಡುತ್ತಿರುವಂತ ರಕ್ತಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರುವ ಮಗನಿಗೆ ನಿನಗೆ ಶುಭವಾಗಲಿ. ಪಕ್ಕದ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂಥ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ ನೋಡೋಣ.
ಒಂದು ಕಿರಿಕಿರಿ ಏನಿಲ್ಲ. ಒಮ್ಮೆ ಕಿರಿಕಿರಿ ಮಾಡಬೇಡಿ. ಯಾರ ಕಿರಿಕಿರಿ ಮಾಡುದು? ಯಾರು ಇಲ್ಲ ಇಲ್ಲಿ. ನೀವೇ ನಿನ್ನದೇ ಸ್ವರ ಕರ್ಕಶ ಅಂತ ಹೇಳಿದ್ದು ನಾನು. ಇವರ ಬೇಗ ಆಗಿದ ನಮ್ಮ ಸ್ವರ ಕೇಳಿದ್ದಿದ್ದರೆ ಇದೆಷ್ಟೋ ಕಡಿಮೆ. ಮೊದಲು ಹೆಚ್ಚಿದ್ದ, ಈಗ ನಿಮಗೆ ಕಡಿಮೆಯಾ? ಸ್ವರ ಕಡಿಮೆ, ತ್ರಾಣ ಕಡಿಮೆ. ಅದೇನು ಕಡಿಮೆ? ಆಯಾಸ. ಎಂತದಕ್ಕೆ ಆಯಾಸ ಆಯ್ತು ನಿಮಗೆ? ಹಸಿವೆ ಆಗಿದೆ. ಹಸಿವ? ತಿನ್ಬೇಕು ಅದಕ್ಕೆ. ಬೊಬ್ಬೆ ಹೊಡೆದ್ರೆ ಆಗ್ತದ? ತಿನ್ನುವುದಕ್ಕೆ ಎಂತದ್ದು ಎಂತದಿಲ್ವಾ? ಸಿಗ್ಲಿಲ್ವ ಎಂತದ್ದು? ಹುಡುಕುತ್ತಾ ಬರುವಾಗ ನೀನು ಕಂಡೆ. ಆದ್ರೆ ನಮಗೆ ಆಶ್ಚರ್ಯ ಆಯ್ತು. ಏನು? ಮಲಗಿದ್ದು ಎದ್ದು ಕುಳಿತದ್ದು ಎರಡು ನೀನೇ. ನಾನೇ. ಯಾಕೆ ಮಲಗಿದ್ದು? ಯಾಕೆ ಮಲಗಿದ್ದು ವಿಶ್ರಾಂತಿ. ನಾನು ಎದ್ದದ್ದು ಮಾತ್ರ ಅಲ್ಲ, ನನ್ನ ನೀವು ಎಬ್ಬಿಸಿದ್ದಲ್ವಾ? ನಿನ್ನಂದೇನು ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಎಲ್ಲಿ? ಅಲ್ಲಿ ಮಲಗ್ಲಿಕ್ಕಿಲ್ಲ, ಇಲ್ಲಿ ಮಾತ್ರ ಮಲಗ್ಲಿಕ್ಕೆ. ಅಲ್ಲಿ ಅಲ್ವಾ? ಈಗ ಇಲ್ಲಿ ಈಗ ಸರಿ ನೋಡು. ಖಂಡಿತು ಖಂಡಿತು. ಒಂದಿಷ್ಟ ಆಗಲದ್ದು ಕಾಣದು ಅಂತ ನಮಗೆ. ಏನ್ ಕಾಣದೆ? ಅಪ್ಪ ಅದರಲ್ಲಿ ಮಲಗಿದ್ದಿ, ಅದರಲ್ಲಿ ಕುಳಿತಿದ್ದಿ. ಅಯ್ಯೋ, ಕಪ್ಪಾಗಿ ರಂಜಿಸುತ್ತಿರುವ ನೀನು ಯಾರು ಹೇಳುವ? ನೀನು ಯಾರನ್ನು ಹುಡುಕುದು? ಯಾರನ್ನು ಹುಡುಕುದು? ಯಾರು? ನಿನಗಿಂತ ಮೊದಲು ನಾವೊಂದು ಪ್ರಾಣಿಯನ್ನು ನೋಡಿದ್ದೇವೆ. ನೀನು ಬೇರೆ ನೋಡಿ ಬಂದದ್ದ? ಬೇರೆ ಅಲ್ಲ, ಇಬ್ಬರು ಒಂದನ್ನೇ ನೋಡಿ. ಇಬ್ಬರು ಒಂದನ್ನೇ ನೋಡಿದ್ದ? ಒಬ್ಬೊಬ್ಬರು ಒಂದೊಂದು ನೋಡುವಷ್ಟು ಉಂಟಾ? ಸರಿ ನೋಡಿ ಹೇಳು. ಇಲ್ವಾ? ಒಂದೇ ಇದ್ದದ್ದು. ಹಾಗೆ ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ಹೋಗಿದ್ದೇವೆ. ಹಿಡಿಲಿಕ್ಕೆ ಹೇಗೆ ಸಿಕ್ಕಿದ? ತಪ್ಪಿಸ್ಕೊಂಡಿ. ಮತ್ತೆ ಅದು ಸಿಕ್ಕಿಬಿಟ್ರೆ ಹೀಗೆಲ್ಲ ಬೊಬ್ಬೆ ಹೊಡ್ಕೊಂಡು ನಾವು ಅಟ್ಟಿಸಿಕೊಂಡು ಹೋದೆವು. ಓ, ಇಲ್ಲಿವರೆಗೆ ಬಂದಿದೆ. ಇಲ್ಲಿಗೆ ಬಂದಿದ್ದ? ಹಾಗಿದ್ರೆ ಎಲ್ಲಿಯಾದ್ರೂ ಇರ್ಬೋದು ನೋಡಿ. ನಾವು ಆಗಿನಿಂದ ಅದೇ ಕೆಲಸ ಮಾಡುದು. ಆಚೆಗೊಮ್ಮೆ ಈಚೆಗೊಮ್ಮೆ, ಈಚೆಗೊಮ್ಮೆ. ನೀನು ಬೇಗ ಬಂದಿದ್ಯಾ? ಎಲ್ಲಿಯೂ ಸಿಗ್ಲಿಲ್ವಾ? ಇಲ್ಲಿ ಎಲ್ಲಿಯೋ ಎಲ್ಲಿ ಇಲ್ಲ. ಹೌದಾ? ಆದ್ರೂ ಒಂದು ಸಿಕ್ಕಿತ್ತು. ಎಲ್ಲಿ? ಆದರೆ ನನ್ನಲ್ಲಿ ಕೇಳುದು ಏನು? ತೋರು ಬೇಗ. ಮೊದಲು ಕಂಡ ಹೊರನಲ್ಲಿ ಹೋದ ಅಣ್ಣ ಹೇಳುವ. ಆದ್ರೆ ಯಾರ ನೀವು? ಜನ ಯಾರ? ನನ್ನ ಪರಿಚಯ ಇಲ್ಲ. ಯಾರು ಜನ? ಯಾರು ಅಂತ ಅವರ ತಮ್ಮ. ಅಣ್ಣ ಅಲ್ವೇ? ಅದು ನಿಮ್ಮ ನೋಡಿದ್ರೆ ಗೊತ್ತಾಗುದಿಲ್ವಾ? ಅದಲ್ವಾ? ಏನಾದ್ರೂ ವಿಶೇಷತೆಗಳು? ನಾವಿಬ್ಬರು ವೀರಾಧೀರರು. ನೀವು
ಗಗನ ಗಂಭೀರರು ನೀವು. ನಿಮ್ಮನ್ನು ಕಂಡು ನೀನು ಅದಲ್ವಾ, ನಿಮ್ಮನ್ನು ನೋಡಿ ಭೂರಿ ಎಷ್ಟು ಇವನದೊಂದು ಲೆಕ್ಕ ಇರ್ತದದು. ಭೂರಿ ಅಂದರೆ ಬಹಳ. ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ? ನಿತ್ಯಾನಂದ. ಯಾಕೆ ಬಲ್ಲಿರ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು, ನನಗೆ ಜೋಡಿಲ್ಲ. ಈ ನೀರಿನಲ್ಲಿ ಎಂತ ಕರ್ಮಕ್ಕೆ ಅದು ನಿನಗೆ? ಜೋಡು ಎಣೆ ನನಗೆ ಜೋಡಿ ಇಲ್ಲ. ಸಮಗಾರರು ನೀವು ಕಾಣಿಸಿದ್ರಲ್ಲ, ನಾವು ಒಳ್ಳೆ ಸಮಗಾರ. ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವನು ಇನ್ನೂ ಒಂದು ಪ್ರಶ್ನೆ ಕೇಳಿದ್ದು, ಎಂತದ್ದು? ಹೋರು ಬೇಗ ಮೊದಲು ಕಂಡ ಹೋರನಲ್ಲಿ ಹೋದ ಭಂಡ. ಹಾರ ಕಂಡಿರಯ್ಯ ನೀವು, ತಾನರಿಯ ಅದನು. ನೀವು ನೋಡಿದ್ದನು ನಾನು ನೋಡ್ಲಿಲ್ಲಪ್ಪ, ನಾನು ಗೊತ್ತಿಲ್ಲ. ಕಳವಳ ಪಡಬೇಡ. ನಾವು ನೋಡಿದ್ದನ್ನು ನೀನು ನೋಡದೇ ಇದ್ದರು ನೀನು ನೋಡಿದ್ದನ್ನು ನಮಗೆ ತೋರಿಸಿ. ನಾನು ನೋಡಿದ್ದು ನಿಮಗೆ ಎಂತದಕ್ಕೆ? ನಮಗೆ ಆಗುತ್ತದೆ. ಅದು ಬೇಡ, ಅದು ಬೇಡ, ಅದು ನನಗೆ ಬೇಕು. ನಾನು ನೋಡಿದ್ದು ಬೇಕಾ ನಿಮಗೆ? ಬೇಕಾ? ಓ ಅಲ್ಲಿ ಎಂತದ್ದು? ಅದಲ್ವಾ? ಎಂತದ್ದು ಅವಸರ ನಿನ್ನದು? ಸರಿ ನೋಡು, ಅಲ್ಲಿ ಕೆಪ್ಪನಾಗಿ ನಿಂತದ್ದು ನೋಡು. ಕೆಪ್ಪ ಅವ ನನ್ನ ತಮ್ಮ. ಹೌದಾ? ಇದು ಸರಿಯಾಗಿದೆ. ಒಬ್ಬ ಕೆಪ್ಪ, ಒಬ್ಬ ಬೆಪ್ಪ. ನಿಮ್ಮ ಇಬ್ಬರನ್ನು ಹೊರತುಪಡಿಸಿ ನೀರ ರಾಶಿಯಲ್ಲಿ ಯಾರನ್ನು ಎಂತದನ್ನು ನಾನು ನೋಡ್ಲಿಲ್ಲ. ನನಗೆ ವಿಷಯವೇ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಮತ್ತೆ ಎಂತದಕ್ಕೆ ಇಲ್ಲಿ ನಿಂತದ್ದು? ಆ ವಿಷಯ ಗೊತ್ತಿಲ್ಲ, ಮತ್ತೆಲ್ಲ ಗೊತ್ತಿಲ್ಲ. ಹೋಗಿ ಮಲಗು ಅದೊಂದು ವಿಷಯದಲ್ಲಿ ನಾನಿಲ್ಲ. ಗೊತ್ತಿಲ್ಲ ಅನ್ನುವಾಗ ಆಡ್ತಾ ಇದೆಯಲ್ಲ ನೀನು. ಯಾರಯ್ಯ? ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವು ಇಷ್ಟು ಬೇಗ ಬಂದ್ರು ಕೂಡ ನಾನು ಜನ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲಿಗೆ ನಾನೇ ಅಲ್ವಾ ಯಜಮಾನ? ಈ ಕ್ಷೇತ್ರಕ್ಕೆ ನಾನೇ ಜನ, ನಾನೇ ನಾಯಕ ಅಲ್ವಾ? ಇದೆಲ್ಲ ಇವನದ್ದ ಸತ್ಯ ಅಕ್ಕ, ಅದೇ ಹೇಳಿ ಸರಿ ಅರ್ಥ ಮಾಡಿಕೊಳ್ಬೇಕು. ಗೊತ್ತಾಗ್ಲಿಲ್ಲ ನನಗೆ. ಈ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗುದಿಲ್ವ ನಿನಗೆ? ಈ ಅವಸ್ಥೆ ಒಳ್ಳೆ ನೀರ ರಾಶಿ ನೋಡಿ ಹಾಗೆ ಉಂಟು ನೋಡಿ. ಹಾಗಾದ್ರೆ ನಮ್ಮ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡು. ಎಂತದ್ದು? ನಾವು ಮೊದಲು ನೋಡಿದ ಬೆನ್ನಟ್ಟಿಕೊಂಡು ಬಂದ ನಮ್ಮ ಕೈಗೆ ಸಿಕ್ಕದೆ ಹೋದ ಪ್ರಾಣಿ ಎಲ್ಲಿದೆ? ಅದು ಎಲ್ಲಿದೆ ಅಂತ ಹೇಳ್ಬೇಕು ಅಂತ ಇದ್ರೆ ನೀವು ನೋಡಿದ್ದು ಹೇಗಿತ್ತು ಅಂತ ಬಿಡುವ. ಮೊದಲು ನೋಡಿದ ಪ್ರಾಣಿ. ಆ ಪ್ರಾಣಿಗೆ ತಲೆಗಳು 5. ಪ್ರಾಣಿ ಎಷ್ಟಿತ್ತು? ಪ್ರಾಣಿ ಒಂದು ಪ್ರಾಣಿಗೆ 5 ಮಂಡೆಯ? 5? ಹೌದು. ಯಾವಾಗಲೂ ಮಲಗಿಕೊಂಡಿದ್ದವರಿಗೆ ಎಂತದ್ದು ಗೊತ್ತಾಗಲಿಕ್ಕೆ ಅಲ್ಲ 5 ತಲೆ. ಇನ್ನು ಎದ್ದು ಓಡೆ ಅಂತ ಹೇಳಿದ್ರೆ 5 ತಲೆ ಮಾತ್ರವಲ್ಲ, ಅದು ಕೆಂಪಾಗಿ ಬಿಳಿದಾಗಿ ಶೋಭಿಸುತ್ತಿತ್ತು. ಬಿಳಿತ? ಹೌದಾ? ಇವಾಗ ಕಪ್ಪು ಕರಿಯ ಅದು ನಮ್ಮನ್ನು ನೋಡಿ ಗಡ ಆಗಾಡ್ತಾನೆ. ಮೊದಲು ನಾವು ನೋಡಿದನ್ನು ತೋರಿಸದೇ ಇದ್ರೆ ಅಲ್ಲಿಗೆ ಅಲ್ಲೂ ತಾಗದ ರೀತಿಯಲ್ಲಿ ನುಂಗುವೆ. ಏನು ಇಲ್ಲಿಗೆ ನೀವು ತಿನ್ಲಿಕ್ಕೆ ಬಂದದ್ದ? ತಿನ್ನುವುದು ಹೋಗುದು ಏನು ಇಲ್ಲಿ ತಿನ್ಲಿಕ್ಕೆ ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀಯಾ? ನನ್ನ ಅಭಿಪ್ರಾಯದಲ್ಲಿ ಎಲ್ಲಿ ಆದರೂ ತಿನ್ನುವುದು ಸುಲಭದ ಕೆಲಸ. ನಮಗೆ ಕೊಟ್ಟು ನೋಡಿ. ಈಗ ನೀನು ಇಲ್ಲಿ ತಿಂದ್ರೆ ಏನಾಗ್ತದೆ ಗೊತ್ತಾ ನಿನಗೆ? ಹೊಟ್ಟೆ ತುಂಬುತ್ತದೆ. ಇಲ್ಲ, ನಿನ್ನ ಹೊಟ್ಟೆಯ ಒಳಗೆ ಕಿರಿ ಆಗ್ತದೆ ಗೊತ್ತಾ? ನಾನು ಒಂದು ಹೇಳ್ಬೇಕಾ? ಎಲ್ಲೆಲ್ಲಿಯಾದರೂ ಇದ್ದುಕೊಂಡು ಕಿರಿಕಿರಿ ಮಾಡುವುದಕ್ಕಿಂತ ಹೊಟ್ಟೆಯೊಳಗೆ ಹೋಗಿ ಕಿರಿಕಿರಿ ಮಾಡುವುದು ಒಳ್ಳೆ. ನಾನು ನಿನ್ನ ಉದರದ ಒಳಗೆ ಸೇರಿಕೊಂಡ್ರೆ ಏನಾಗ್ತದೆ ಗೊತ್ತಾ? ಉದರದ ಒಳಗೆ ವಿಷವಾದ
ಪ್ರಾಣಿ ಸತ್ತು ಬಿದ್ದಿದೆ. ನಾನು ಬೇಗ ತಿಂದು ಬರ್ತೇನೆ. ನನಗೆ ನಿನಗೆ ಇನ್ನೊಂದು ಸಿಕ್ಕುವಾಗ ಕೊಡುವ. ಅದ ನೀನು ತಿನ್ನು, ಇದು ನನಗೆ ಬರ್ತದೆ, ಇನ್ನೊಂದು ಬರ್ತದೆ. ನೀನು ತಿನ್ನು. ನನಗೆ ನಾವು ಅರ್ಧ ಮಾಡಿ ತಿನ್ನುವ. ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಪ್ರೀತಿಯ ತಮ್ಮ, ನಿನಗದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ಸೊಂಟದಿಂದ ಮೇಲಿನದ್ದು ನನಗೆ. ಎರಡು ಕಾಲು ಮತ್ತೆಂಥದ್ದು ಸೊಂಟದಿಂದ ನನಗೆ ಕಡಿಮೆ ಆಯಿತು, ನಿನಗೆ ಹೆಚ್ಚಾಯಿತು. ಹಾಗಾದ್ರೆ ಹೀಗೆ ಮಾಡುವ. ಅದರ ರಕ್ತ ಮಾಂಸ ಒಂದು ಪಾಲು, ಎಲುಬು ಮತ್ತು ಚರ್ಮ ಇನ್ನೊಂದು ಪಾಲು. ಪ್ರೀತಿಯ ತಮ್ಮ, ನಿನಗೆ ತುಂಬ ಹಸಿವಾಗಿದೆ. ಆದ ಕಾರಣ ನನಗದರ ಎಲುಬು ಚರ್ಮ ಚರ್ಮ ಎಲುಬು, ಎಲುಬು ಚರ್ಮ ಚರ್ಮ ಎಲುಬು, ಎಲುಬು ಚರ್ಮ ಚರ್ಮ ಎಲುಬು ಎಲ್ಲ ಕೊಡುವ. ನನಗದರ ರಕ್ತ ಮತ್ತು ಮಾಂಸ ಮಾತ್ರ ಸಾಕು. ಓ, ಎಲುಬು ಚರ್ಮದಲ್ಲಿ ಎಂಥದುಂಟಾ? ಎಲುಬು ಚರ್ಮ ಮತ್ತೆಂಥದ್ದು? ನನಗೆ ಕಡಿಮೆ ಆಗಲಿಲ್ವಾ? ಹಾಗಾದ್ರೆ ಹೀಗೆ ಮಾಡು. ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯು, ಒಂದು ಕಾಲು ಒಂದು ಕೈ ನೀನು ಹಿಡಿಯು. ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನನಗೆ, ಒಂದು ಕಾಲು ನನಗೆ, ಒಂದು ಕಾಲು ನನಗೆ. ಒಟ್ಟು ಎಷ್ಟಾಯ್ತು? ಎರಡು ಕಾಲು. ಎರಡು ಕಾಲು ಆಯ್ತಾ? ಒಂದು ಕಾಲಲ್ಲಿ ಎರಡು ಕಾಲು. ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು ಪರಸ್ಪರ ವಿರುದ್ಧಕ್ಕೆ ಕಳೆಯುವ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ, ಮತ್ತೆ ನನಗೆ ಆಗಲೇ ಹೇಳಿದ ಹೊಟ್ಟೆಯಲ್ಲಿ ವಿಷಾದೇನು. ಅಯ್ಯೋ, ಹಾಗಾದ್ರೆ ಈಗ ತಿನ್ನುವುದು ಬೇಡ. ಸತ್ತ ಹೆಣ ಆಗಲಿ, ಮತ್ತೆ ತಿನ್ನುವ, ಕಾಯುವ. ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋ, ನಾನು ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಶಕ್ತಿಯಿಂದ ಆಗದಿದ್ರೆ ಯುಕ್ತಿಯಿಂದ. ಏನೊಂದು ಪೌರುಷ ನಿಮ್ಮಲ್ಲಿ, ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುವುದು ಅದಲ್ಲ ನಾನು. ಈಗ ಸಮಯ ಎಷ್ಟಾಯಿತು? ಈಗ ಊಟದ ಸಮಯ. ಅದಲ್ವಾ, ನಾವು ಆರಂಭಿಸಿ ಹೊತ್ತೆಷ್ಟಾಯ್ತು ಅಂತ ಕೇಳಿ. ನಾವು ಆರಂಭಿಸುವಾಗ ಸಮಯವೇ ನೋಡಿ, ಮುಗಿಸುವಾಗ ಮೊದಲೇ ನೋಡುವ ಕ್ರಮ ಇಲ್ಲ. 5,000 ಕಳೆದು ಹೋಯ್ತು. 5,000ಕ್ಕೆ ಇದೆಲ್ಲ ಆಗಲಿಕ್ಕೆ ಹೋಗಲಿಕ್ಕೆ 5,000ಕ್ಕೆ ಇದು ಒಂದು ಬರ್ತದ? ಈ ಕಾಳಗ ಕಾಳಗ ಆರಂಭಿಸಿ 5,000 ವರ್ಷಗಳೇ ಕಳೆದು ಹೋಯಿತು. ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು.
ಗೆದ್ದವರು ನೀವು ಅಲ್ವಾ? ನೀನೇ ಗೆದ್ದವರು ನಾವು, ನಮಗೂ ಗೊತ್ತಿದೆ. ಹೌದು. ಆದ್ರೆ ಸೋತವರು ಯಾರು? ಸೋತವರನ್ನು ಹಾಗೆ ಸೋತವರ ಸುದ್ದಿ ಇಲ್ವಾ? ಸುದ್ದಿ ಇಂಥವರು ಸೋತವರನ್ನು ಹಾಗೆ ಒಟ್ಟಿಗೆ ಒಬ್ಬಡಿಲಿಕ್ಕೆ ಗೊತ್ತಿನಲ್ಲಿ ಹೇಳು. ನಾನೇ ಬೇಜಾರು ಮಾಡಬೇಡ ಆಯ್ತಾ? ಎಂತದ್ದು ಬೇಸರ ಮಾಡಬೇಡ. ಯಾಕೆ ಬೇಸರ? ಸೋತದ್ದಕ್ಕೆ ನನಗೆ ಸೋತಿದ್ದೆ ನಾನು, ಹಾಗೆ ಬೇಸರವೇ ಇಲ್ಲ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆಯದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದರೂ ಕೊಡುವುದು ಅನ್ನೋ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ದೇಹವನ್ನು ಕುಗ್ಗಿಸಿ, ನಿಮ್ಮ ಮಂಡೆಯನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಹೀಗೆ ಮಾಡಿ ನೀವು ಮುಂದೆ ಚಾಚಿದಿರಿ ಅಂತ ಆದ್ರೆ ತಟಪಟ ಕೊಡ್ತೇನೆ. ತಾಟಪಾಟ ಕೊಡೋದಾದ್ರೆ ಆಗಲೇ ಕೊಡ್ಬೇಕು. ಬೇಕಾ? ಒಂದು ಎರಡು ಇರ್ಲಿಯಾ? ಎಂತದ್ದು ಇರ್ಲಿಯಾ? ಕೇಳು, ಖಾಲಿ ನಿನಗೆ ಎಂತದ್ದು ಬೇಕು? ಕುಡಿಲಿಕ್ಕೆ ಬೇಕಾ? ತಿನ್ಲಿಕ್ಕೆ ಬೇಕಾ? ನಿನಗೆಂತದ್ದು ಬೇಕು? ಎಂತದ್ದು ಬೇಕಾದ್ರೂ ಕೇಳಬಹುದು. ಅವ ಕೊಡುವುದು ಉಪ್ಪು ನೀರು ಬರ್ರೆ ಕೇಳುದಲ್ಲ, ಕಾಲು ಹಿಡಿದ್ರೆ ನಿನ್ಗೆ ಎಂತದ್ದು ಬೇಕು ಅದನ್ನು ಕೊಡ್ತೇನೆ. ಹಾಕದ ಇದ್ದದ್ದು ಉಂಟಾ? ಉಂಟುಂಟು, ಅದು ಬೇರೆ ಪ್ರತ್ಯೇಕ ಉಂಟಲ್ಲಿ. ಬೇಡ ಅಂತ ಹೇಳಿದ್ರೆ ಆಯ್ತು. ನನಗದೆಲ್ಲ ಗೊತ್ತಿದೆ. ನೀನು ಕೊಡುವುದಕ್ಕೂ ಇಲ್ಲ, ನಾವು ಪಡ್ಕೊಳ್ಳುವುದಕ್ಕೂ ಇಲ್ಲ. ಯಾಕೆ? ನಾವು ಗೆದ್ದವರು ದೊಡ್ಡವರು ಬಲಿಷ್ಠರು. ಹೌದಪ್ಪ. ನೀನು ಸೋತವ ಸಣ್ಣವ, ಆದ ಕಾರಣ ನಾವು ಕೊಡ್ತೇವೆ, ನೀನು ಕೊಡ. ಯಾರು ಕೊಡುದು? ಕೊಡ್ತೀರಾ? ತಗೊಳ್ಬೇಕು ಅಂತ ಮನಸ್ಸುಂಟೆ, ಆದ್ರೆ ನಿಮ್ಮಲ್ಲಿ ನನಗೆ ವಿಶ್ವಾಸ ಇಲ್ವೇ? ವಿಶ್ವಾಸ? ಹೌದು, ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಬರಬೇಕು ಅಂತ ಇದ್ರೆ ಇಬ್ಬರು ಜೊತೆಯಾಗಿ ಕರತಟ್ಟಿ ಭಾಷೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವು ಇಬ್ಬರು ಕೊಡ್ತೇವೆ. ಅಧಮರು, ಮಂಕುಮತಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಪೆದ್ದರು, ದಡ್ಡರು, ಬಂಡರು, ಯಾರ ಯಾರ್ಯಾರನ್ನೆಂತದ್ದು? ಅಧಮರು, ದಡ್ಡರು, ಬೊಡ್ಡರು, ಭಟ್ಟರು. ನೀವೇ? ನೀನು ಆ ಶಬ್ದಗಳನ್ನೆಲ್ಲ ಉಚ್ಚರಿಸಿದ್ರೆ ನಮಗದರ ಅರ್ಥ ಗೊತ್ತೇ ಇಲ್ಲ. ಮೂರ್ಖ ಅಂದ್ರೆ ಎಂತದ? ಒಳ್ಳೆಯವ. ಒಳ್ಳೆಯವ. ನಮ್ಮಲ್ಲಿ ಯಾರು? ನೀನ್ ತಮ್ಮ ಅಲ್ವಾ? ನೀನು ಮೂರ್ಖ. ಹಾಗಾದ್ರೆ ಅಣ್ಣ? ಅಣ್ಣ ಶತಮೂರ್ಖ ಅಂದ್ರೆ ಬಹಳ ಒಳ್ಳೆಯವ. ಒಳ್ಳೆಯವ, ಒಳ್ಳೆಯವ, ಮೂರ್ಖ, ಸಾಕ. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೋಡಿ ನಿಮ್ಮದು. ಒಳ್ಳೆ ಜೋಡಿ. ಎಲ್ಲಿ ಹೋದ್ರು ಇಷ್ಟು ಒಳ್ಳೆಯ ಜೊತೆ ಸಿಗ್ಲಿಕ್ಕಿಲ್ಲ. ಅವಾಗಿಂದ ಬೊಬ್ಬ ಇಡ್ತಾರಲ್ಲ, ಕೊಡ್ತೇನೆ ಅನ್ನೋ ಹಾಗೆ. ಎಂಥದುಂಟು ಕೊಡ್ಲಿಕ್ಕೆ ನಿಮ್ಮಲ್ಲಿ? ಕೊಡ್ತೇನೆ ಅಂತ ಹೇಳಿದ್ರೆ ಸಾಕ, ಏನು ಬೇಕಾ? ಈ ನೀರ ರಾಶಿಯಲ್ಲಿ ನಿಂತುಕೊಂಡು ನಾನು ಕೊಡ್ತೇನೆ, ನಮ್ಮನ್ನು ತಾತ್ಸಾರ ಮಾಡಿದ್ರು ಉಂಟಲ್ಲ, ಒಂದು ಕೊಡ್ಲಿಕ್ಕೆ ಏನು ಇಲ್ಲದೆ ನಾವು ಕೊಡ್ತೇವೆ ಹೇಳ್ತೇವ. ಎಂಥದ್ದು ನನಗೆ ಕಾಣುದಿಲ್ಲ. ನಮ್ಮಲ್ಲಿ ಎಂಥದ್ದೆಲ್ಲ ಉಂಟು, ಎಷ್ಟು ಉಂಟು ನಮಗೆ ಗೊತ್ತಿಲ್ಲ. ಅದು ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಉಂಟು ಅಂತ ಹೇಳ್ತೀನಿ. ಎಲ್ಲಿ ಉಂಟು ನಮಗೆ ಗೊತ್ತಿಲ್ಲ. ಎಲ್ಲಿ ಉಂಟು ಅಂತ ಬೇಕು. ಆದ್ರೆ ಏನೂ ಇಲ್ಲದೆ ಕೊಡ್ತೇನೆ ಅನ್ನುವಾಗ ವಾಗ್ದಾನ ಮಾಡುವುದಕ್ಕೆ ನಾವು ಮಂಡೆಯಲ್ಲಿ ಏನು ಇಲ್ಲದವರಲ್ಲ. ನೋಡಿದೀಯ ನಮ್ಮ ಮಂಡೆ? ಹೌದು, ಅದೇ ಆದೀತು ನನಗೆ. ನಿಮ್ಮಿಬ್ಬರ ಮಂಡೆ ಕೊಡಿ, ಇಬ್ಬರ ಪ್ರಾಣ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿದ ಹೊಳೆ ಹೊಲದ ಏನ ಮಾಡುವುದು? ಹುಟ್ಟಿತ್ತು, ಅದೆಲ್ಲ ಉಪ್ಪು ನೀರಿನ ಪಾಲಾಗಿ ಸಾಯುವವರೆಗೆ ಬದುಕುವ ಒಂದು ಆಲೋಚನೆ ಬಂದದೆ. ಹುಟ್ಟು ಹೇಳಬೇಕಾ? ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಆದ್ರೆ ಒಂದು ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವಲ್ಲಿ ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಮಾಡೇದಕ್ಕೂ ಸರಿ. ಕರ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ತೇನೆ.
ನಾವು ಮಾಡಿದ ಸರ್ವ ಅಪರಾಧಗಳನ್ನು ಬಂಧಿಸಿ ನಮ್ಮನ್ನು ಧರಿಸೋ. ನಮ್ಮನ್ನು ದೇವರೇ, ಅಜ್ಞಾನಿಗಳಾಗಿ ಅಲೆದಾಡುತ್ತಾ ಇದ್ದೇವೆ, ಸುಜ್ಞಾನವನ್ನಿತ್ತು ರಕ್ಷಿಸು. ಮಕ್ಕಳೇ, ಅಯ್ಯನೇ, ಮೃದು ತನುವ ಹೋದಿಪ ಈ ಮಧು, ಮೃದು ತನುವ ಹೋದಿಪ ನೀರೇ ಮಧು, ಕಠಿಣ ಕಾಲವಳಿಪ ಈತನೇ ಕೈಡಬಲು, ಮಧು ಕೈಡಬಲು ತಿರಿಸಿ ಬೆಸರನು ನಾಭಿ ಕಮಲದಿ ಬರುವ ಕಮಲಜನನ್ನು ನೇಮಿಸಿ ಸೃಷ್ಟಿಕಾರ್ಯರೇ, ಕಮಲಜನನ್ನು ನೇಮಿಸಿ ಸೃಷ್ಟಿಕಾರ್ಯದಲ್ಲಿ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನೂ ನಾನೇ, ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಬನನ್ನು ಕೊಂದು ಕೈಟಬ ಅಂತ ಅನ್ನುವಂಥ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇವು ಮತ್ತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಖಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ಬಂಧಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15 ಶ್ರೀಯುತ ಕೆ ಸಂಜೀವ ಪೂಜಾರಿ ಒತ್ತೆಸಾರು ಮನೆ ಉಕ್ಕುಡ ದರ್ಬೆ ವಯ ವಿಟ್ಲ ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆಯಂಥ ಪುಣ್ಯ ಕಥಾನಕವನ್ನು ಆಡಿತುತ್ತಿದ್ದೇವೆ. ಅದೇ ರೀತಿ ಈ ಸಾಲಿನ ತಿರುಗಾಟದ ಕೊನೆಯ ಸೇವೆಯಾಟ ದಿನಾಂಕ 25/5/2024 ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ರಾತ್ರಿ 8:30ರಿಂದ ಪೂರ್ಣ ರಾತ್ರಿಯ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸುವರಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಲು. ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ
ಮಾನವನೋರ್ವನ ಜೀವನ ಎನ್ನುವುದು ಪಾವನವಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನ ಅವ್ಯಾರ್ಥ ದೇವಿ. ಅವರ ಪುಣ್ಯ ಗರ್ಭಾಂಬುದೆಯನ್ನು ಪಾವನಗೊಳಿಸುವುದರ ಮೂಲಕವಾಗಿ ಈ ಧರೆಯ ಬೆಳಕನ್ನು ಕಂಡವಳೆ ನಾನು. ಮಾಲಿನಿ ನಾಮಕಳು. ಗಿಡವನ್ನು ಬೆಳೆದು ಮರವಾಗಬೇಕಾದ್ರೆ ಕಾಲಕ್ಕೆ ಹೀಗೆ ನೀರನ್ನು ಪೋಷಕಾಂಶವನ್ನು ಎರೆಯುವುದು ಅನಿವಾರ್ಯವಾದಂತಹ ಕರ್ತವ್ಯವು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವೇ ಈ ಮಾಲಿನಿಯ ಜೀವನ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೆ. ಅರಮನೆಯನ್ನು ಬಂದು ಸೇರಿದೆ ಎಂದು ಸಂತೋಷದಿಂದ ಮಾತನಾಡುವಂತಹ ಅವ್ವೇ ಅಂತಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂಥ ಆಳವಾದಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಳಲ್ಲ. ನ್ಯಾಯದಲ್ಲಿ ದೊರಕಬೇಕಿತ್ತಂತೆ ಸ್ವರ್ಗದ ಧಿಕಾರ. ಆ ದೇವತೆಗಳು ಮಾಡಿದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ನನ್ನ ಅಷ್ಟು ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವ್ಯಾರಂತಹ ದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರ ಕುಲವನ್ನು ಉದ್ಧರಿಸಬೇಕಾದ್ರೆ ಮಗಳಾದಂತಹ ಮಾಲಿನಿ ನಾನೇನು ಮಾಡಬೇಕು? ತಾಯಿ ಆಡಿದಂತಹ ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ, ಗಂಡಿನಲ್ಲಾಗದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. ಅರಣ್ಯ ಗರ್ಭವನ್ನೇ ಸೀರು, ಹಿರಣ್ಯ ಗರ್ಭದ ಕುರಿತಾಗಿ ತಪವನ್ನಾಚರಿಸು. ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ತಾಯಿ ಆಜ್ಞೆ ಮಾಡಿದ್ದೆ, ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳು ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಬಿಂದ ಶುಚಿರ್ಭೂತಳಾದಿ ತಪವನ್ನು ಆಚರಿಸುವುದೇ? ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸುವಂತಹ ನಾನು ತಪವನ್ನಾಚರಿಸುವುದಕ್ಕೆ ಮುಂದಾದರೆ ತಪಸ್ಸು ಪೂರ್ಣವಾಗುವುದಕ್ಕುಂಟೆ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿಯೂ ನನ್ನ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಬಿಟ್ಟು ದೇವತೆಗಳು, ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಬಿತ್ತಿಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪವನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತು ಮಹಿಷಿಗಳಲ್ಲಿ. ದೇವತೆಗಳಿಗೂ ಬ್ರಾಹ್ಮಣರಿಗೂ ಹತ್ತಿರನಿಸಿಕೊಳ್ಳುವುದಿಲ್ಲ. ಮತ್ತೀಕೆ ಸಾವಕಾಶ ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೇನಂತೆ. ಕಾರಣವನ್ನು ತಿಳಿದೇ ಬಂದವ ನಾನು. ಕೇವಲ ಹೆಣ್ಣೊಬ್ಬಳು ಕೈಗೊಂಡಿರುವಂತಹ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಆಕ್ರಮಿಸುವ ಬಗೆ ಅವಳಲ್ಲಿರುವಂತಹ ವಾಂತಿ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೆ, ಕಶ್ಯಪ ಬ್ರಹ್ಮನ ಮಗಳು. ಸಾಮಾನ್ಯದವನೇ ಅವನು. ನಮ್ಮ ಕುಲಕ್ಕೆ ಅಪಮಾನ.
ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸಿಕೊಂಡು ಹೋಗುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಣನೆ ಮುನಿ ಸುಪಾರ್ಶ್ವకు ಕೊಟ್ಟಂತಹ ಶಾಪ 3 ಮುಟ್ಟುಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಪೂರ್ವದಲ್ಲಿ ವಿದ್ಯುನ್ಮಾಲಿಗೆ ವರ ನೀಡುವಾಗ ಇಂಥ ಅನುಭವ ನನ್ನಲ್ಲಿ ಆದದ್ದಿಲ್ಲ. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಮಾಲಿನಿ. ಬಿಸಿಲು ಗಾಳಿ ಚಳಿ ಮಳೆ ಯಾವುದರೂ ಲೆಕ್ಕಿಸದೆ ಏನಮ್ಮ ನಿನ್ನ ಭಯಕ್ಕೆ ಒಲಿದು ಬಂದೆಯ ತಂದೆ ಕರುಣ ಮೊದಲಾಗಿ ಪವಿತ್ರವಾದಂತಹ ಪದಯುದ್ಧಗಳಿಗೆ ಮಾಲಿನಿಯ ವಂದನೆಗಳು. ಶುಭಮಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದ ಉಪಾದಿಯಲ್ಲಿ ಏಕಮುಖವಾಗಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ. ಸತ್ಯಲೋಕದಿಂದಲೇ ಧರೆಗಳಿದೆಯಾ ತಂದೆ? ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಭ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತು ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತ ಹೂವಿಗಾಗಿ ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ವರವನ್ನದೇ ಪಾಲಿಸಿದಂತ ಆದರೆ ಹುಟ್ಟುವಾಗ ಆಗುತ್ತಾನೆ ಮಹಿಷ. ತಂದೆ ವರವನ್ನು ನೀಡಿ ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಬಡಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ? ಮರುಗಬೇಡಮ್ಮ, ಮರುಗದಿರು ಮಾಲಿನಿಯ ಮುನಿವರ ನೊರೆದ ವಚನವು ಸಫಲವಿಯದು. ಸರಳ ಮಹಿಷನು ಜನಿಸಿದರು ನಿಲ್ಲುವುದರಲ್ಲಿ ಮುಂದೆ ದುರಪರಾಕ್ರಮಿ ಜನಿಸಿ ಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನು ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿ. ಮಗಳೇ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನಿದ್ದಾಗ ದುಃಖಿಸುತ್ತಿರುವೆ ತಾಯಿ. ಮತ್ತೇನು ಬೇಸರ ಮಗ ಆಗ್ತದಮ್ಮ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ನಾನೇ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ಹೆಣ್ಣಾದವಳು ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ. ಮಹಿಷಿಯ ರೂಪವನ್ನ ಅಂತೂ ತಪವನ್ನಾಚರಿಸಿದೆ. ತಿಳಿದು ಮಾಡಿದರೆ ಅಪರಾಧವಂತೆ, ತಿಳಿದು ಮಾಡಿದರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ.
ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ ತಂದೆ? ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಹೆಣ್ಣಿನ ಪೂಜ್ಯತೆ ಗೌರವವನ್ನು ತಿಳಿಯದೆ ಅಹಂಕಾರದಿಂದ ಶಾಪ ಪರಿಮಾರ್ಜನೆ ಮೂರು ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬಿರುನು ಆಡಿದ್ದಾನೆ ಮುನಿ. ಅದರಂತೆ ಹುಟ್ಟುತ್ತಾನೆ ಮಹಿಷ ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತು. ವ್ಯರ್ಥವಾಯಿತುದಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ ಅನುಗ್ರಹಿಸಕ್ಕಂತೆ ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ. ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ, ಮಗನಿಗೆ ಉತ್ತಮ ಸಂಸ್ಕಾರ ನೀಡು. ಶುಭವಾಗಿ. ಕನಕ ಗರ್ಭನ ನೇಮವನು ಗೊಂಡು ಮಾಲಿನಿ ಗಣಹರುಷವತಾಡಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ ಇದ್ದಲೊಂದಿನ ದಿದಿಯು ತನ್ನಯ ಅಳಿದ ಪುತ್ರರ ನೆನೆದು ಚಿತ್ತದಲ್ಲಿ ಕಳವಳಿಸುತ್ತಿರಲಂದು ದಿದಿಯು ಚಿಂತೆಯಲ್ಲದೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ ಉಂಟು ದೇವಿ? ತೊಡೆಯನ್ನೇ ತೊಟ್ಟಿಲನ್ನಾಗಿಸಿ, ತೋಳ್ಗಳನ್ನೇ ಹಗ್ಗವನ್ನಾಗಿಸಿ, ನನ್ನದೇ ಹಾಲನ್ನೇ ಅಮೃತಾನವಾಗಿ ಉಣೋಡಿಸುತ್ತ ನನ್ನ ಮಕ್ಕಳು ನನ್ನ ಕಣ್ಣುಗಳಲ್ಲೇ ವಿಲವಿಲನೆ ಒದ್ದಾಡಿ ಸಾಯುತ್ತಿರುವ ದೃಶ್ಯವನ್ನು ಕಾಣುವಾಗ ಯಾವ ತಾಯಿ ತಾನು ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಉಂಟು ಹೇಳಿ? ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳಾದಂಥ ದೇವತೆಗಳು. ಆದ ಕಾರಣವೇ ಹೇಗಾದರೂ ಮಾಡಿ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕೆಂದು ಉದ್ದೇಶದಿಂದ ಮಗಳಾದ ಮಾಲ್ಯನ ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂಥ ಮಗಳಿಗೆ ಯೋಗ್ಯ ವರನಾದ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನಾರುವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಏನು ಮಾಡೋಣ, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯುತ್ತಲ್ಲ. ಯಾರಿದ್ದಾರೆ ಈಡೇರಿಸುವವರು? ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗನೊಬ್ಬ ಹುಟ್ಟಿದ್ದಾನೆ. ಮಹಿಷ ಅನ್ನುವಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತ ನೀವು ಇಂದು ತಲೆಯ ಮೇಲೆ ಕೈಗಿಸಿಕೊಂಡು ಧಾರಾಧಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಸಂಕಷ್ಟ ಮಣ್ಣು ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ನೀನೇನು ಓಡೋಡಿಕೊಂಡು ಬಂದು ಅತ್ತೆ ಎನ್ನುವಂತ ಗೌರವದಿಂದ ಏನಾಯ್ತಮ್ಮ ಎನ್ನುವುದಾಗಿ ಕೇಳುತ್ತಾ ಇದ್ದೀನಿ. ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಿ ಮಗನೇ?
ಏನು ಮಮ್ಮಲ್ಲಿ ಹೇಳ್ಕೊಳ್ಳಿ. ನಿನ್ನಂತೆ ಬಲಿಷ್ಠ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಅವರನ್ನು ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಯಾಕಮ್ಮ ಈ ಮಾತು, ಯಾಕೆ ಈ ಮಾತು? ಹುಟ್ಟಿದಂತ ಮಕ್ಕಳನ್ನು ಆ ದೇವಲೋಕದ ಆಸೆಯಿಂದ ಕಳಿಸಿಕೊಟ್ಟೆ ಮಗನೇ. ಕಳಿಸಿಕೊಟ್ಟೆ ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದ ಮುಗಿಸಿದ ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಪಿ ಯಾರು ಮಾಡಿರುವೆ? ಮೋಸವಂಚನೆಯಿಂದ ಪುನಃ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮಕ್ಕಳನ್ನು ಮಾಡಿ ತೋರಿಸ್ತೇನೆ. ಸುರಗಂತಿಗೆಯನ್ನು ಏರ್ತೇನೆ. ಆ ಚಂದವನ್ನು ನೀವು ನೋಡಬೇಕು, ನೀವು ಸಂತೋಷ ಪಡಬೇಕು. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇದ್ದೇ ಇದೆ ಮಗನೇ. ಆದ್ರೆ ಆಲೋಚನೆ ಮಾಡು, ನನ್ನ ಬದುಕಿನ ಆಶಾ ಕಿರಣ ನೀನು, ನನ್ನ ಮಗಳಾದ ಮಾಲಿನ್ಯ ಹಣಯ ಸಿಂಧೂರ ನೀನು, ಬಾಲ ಮಹಿಷನ ಬಾಳ ಭವಿಷ್ಯ ನೀನು. ಜಾಗರೂಕತೆಯಿಂದ ಯುದ್ಧವನ್ನು ಮಾಡಿ ಜಯಲಲಿತ ಯಾವುದನ್ನು ಪಡೆಯಬೇಕೆಂಬ ಆಶೆಯಲ್ಲಿ ನಾನು ಬಂದಿದ್ದೇನೋ ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸೂರಪ್ಪ ಓಡಿ ಹೋಗಿದ್ದಾನೆ. ಸೂರಪೀಠ ಬರಿದಾಗಿದೆ. ಸಂಭ್ರಮದಲ್ಲಿರುವಂತಹ ಸಮಯ. ದೇವತೆಗಳ ಪಕ್ಷವಾಗಿ ನನ್ನ ಕಣ್ಣ ಮುಂದೆ ಬಂದವ ಯಾರು?
ಇದ್ದವ ನಾನು ಬ್ರಹ್ಮದೇವರದೆಲ್ಲ ಒಳಗುಣ ಪಡ್ಕೊಂಡು ಬಂದವ. ಬ್ರಹ್ಮದೇವರು ಆವತ್ತು ಹೇಳಿದ ಮಾತು ಇವತ್ತಿಗೆ ನನಗೆ ಬರ್ತಾ ಉಂಟು. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಆ ಯಕ್ಷನೇ ತಾನೇ ನೀನು ನಿನ್ನ ತಲೆ ತಲೆ ಸ್ವರ್ಗದ ಪೀಠವನ್ನು ಇಂದ್ರನಿಗೆ ಒಪ್ಪಿಸಿಯಾಗಿದೆ. ದೇವತೆಗಳೆಲ್ಲ ಹರ್ಷಗೊಂಡದ್ದು ಮಾತ್ರವಲ್ಲ, ಹೂಮಳೆಯನ್ನು ಗೈಯುವುದರ ಜೊತೆಗೆ ಯಕ್ಷರಾಜನಿಗೆ ಜಯವಾಗಲಿ, ಯಕ್ಷರಾಜನಿಗೆ ಶುಭವಾಗಲಿ ಎನ್ನುವ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಈ ಕ್ಷಣಕ್ಕೆ ಯಕ್ಷನಿಗೆ ಒದಗಿದ ಕಾರ್ಯ ಮುಗಿಯಿತು. ಯಕ್ಷಲೋಕ ಸೇರ್ತೇನೆ. ನನಗೆ ಕಿವಿ ಕೇಳುದು ನಿನ್ನ ಒಳಗೆ ಬಿಟ್ಟದ್ದು ಯಾರು? ಯಾರು ಬಿಟ್ಟದ್ದು? ನೀನು ಬಿಟ್ಟದ್ದು? ಯಾರು ನೀನು? ನೀನು ಯಾರಂತ ಕೇಳಿ. ನಾನು ಯಾರು ಯಾರು ಅಂತ ಗೊತ್ತಾಗಲಿಲ್ವಾ? ಸತ್ಯ ಇಲ್ಲಿ ಯಾರಲ್ಲಿ ಕೇಳಿದ್ರೆ ಹೇಳ್ತಾರೆ ನಾನು ಜನ ಯಾರು ಅಂತ. ಅವರಿಗೆ ಹೇಳಿ ನೀನು ಯಾರು? ನೀವು ಒಮ್ಮೆ ಸರಿ ಮುಖ ನೋಡಿ ಗೊತ್ತಾಗುದಿಲ್ಲ. ಸರಿ ನೆನಪು ಮಾಡಿ. ನಾನು ಜನ ಬೇರೆ ಯಾರು ಅಲ್ಲ, ನಿಮ್ಮ ಶೆಜ್ಜಮ್ಮನ ದಿದಿಯಮ್ಮನ ಅಳಿಯ. ದಿದಿಯಮ್ಮನ ಅಳಿಯ ನನ್ನ ಗಂಡ. ನಿಮ್ಮ ಗಂಡನ ಜೊತೆಗೆ
ನಾನಿದ್ದವ. ಹಾಗೆ ಹೇಳಿ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿದ್ದು, ನೀನು ಇಲ್ಲಿರುವುದಲ್ಲ, ನೀನು ಬಾ ನನ್ನ ಜೊತೆಗೆ ಬಾ, ನಾವು ನೇರ ಗುರುಪುರಕ್ಕೆ ಹೋಗು. ಅಲ್ಲಿಗೆ ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡು ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದೆ, ನೀವು ಅದು ಮಾಡೋದಕ್ಕಿಂತ ಮೊದಲು ತಪಾಸಾದ್ರೂ ಮಾಡಬೇಕಲ್ಲ, ತಪಸ್ಸು ಮಾಡ್ಬೇಕು. ಅದು ನಾನು ಮೊದಲೇ ಮಾಡಿ ಆಗಿದೆ ಅಂತ ಹೇಳಿ ಮತ್ತೆ ಕೂಡ ಹೇಳಿದ್ದು, ನೀನು ಕೂಡ ಬಾ, ಬೇಕಿದ್ರೆ ನೀನು ಕೂಡ ಹೋರಾಟ ಮಾಡು, ಕಲಿಸಿ ನಾ ಕೊಡ್ತೇನೆ. ಹೋರಾಟ ಮಾಡು, ಕಲಿಸಿ ಕೊಡ್ತೇನೆ. ಅದಕ್ಕೆ ನಾನು ಹೇಳಿದ್ದೆ, ನಾನು ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ, ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ ಅವರು ಹೇಳಿದ್ದು ಒಂದೇ ಮಾತು, ಏನು? ಊರಿ ದೋಷ ಬರ್ತೇನೆ. ಊರಿ ದೋಷವಾಯಿತು ನನಗೆ. ಇನ್ನು ತಡ ಮಾಡುವುದಲ್ಲ, ಹೇಳಿ ಒಬ್ಬೊಬ್ರಲ್ಲ ಎಲ್ಲ ಹೇಳಿ, ಇಲ್ಲಿರೋರೆಲ್ಲ ಹೊರಡುವಾಗ ಹೇಳಿ, ನಮ್ಮ ಸೇನೆ ತಯಾರಾಗಲಿ, ನಮ್ಮ ಸೇನೆ ತಯಾರಾಗಲಿ, ಸರ್ಕಲಾಗಕ್ಕೆ ರೆಡಿ ಇರಲಿ, ಊಟ ಮಾಡಿ ಸೇನೆ ಲಗ್ಗೆ ಇಡಲಿ. ಹಾಗಾದ್ರೆ ನಮ್ಮವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಹೋದದ್ದು. ಅಮ್ಮ ಅಲ್ಲಿಯ ವಿಚಾರವನ್ನು ಇಟ್ಕೊಂಡು ನಾನು ಬಂದದ್ದು. ಏನು ವಿಷಯ ತಂದೆ? ಎಲ್ಲಿಂದ ತಪ್ಪಿ ಎಲ್ಲ ತಗೊಂಡು ಹೋದ್ರು ಅವರೊಟ್ಟಿಗೆ ಹೋಗುವಿಗೆ. ಯಾವುದು ಸಿಡಿಮದ್ದು ಬಿಡುವುದಲ್ಲ ನೀವು? ಯಾರು? ನಾನು ಸಿಡಿಮದ್ದು ಬಿಡ್ಲಿಕ್ಕೆ ಬಂದೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಎಂತದೇ? ಸಿಡಿಮದ್ದು ಬಿಡುವವರು ತಕೊಂಡು ಹೋಗಿ ಎಂತದು? ನಾನು ಹೀಗೆ ಸಿಡಿಮದ್ದು ಬಿಟ್ಟದ್ದಲ್ಲ, ಹೀಗೆ ಸಿಡಿಮದ್ದು ಬಿಟ್ಟು ಅವರ ಕಾಲಡಿಯಲ್ಲಿ ಹೊಡಿಯುದು. ಮತ್ತದ್ದು ಸಿಡಿಮದ್ದು ಬಿಟ್ಟದ್ದಲ್ಲ, ತಿರುಗಾಟದಲ್ಲಿ ಏನಾದ್ರು ಪ್ರಯೋಜನ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ಕಲ್ತುಕೊಂಡು ಬಂದೆ. ಹಾಗೆ ಅಮ್ಮ ನೇರವಾಗಿ ಸ್ವರ್ಗಕ್ಕೆ ಹೋದದ್ದು. ಹೋಗುವಾಗ್ಲೇ ಹೇಳಿದ್ದಾರೆ ರಾಯರು, ಏನು? ನಾವು 4ಕ್ಕೆ ಹೋಗುವ, 5ಕ್ಕಲ್ವಾ? 4ಕ್ಕೆ ಹೋಗುವ ಅಂತ ಹೇಳಿದ್ದಾರೆ. ಇಲ್ಲಿಂದ ಹೆಚ್ಚು ಕಡಿಮೆ 4ಕ್ಕೆ ಹೊರಟೆವು. ಹೆಚ್ಚು ಕಡಿಮೆ 4ಕ್ಕೆ ಮುಟ್ಟಿದೆ. ಹೊರಟದ್ದು 4ಕ್ಕಲ್ವ? ಹೌದು, ಮುಟ್ಟಬೇಕಾದದ್ದು 4ದಲ್ಲಿ ಯಾರು ಬರ್ತಾರೆ ಅಂತ ಯೋಚನೆ ಮಾಡುವ. ಆ ಕಡೆಯಿಂದ ತುಕ್ಕುಡಿ ಬಂತು, ಸೇನಾ ತುಕ್ಕುಡಿ. ಈ ಕಡೆಯಿಂದ ಗಾರ್ಡನ್. ತುಕ್ಕುಡಿ ಗಾರ್ಡನದಲ್ಲಿ ಸಿಕ್ಕಿ ಪುಡಿ ಮುಡಿ ಗಾರ್ಡನ, ರಕ್ಕಸರ ಗಾರ್ಡನ್. ಅಷ್ಟೊತ್ತಿಗೆ ಯಾರು ಬರ್ತಾರೆ ಅಂತ ಯೋಚನೆ ಮಾಡುವಾಗ ಬಂದ್ರಲ್ಲ ಯಾರು? ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ರು. ಯಾರು ಬಂದ್ರು? ಯಾರು? ಅಗ್ನಿ, ವಾಯು, ಕುಂಬ್ರ, ಮೇರ್ಬತ್ತಿ, ಯಮ. ಎಲ್ಲಿ ಹೋದ್ರು ಹೋಗುದಲ್ಲಿಗೆ. ಅವರು ಅಗ್ನಿ, ವಾಯು, ಕುಬೇರ, ನಿರುತಿ, ಯಮ, ವರುಣ ಒಟ್ಟಾಗಿ ಬಂದರು. ಇವರಿಗೆಲ್ಲ ಮೊದಲೇ ಗೊತ್ತುಂಟು ಬಾರಿ, ನಾ ಸುಮ್ಮನೆ ಬಂದದ್ದು.
ಬಂದವರೆಲ್ಲ ಸುತ್ತ ನಿಂತ್ಕೊಂಡಿದ್ರು. ಲಾರಿ ಎದ್ದು ನಿಂತ್ಕೊಂಡು ಚೈಕ್ 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 ಅಂತ ಬಿಟ್ಟದ್ದೆ ತಾಡು. ಬಂದಂತ ದೇವತೆಗಳೆಲ್ಲ ಓಡಿ ಹೋಗಿ ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಕಡೆಗೆ ಒಬ್ಬ ಬಂದ. ಯಾರು ಯಾರು ಸುರತ್ಕಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಕುಚಿರಿ ಹಿಡ್ಕೊಂಡು ನಿನ್ನ ಮಾವನ ಮಗಳು. ಅವರಲ್ಲಿ ಮುಖ್ಯವಾದ ಸುರಲೋಕದಿಂದ ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪ್ಪ. ಸುರಪ್ಪ ಅವನನ್ನು ನೋಡಿ ಸಿಕ್ಕಿದೆ ಈ ಸಲ ಬಿಡುವುದಿಲ್ಲ ಅಂತ. ಆ ಕಡೆಯಿಂದ ಸುರಪ್ಪ, ಈ ಕಡೆಯಿಂದ ನಮ್ಮ ಯಜಮಾನರು. ಜೋರ್ ಜೋರು ಯುದ್ಧ, ಭಯಾನಕ, ಭೀಕರ, ಗಣಗಂಭೀರ, ಸಾಂಕ್ರಾಮಿಕ. ಸಾಂಕ್ರಾಮಿಕ ಅಲ್ಲ, ಜೋರ್ ಜೋರು ಯುದ್ಧ ಆಗಿ ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಮಾಡಿದ್ದಮ್ಮ. ದೇವೇಂದ್ರ ಮಾಡಿದ್ದ. ತಲೆ ಹೊಡೆದ್ರ ಗೊತ್ತಾಯ್ತಾ? ಜೋರಾಗಿ ಬಿಡೋದು ಕಟ್ಟಿಲ್ಲ. ಎದ್ದೇಳ ಕೂದಲಿರುವಾಗ ಗೊತ್ತಾಗ್ತಿ. ಹೋದದ್ದು ಯಾಕೆ? ಯುದ್ಧಕ್ಕೆ. ದೇವೇಂದ್ರ ಸೋತು ಓಡಿ ಹೋಗಿದ್ದಾಗ ಸ್ವರ್ಗ ಎನ್ನುವುದು ನಮ್ಮ ಪಾಲಾಯಿತು. ಸಂತೋಷದ ವಿಚಾರ ಇದು. ಮತ್ತೆ ಕಳಿಸಿ ಅಳಬಾರ್ದ? ನಗನಗಿಂತ ಹೇಳಬೇಕು. ನಗನಗಿಂತ ಹೇಳಬೇಕಾ? ಆಮೇಲೆ ವಿಚಾರ ಕೇಳಬೇಕು. ಎಲ್ಲರೂ ಹೋದ್ರು ದೇವತೆಗಳೇ ಎಲ್ಲರೂ ಹೋಗಿ ಆದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಶಾನದಲ್ಲಿ ತವಳಿಗೆ ಬಾರಿಸ್ತೇನು ಪಾಪಿ ಮಗನೇ. ಮಶಾನ ಸಿಂಹಾಸನ ಶ್ರೀನಿವಾಸನ ನಾಕದಲ್ಲಿ ಸಿಂಹಾಸನದಲ್ಲಿ ಕೂತು ಚಪ್ಪಾಳೆ ಬಡದೆ ತಾಡ 6 ಮಂದಿ ಹೆಣ್ಣು ಆವು ಸೀರೆ ನಾಯಿ ಮರಿಗಳು ಬಂತು. ಇದ್ದವರೆಲ್ಲ ಸೇರಿಸಿಕೊಂಡು ಬಡಿದ್ದಾರೆ. ಅವರು 6 ಮಂದಿ ಹೆಣ್ಣು ಮಕ್ಕಳು ಅಪ್ಸರಾಂಗ ನೀರು ನಾರಿಮಣಿಯರು ಯಾರೆಲ್ಲ ಬಂದ್ರು? ರಂಬೆ, ಊದವತ್ತಿ, ಮೀನಕ್ಕ, ಮಂಜಾಲ್ ದೋಸೆ. ಈ ಯಾರ ಮನೆಗೆ ಹೋಗಿ ಬಂದೆ? ಅವರು ರಂಬೆ, ಊರ್ವಶಿ, ಮೇನಕ್ಕ, ಇಲೋತ್ತಮಿ, ಮಂಜುಘೋಷಿ. ನಾನು ಮಂಜಾಲ್ ದೋಸೆ ಅಂತ ಅನ್ಕೊಂಡೆ. ಅದೇ ಇರು. ಕಡೆಗೆ ಒಬ್ಬಳು ಬಂದೆ ತಟ್ಟೆ ಮೇಲೆ. ಯಾರದು? ಉಂಡಿಗಾಸಿ. ಕುಂಜಿಗಸ್ತಳೆ ಅವಳೆ ಒಂದು ಅವರದ ನಿತ್ರಾರಂಭ ನರ್ತನ ನಾಟ್ಯ. ಎಂತ ನಾಟ್ಯ ಎಂತದ್ದು ನಾಟ್ಯ ಅದು? ಅಲ್ಲ, ಮಾಡಿ ತೋರಿಸು ಅಂತ ಹೇಳಿದ್ರೆ ನನಗಾಗುದಿಲ್ಲ. ಅದನ್ನ ಕರ್ಮ ಕೇಳಿ. ಆದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸ್ವಲ್ಪ ಬಾಯ್ತಾಳ ಕಲ್ತ್ಕೊಂಡು ಬಂದಿದ್ದೆ. ಎಂತ ಬಾಯ್ತಾಳ ಇದರಲ್ಲೇ ಪುಟ್ಟುತ್ತೇನೆ ಬಾಯಿಗೆ. ನಾನು ಹೇಳ್ಬೇಕು ಮೊದಲಿಗೆ ನಾದನು ನಿನ್ನ ತೈ ಅದಾದ್ಮೇಲೆ ತಿನ್ನಕ್ಕೆ ಇವರಿಗೆ ಸರಿ ಗೊತ್ತು. ಅದು ಇಲ್ಲದಿದ್ರು ತಿನ್ನಕ್ಕೆ ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ ಬೊಂಬೆ ಎಲ್ಲ ದಿಕ್ಕೊತ್ತಾಯಿ. ಇವರು ಅಷ್ಟು ದೂರ ಅವರು ಬಾರಿಸಲಿಲ್ಲ. ಯಾಕೆ? ಮುಕ್ತಾಯಕ್ಕೆ ಹೊತ್ತಾಗಲಿಲ್ಲ. ಬಗೆ ನಾಟ್ಯ ಕಾರ್ಯಕ್ರಮ ಆಯಿತು. ನಾಟ್ಯ ಕಾರ್ಯಕ್ರಮ ಮುಗಿಯಿತು. ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ನಿಶ್ಶಬ್ದ. ಎಲ್ಲಿ? ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಮೇಲಿಂದ ಪುಷ್ಪಕ ವಿಮಾನ ಅಲ್ಲ, ಮೇಲಿಂದ ಹಾರಾಡಿಕೊಂಡು ಬಂದದ್ದು. ಬಂದವ ಇವ ಜನ ಯಾರು? ಯಾರು ಇವ? ಬಂದವ ಯಾರು ಇವ? ಅವ ಯಾರಿಲ್ಲ ಭಾವನೆ ಯಾರು ಅಂತ ಯೋಚನೆ ಮಾಡುವಾಗ ಜನ ಬೇರೆ ಯಾರು ಅಲ್ಲ, ಯಕ್ಷರಾಜ ಸಿಂಗಲ್ ಬಾಕ್ಸ್ ಕರ್ಮ ಯಕ್ಷರಾಜ ಪಿಂಗಳ ಬಂದವನೊಂದು ಸಣ್ಣ ದಿತ್ತ ತಗೊಂಡ. ಹೇಗೆ ಕಟಂಗಿನಲ್ಲಿ ಬಂದು ನಿಂತ. ಮುಕ್ತಾಯ. ನೇರ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು ಏನೋ ಕೂತದ್ದೇನು? ನಾನು ಆಗದಿಂದ ಇಲ್ಲಿ ಕಷ್ಟಪಟ್ಟು ಮಾತಾಡ್ತಾ ಇದ್ದೇನೆ. ನಾನು ಮಾತಾಡೋದು ಅರ್ಥ ಆಗುದಿಲ್ಲ ಅಂತ ನಾನೇ ತಲೆ ಬಿಸಿಲಿದ್ದೇನೆ. ನೀನು ಕೂತುಕೊಂಡು ಕಾಲಾಡಿಸಿಕೊಂಡು ಮಾತಾಡೋದು. ಹೌದಾನು? ಆಚೆ ನೋಡುದು, ಈಚೆ ನೋಡು. ಎಂತ ಮುಖ ಇಟ್ಟ ನೋಡುದು. ನಮ್ಮ ಮುಖದಲ್ಲಿ ಎಂತ ಮಂಗ ಕುಡಿತ. ಹೌದಾನು? ಎಂತ ಮುಖ ನೋಡುದು. ಇಳಿಯ ಕೆಳಗಿಳಿದ ಮಂಗನ ಮುಖದವನೇ. ಆಗದಿಂದ ಕುಣಿಯುವುದಿಗೆ ಮಂಗ ಕೊಡಿದಾಗ ಆಗ್ತದೆ. ನಾನಲ್ಲ. ಮತ್ತಾರು? ನಿನಗೆ ಭಾಷೆ ಸಂತಾನ ಅರ್ಥ ಆಗುದಿಲ್ಲ. ಇಳಿಯಲ್ಲ ಅಲ್ಲಿ ಅವ ಹೇಳಿದ್ದು. ಅವ ಅಷ್ಟಕ್ಕೆ ನಿಮ್ಮ ಗಂಡ ಹೇಳಿಲ್ಲ. ಕೂತಲ್ಲಿಂದ ಹೇಳಿಲ್ಲ. ಬಂದಂತ ಅವ ಕೂಡ ಬಿಡ್ಲಿಲ್ಲ. ಹತ್ತಿರ ಬಂದು ಅವನ 2 ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಳಕ್ಕೆ ನನ್ನವರಿಗೆ ಒಂದೇ ಬೆಟ್ಟು ಹೊಟ್ಟದ್ದೆ ತಡ ಹೀಗೆ ಕೂತಿದ್ರು.
ನನ್ನವರಿಗೆ ಸಿಟ್ಟು ಬಂತು. ಸಿಟ್ಟು ಬಂತು ಎದ್ದು ನಿಂತ್ಕೊಂಡ್ರು. ನಾನು ಯೋಚನೆ ಮಾಡಿದೆ, ಈ ಸಲ ಹೆಚ್ಚು ಕತೆ ಮುಗಿಯಿತು ಅಂತ. ಎಲ್ಲ ಕಾಯ್ತಾ ಇದ್ದಾರೆ, ಈಗ ಯುದ್ಧ ಮಾಡ್ತಾರೆ, ಈಗ ಯುದ್ಧ ಮಾಡ್ತಾರೆ ಅಂತ. ಯುದ್ಧ ಮಾಡುದು ಕಾಣುದಿಲ್ಲ. ಮತ್ತೆ ನಿಂತಿದ್ದವರು ಅಲ್ಲಿಗೆ 3 ಸುತ್ತು ತಿರುಗಿ ದಡ್ಡ ಅಂತ ಬಿದ್ದು ಕೆಲವೊಮ್ಮೆ ಯುದ್ಧ ಮಾಡ್ತಾರೆ. ನಾನು ಎದ್ದು ಬಿದ್ದು ಯುದ್ಧ ಮಾಡುದು ನೋಡಿದ್ದೆ. ಬಹುಶಃ ಹೊಸ ಕ್ರಮದ ಯುದ್ಧ ಅಂತ ಭಾವಿಸಿದ್ದು. ಆದ್ರೂ ಹೇಳುದು ಕಾಣುದಿಲ್ಲ. ನನಗೆ ಅನುಮಾನ ಆಯ್ತು. ಹತ್ತಿರ ಹೋಗಿ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಹೇಳಿ 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 ಎಂತ ತಿರುಗಿಸುದು, ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಹೇಳುದು ಕಾಣುದಿಲ್ಲ. ಹತ್ತಿರ ಹೋಗಿ ಇದು ವಿಷಯ ನಗಾಡಿಕೊಂಡು ಹೇಳಲಿಕ್ಕೆ ಅಲ್ಲ. ಎಂತದಾಯ್ತು ಮಾರಾಯ? ನೀವು ಆಗ ಹೇಳಿದ್ದೀರಿ ನಗಾಡಿಕೊಂಡು ಹೇಳಲಿಕ್ಕೆ, ನನಗೆ ಅದು ಮರ್ತ ಹೋಗಿದ್ದು. ನಗಾಡಿಕೊಂಡು ಹೇಳಲಿಕ್ಕೆ ಹೇಳಿದ್ದೀರಿ. ಹತ್ತಿರ ಹೋಗಿ ನೋಡ್ತೇನಮ್ಮ. ಎಂತ ಒಂದು ವಿಷಯ ಎಷ್ಟೊತ್ತ ನಾಲಗೆ ಹೊರಗೆ ಬಂದಿದೆ. ಎಷ್ಟೊತ್ತ ನಾಲಗೆ ಹೊರಗೆ ಬಂದಿದೆ. ಎಂತದ ಹೇಳ್ತೀವಿ? ಏನಾಗಿಲ್ಲ, ನೀವು ತಲೆಬಿಸಿ ಮಾಡಬೇಡಿ. ಮತ್ತೆ ಕೂಡ ಹತ್ತಿರ ಹೋಗಿ ಸರಿ ನೋಡ್ತೇನಮ್ಮ. ಎಂತ ಒಂದು ದೃಶ್ಯ ನೋಡ್ಬೇಕು. ಕಪಾಳಕ್ಕೆ ಬಾರಿಸಿರಪ್ಪ. 2 ಕಣ್ಣುಗುಡ್ಡೆ ಕೂಡ ಹೊರಗೆ ಬಂದು ನಾಲಿಗೆ ಹೊರಗೆ ಬಂದು ಕಣ್ಣುಗುಡ್ಡೆ ಎಂತದ ಹೇಳ್ತೀವಿ? 2 ಕಣ್ಣುಗುಡ್ಡೆ. ಏನಾಗ್ಲಿಲ್ಲ, ನೀವು ತಲೆಬಿಸಿ ಮಾಡಬೇಡಿ. ಬೇರೆ ಏನಾಗ್ಲಿಲ್ಲ. ನಿಮ್ಮ ಗಂಡ ಸತ್ತೇ ಶಿವನೇ 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 ಪತಿಯನೇ ಮಡಿಗೆಯಲ್ಲ ಈ ಪರಿಯನ ಜತೆಯ ನಗಲುವರೇನಲ್ಲ. ಪ್ರೀತಿಯೊಳು ನಿನ್ನ ನಗಲಿ ಜೀವಿಗಳಂತೆ ವ್ಯಥೆಯ ಯಾರೊಡನೆ ಪತಿಯೇ. ಶಿವನೇ ಶಿವನೇ, ಎಂಥ ಕರ್ಣ ಕಠೋರವಂತ ಮಾತನ್ನು ಕೇಳಿಬಿಟ್ಟೆ ನಾನು. ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ, ಮಂಗಳಾರತಿನ ಬೆಳಕು ಎಂಬುದಾಗಿ ಹೋದವರಲ್ಲವೇ ನನ್ನವರು. ಭಾರತ ಲೋಕವನ್ನೇ ಸೇರಿದ್ದೀರಾ ಸ್ವಾಮಿ, ಭಾರತ ಲೋಕವನ್ನೇ ಸೇರಿದ್ದೀರಾ. ಅಧಿಪತಿಯ ಹೆಣ್ಣಾದವಳ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತದೆ. ಹಣೆಯ ಸಿಂಧೂರದ ತಿಲಕ, ಕುರುಳ ಮಾಂಗಲ್ಯದ ಪದಕ್ಕೆ ಇರಲಿ ಎನ್ನ ಕೊನೆಯ ಉಸಿರಿನ ತನಕ ಎಂಬುದಾಗಿ ಆ ಭಾಗ್ಯದಿಂದ ವಂಚಿತಳಾಗಿ ಹೋದೆನಲ್ಲ ನಾನು. ನನಗಿನ್ನ ಬದುಕು ಬೇಡ. ನಿಮ್ಮೊಂದಿಗೆ ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಅತ್ತು ಹಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪರೆ ಸಮರ ಸಮರ್ಥನಾಗಿ ಹದರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಮನಸ ಮೊತ್ತವನ್ನು ಸದೆ ಬಡಿದು ನಾಕವ ಅತ್ತಿಯಲೆ ವಶಗೈವೇನೆನು ತಲೆ ಕರೆದಳ ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಅತ್ತನೆಯಿಂದಾದರೆ ಸತ್ತವರ ಭಕ್ತಿ ಹುಟ್ಟಿ ಬರುವುದಕ್ಕೆ ಸಾಧ್ಯ ಬಿಟ್ಟೆ ಇಲ್ಲ. ನಾ ಅಳಬಾರದು, ನಾ ಸಾಯಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನಗಿಂತಹ ಸ್ಥಿತಿಯನ್ನು ತಂದವರು ಯಾರು? ಯಾರು 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 ಎಲ್ಲ ದೇವತೆಗಳೇ. ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲಿದ್ದ ಹೂವನ್ನೇ ಬರಿದಾಗಿ, ಕೈಯ ಕಕ್ಕಡವನ್ನೇ ಹರಿದು ವೈದೇವ್ಯ ದೀಕ್ಷೆಯನ್ನು ತಂದೊಡ್ಡಿನ ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಿಂತು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರ. ಶಾಶ್ವತವಾದಂತಹ ನಗುವಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ. ಹಾಗಾದರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಯಾರಿದ್ದಾರೆ ನನಗೆ? ಯಾರಲ್ಲಿ ಯಾಕಾಗಿ ಹೇಳಬೇಕು? ಎದೆ ಎತ್ತರಕ್ಕೆ ಬೆಳೆದಂತಹ ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಮನದಲ್ಲಿ ನಿಮಗೊಂದು ಗತಿಯ ಕಾಣಿಸುತ್ತೇನೆ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರಳ ಕುಟಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ
ತೋರಿಸಿಕೊಂಡಿದ್ದೇನೆ. ರಾರಾಜಿಸುವ ರಾಜಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆ ಆಟವಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ಹೆತ್ತಪ್ಪೆಯ ಕರುಳಿನ ಕೂಗು ಕೇಳಿಸಿತು. ಆ ಸ್ವರವನ್ನೇ ಆಲಿಸಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಳ ಸೂತ್ರ ಕಲಾಚಿಕೊಂಡಿದೆ, ಕಣ್ಣೀರು ಸುರಿಸುತ್ತಾ ಈ ರೀತಿ ಮರುಗುತ್ತಾ ಇದ್ದೀರಿ. ಏನಾಯ್ತಮ್ಮ? ಮಗನೇ ಕಷ್ಟ. ಕರ್ತವ್ಯವಾಗಿ ಬಂತೆ. ಯಾರಿಂದ ಅಮ್ಮ? ನಮ್ಮವರು ಏನಾದರೂ ನಿಮಗೆ ತೊಂದರೆಯನ್ನು ಮಾಡಿದ್ರಿ ಅಥವಾ ಮೇಲಿನ ಲೋಕದವರಾದಂತಹ ಹರಣೆ ಹಲಿಯೇ ಸರಸಿದೋ ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರ ಮಹಿಷಾಕ್ಯ ನಿಮ್ಮ ಮಗ ನಾನಿದ್ದೇನೆ ಅಮ್ಮ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಮಗನೇ ಬಿಡಲೇ ನನಯೋ ಮುದು ಕಂದ ನಮ್ಮ
ಹೇಗಮ್ಮದು? ನಿನ್ನ ತಂದೆ ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೀರೆಂಬುದಾಗಿ ಹೋದಂತಹ ವಿಚಾರ ನಿನಗೂ ಸ್ಪಷ್ಟವಾಗಿ ತಿಳಿದಿದೆ ತಾಯಿ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದಂತೆ ಪರಿಣಾಮ ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದಾಡಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ? ಕಣ್ಣೀರು ಯಾಕಮ್ಮ ನಿನಗೆ? ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಮಗನೇ. ಯಾಕಮ್ಮ ಹಾಗೆ? ಪೀಠವನ್ನು ಏರಿದಂತಹ ನಿನ್ನ ತಂದೆ, ನನ್ನ ತಂದೆಯಲ್ಲ, ಅಲ್ಲಿದ್ದ ದೇವತೆಗಳು ಮೋಸದಿಂದ ಅಯ್ಯೋ ಅಯ್ಯೋ ಎಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದುದಾಗಿದ್ದು ತಾಯಿ. ಅಮ್ಮ, ಇದು ಸತ್ಯವೇ ಅಮ್ಮ? ಹೌದು ಕಂದ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಕೇಳುವುದಕ್ಕಾಗುವುದಿಲ್ಲ. ಆಕಾಶವೇ ಕಲಚಿ ಮೈ ಮೇಲೆ ಬಿದ್ದಂತಹ ಅನುಭವ ತಾಯಿ. ಅಮ್ಮ, ನನ್ನಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ಇನ್ನು ಬರುವುದಿಲ್ವೇ ಅಮ್ಮ? ಇಲ್ಲ ಮಗನೇ. ಸ್ವರ್ಗಲೋಕದಲ್ಲಿ ಅಸುನೀಗಿದರೆ ಅಮ್ಮ. ಹೌದು ಕಂದ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಅನಾಥ ಮಗುವಾದಿಯಮ್ಮ. ನನಗೆ ಇನ್ನು ಯಾರಿದ್ದಾರೆ? ನಾನಿದ್ದೇನೆ ಮಗನೇ. ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರದು ಅಮ್ಮ. ಸತ್ತ ನನ್ನ ಅಪ್ಪನ ಪಾಲಿಗೆ ಶಾಂತಿಯನ್ನು ದೊರಕಿಸುವಲ್ಲಿ ನಾನು ಹೋಗಿ ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ನನಗೆ ಲಕ್ಷವೇ ಅಲ್ಲ. ಅಪ್ಪಣ ಕೊಡು, ಹೊರಟೆ. ಸಂತೋಷವಾಯಿತು. ಪ್ರಣಯ ಮಾಡಿದ ನುಡಿಗೆ ಮಾಲಿನಿಯೇ ಮನದಿ ಹರುಷವನಂತು ನುಡಿದಳು. ಸಂತೋಷವಾಯಿತು. ಅಣಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ. ಇಲ್ಲ ಮಗನೇ. ವನಜನಾಭನು ಬರುವ ಕಪಟದಿ ಅನವರತ
ನಿನ್ನ ಶಿರವನ್ನು ಕಡಿದು ನಾನು ಬರ್ತೇನೆ. ಮಗನೇ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಪರೀಕ್ಷಿಸಿಕೊಂಡು ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳಿ ಲೆಕ್ಕಾಚಾರವೇ ಅಲ್ಲ, ತೃಣಕ್ಕೆ ಸಮಾನರವರು. ಹೌದಮ್ಮ. ಆದರೆ ಯುದ್ಧರಂಗದಲ್ಲಿ ಸೋತದ್ದ ಅವರ ಹರಿಯ ಮರೆಯನ್ನು ಹೋಗುತ್ತಾರೆ. ಅವನ ಹಬ್ಬ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು. ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾರೆ. ಅದಕ್ಕೆ ನಾನೇನು ಮಾಡಬೇಕಮ್ಮ? ನೀನೀಗಲೇ ಕಾಡಿಗೆ ಸೇರಬೇಕು, ವಿಧಾತರ ಕುರಿತಾಗಿ ತಮ್ಮನ್ನಾಚರಿಸಬೇಕು, ಅದೇನಂತ ಅವರವನ್ನ ಪಡೆಯಬೇಕು, ತದನಂತರ ಸ್ವರ್ಗವನ್ನೇ ಇರಬೇಕು. ಅಲ್ಲಿದ್ದಂತ ಇಂದ್ರಾದಿ ಸುಮನಸರೆಲ್ಲ ಬಡಿದಾಡಿ ಸ್ವರ್ಗದ ಸುರಗತ್ತುಗೆ ಇನ್ನು ಏರಬೇಕು ಮಗನೇ. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ, ಇದರಲ್ಲಿ ಯಾವುದೇ ಸಂದೇಹ ನಿನಗೆ ಬೇಡ. ಅಮ್ಮ, ನಿನ್ನ ಯಾವುದೇ ಹೇಳಿಕೆಗಳನ್ನು ಇಷ್ಟದ ಮೇರೆಗೆ ನಾನು ವಿರೋಧಿಸಿದವನಲ್ಲ. ತಪಸ್ಸಿಗಾಗಿ ಹೊರಟು ನಿಂತಿದ್ದೇನೆ. ತುಂಬ ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡಮ್ಮ. ಬರಿಗೆಯಲ್ಲಿ ಹೋಗುವುದಲ್ಲ ಮಗನೇ, ಹೋಗಿ ಬರ್ತೇನಮ್ಮ. ಹಿಡಿದುಕೋ ಈ ಖಡ್ಗವನ್ನು. ಸ್ವೀಕರಿಸಿಕೊಂಡಿದ್ದೇನೆ, ಹೋಗಿ ಬರ್ತೇನಮ್ಮ. ಹೋಗುವ ದಾರಿ ಕೀರ್ತಿ ಹೆದ್ದಾರಿ ಆಗಿರಲಿ ಕಂದ. ಧನ್ಯನಾದೆ, ಧನ್ಯನಾದೆ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ಪಿತಾತನ ತಪಗೈವೆ ಎಂತ ಆತ ಪೂಕ್ಷಣ ಕೈಗೊಂಡು ಪುಷ್ಪರ ಕ್ಷೇತ್ರವ ಬದುಕಲ್ಲಿ ಬಳಿಕ ಸೂರಪ್ಪ ಸ್ವರ್ಗಲೋಕವನ್ನು ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಸೇನೆಯಿಂದ ಸೇರಿಸಿಕೊಂಡು ನೇರವಾಗಿ ಸುಳಕಕ್ಕೆ ಹೋದವು. ಸಮರದಲ್ಲಿ ಸೂರಪ್ಪನನ್ನು ಬಿಡಿಸಿ ಒಂದೊಮ್ಮೆಗೆ ಸುಳಕದ ಗದ್ದಿಗೆಯನ್ನು ನಾವು ಏರಿದ್ದೇವೆ. ಏನು ಮಾಡೋಣ? ಸಿಕ್ಕಿದಂತ ಅಧಿಕವನ್ನು ಉಳಿಸಿಕೊಳ್ಳುವಂತ ಯೋಗ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ಆ ಹರಿಯ ಕಪಟದಿಂದ ಅಂಗಾಂಗನೆ ಕತ್ತರಿಸಿ ಬಿಟ್ಟಿದ್ದಾನೆ. ಈ ಸಮಯದಲ್ಲಿ ಇನ್ನು ಬದುಕುವುದು ಹೇಗೆ ಅನ್ನೋದು ಒಂದೇ ಒಂದು ಆಲೋಚನೆ.
ಏನು? ಶೋಣಿತಪುರದಲ್ಲಿ ಮಾರನಿಗೆ ಮಗನಾಗಿ ಭವಿಷ್ಯಕ್ಕೆ ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಬರೆದಿದ್ದಾನೆ. ಹಾಗಾಗಿ ತಡೆಯಾಕೆ ನಮ್ಮ ನಡೆ. ಹತ್ತಿರ ಬನ್ನಿ ಹತ್ತಿರ ಬನ್ನಿ ಹತ್ತಿರ ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ಮಂದಿ ಸಾವಿರ ಸಂಖ್ಯೆಯಲ್ಲಿ ಹಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಯಾರಯ್ಯ ನೀವು? ಇಲ್ಲಿಗೆ ಯಾಕೆ ಬಂದಿರಿ? ನನ್ನಿಂದೇನಾಗಬೇಕು? ಎಲ್ಲವನ್ನು ಅರುಹಿ ಆಲಿಸಬೇಕು. ಮಾಲಿನಿ ಸುಕುಮಾರ ವಂಶದಲ್ಲೇ ಹುಟ್ಟಿಕೊಂಡವರು ನಾವು. ನನ್ನ ಸಂಬಂಧಿಕರೇ ಶೋಣಿತಾಪುರದಲ್ಲೇ ಹುಟ್ಟಿಕೊಂಡವರು ನಾವು. ಹೌದು. ನಾನೇ ಸಂತಾಸುರ, ನಾನೇ ದುರ್ಗಾಸುರ, ಅವ ಬಿಡಲಾಸುರ, ಮತ್ತೊಬ್ಬ ಚಾಮರಾಸುರ. ಇವರೆಲ್ಲ ನಮ್ಮವರಯ್ಯ. ನಮ್ಮವರು? ನಿಮ್ಮವರೇ? ಎಲ್ಲ ನಮ್ಮವರು. ಹಾಗಾದ್ರೆ ನಾನು ಮಾತನಾಡುವಾಗ ಅವರು ಮಾತನಾಡಬಾರದು. ಹೌದು. ನಮಗೆ ಮಾತನಾಡುವುದಕ್ಕೆ ತೊಂದರೆ ಆಗ್ತದೆ. ಯಾರಾದ್ರೂ ಒಬ್ರು ಮಾತನಾಡಿ. ಇವರುಗಳನ್ನು ಸೇರಿಸಿಕೊಂಡು ಬರುವುದಕ್ಕೆ ಬಲವಂತ ಕಾರಣ ಉಂಟು. ಸುರಲೋಕದ ಅಧಿಕಾರ ಮಾಡಬೇಕೆಂಬ ಆಸೆ. ಸೇರಿನಿಂದ ಸೇರಿಸಿಕೊಂಡು ನೇರವಾಗಿ ಸುರಲೋಕಕ್ಕೆ ಹೋಗಿ ಯುದ್ಧದಲ್ಲಿ ಸುರಪಣಿಗೆ ಸೌಲಯ್ಯ ನಮಗೆ ಗೆಲುವಾಯ್ತದೆ. ನೀನು ಅಳುವುದು ಯಾಕೆ? ಸೋತದ್ದು ಸುರಪಣಲ್ವಾ? ಸುರಲೋಕ ನಿಮ್ಮದಾಯ್ತಲ್ಲ, ಸಂತೋಷ ಪಡಬೇಕಪ್ಪ. ಆದ್ರೆ ಏನು ಮಾಡೋಣ? ಏನು? ಸಿಕ್ಕಿದಂತ ಅಧಿಕಾರವನ್ನು ಬಿಡಿಸಿಕೊಳ್ಳುವಂತ ಯೋಗ್ಯ ಭಾಗ್ಯವನ್ನು ನಾವು ಕಂಡುಕೊಂಡಿದ್ದೇವೆ. ನಮ್ಮಲ್ಲಿ ಕೈಸದಂತ ಸುರಪ ಸುಮ್ಮಗೇನಿಲ್ಲ. ಏನು ಮಾಡಿ ನೇರವಾಗಿ ವೈಕುಂಠಕ್ಕೆ ಹೋದ. ಆ ಹರಿಯಲ್ಲಿ ದೂರ ಇಟ್ಟ. ನಾರಾಯಣ ಕಪಟಿ ಮೋಸಗಾರ ವಂಚಕನಿದ್ದಾನೆ. ನೀನೆಲ್ಲಿಗೆ ಇಲ್ವ? ನಾರಾಯಣನಿಗೆ ಬೈದದ್ದು ಅವನನ್ನು ಮೊದಲೇ ನಂಬಬೇಡ ಎನ್ನುವುದಾಗಿ ನನ್ನಮ್ಮ ಹೇಳಿದ್ದಾರೆ. ಏನು ಮಾಡಿದವ? ಆದ್ರೆ ಏನು ಮಾಡೋಣ? ಹರಿ ಸುಮ್ಮೋದೆ ಬರಲಿಲ್ಲ. ಕೈಯಲ್ಲಿದ್ದ ಚಕ್ರವನ್ನೇ ಪ್ರಯೋಗಿಸಿ ಬಿಟ್ಟ. ಗರಗರನೆ ತಿರುಗುತ್ತಾ ಬಂದಂತಹ ಚಕ್ರ ನಮ್ಮ ಒಬ್ಬೊಬ್ಬರ ಒಂದೊಂದು ಅಂಗಾಂಗನೆ ಕಳೆದುಕೊಂಡಿದ್ದೇವಯ್ಯ. ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರೆಯ? ನಾರಾಯಣ ಭೀತಿಯಿಂದ ಇದೀಗ ಹೊರಗಳಲ್ಲಿ ಗಡ್ಡೆ ಗೆಣಸುಗಳು ತಿನ್ನದ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ಅಷ್ಟರಲ್ಲಿ ಕೇಳುವಂತಲ್ಲ, ಶೋಣಿತಪುರದಲ್ಲಿ ಮಾರನಿಗೆ ಮಗನಾಗಿ ಭವಿಷ್ಯಕ್ಕೆ ಹುಟ್ಟಿದ್ದಾನೆ. ಬಂದಿದ್ದೇವೆ. ನಮ್ಮನ್ನು ರಕ್ಷಿಸು ರಕ್ಷಿಸು ರಕ್ಷಿಸು. ನೊಂದು ಬಂದಂತ ನಿಮಗೆ ಆಶ್ರಯವನ್ನಿಟ್ಟಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಏನು ಮಾಡೋಣ ಹೇಳಿ? ಸಂತೋಷ ಪಡುವಂತಹ ಸಮಯವಲ್ಲ. ನಮಗೆ ಆದಂತಹ ಅವಮಾನ ಮಾತ್ರವಲ್ಲ, ನಿನ್ನ ತಂದೆಯನ್ನು ಲಕ್ಷಣ ಮೂಲಕ ಕೊಲ್ಲಿಸಿದ ಮಕ್ಕಳ ಸುರಪ್ಪ.
ಹಳಿರೇ ಪರಾಕ್ರಮ ಕಂಡಿರುವ ಸ್ಥಳ ಸ್ವರ್ಗಕ್ಕೆ ಯಾರು ಅಂತ ಕೇಳಬಲ್ಲಿರಿ. ದೇವೇಂದ್ರ ನೆನೆದುಕೊಂಡಿದ್ದಾರೆ. ಹಾಗೆಂದುಕೊಳ್ಳಬಹುದು. ಹೊರತಂತಹ ಕಾರ್ಯ ಏನಂತ ಕೇಳಂತೆ ನಿಮ್ಮ ವಾಹನ ಏರಿಕೊಳ್ಳಿ, ನಡೆಯುವ ಸಮರ. ಇದು ಹೇಳ್ತಿದ್ದೇನೆ. ಬಂದ ಹಾಗೆ ಹಿಂತಿರುಗಿ ಹೋದರೆ
ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪನನ್ನು ಕೊಂದಂತಹ ಪಾತಕಿ ನೀನು. ಓಹೋ. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ಬಿಟ್ಟು ನನ್ನ ದಾಸನಾಗುವ. ಸಮರದಲ್ಲಿ ಪಡೆಯುವುದಕ್ಕಾಗಿ ಮುಂದಾಗಿದ್ದೀಯಲ್ಲ, ಹೌದೇನೋ? ಸ್ವರ್ಗಲೋಕವನ್ನು ಬಯಸಿ ಬಂದವರಿಗೆಲ್ಲ ನರಕದ ಹಾದಿಯನ್ನು ತೋರಿಸಿಕೊಟ್ಟವರಿದ್ದೇವೆ. ನಿನಗಾದರೂ ಅಷ್ಟೇ ನರಕದ ಅಧಿಕಾರವನ್ನು ಪಡಿತೇನೆ ಎನ್ನುವ ಹಾಗೆ ಮುಂದೊಂದು ಮಂದಿ ಅಂತ ಆದ್ರೆ ಹಿಡಿದಿದ್ದೇನೆ ವಜ್ರ ಆಗಿದ್ದ ತಲೆಗೆ ಬಾರಿಸಿ ನರಕ ಸದೃಶ ಯಾರಿಗೆ ಅಂತ ಯುದ್ಧದ ಮುಖೇನ ನೋಡುವ. ಸ್ವರ್ಗದ ಪೀಠ ನಮ್ಮ ಪಾಲಿಗೆ, ಇದರ ಜೊತೆಯಲ್ಲಿ ಮೂರು ಲೋಕದ ಒಡೆತನ ನಮ್ಮ ಪಾಲಿಗಾಯಿತಲ್ಲ. ಇನ್ನು ಮುಂದೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಋಷಿಮುನಿಗಳಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಒಪ್ಪದೆ ಹೋದರೆ ಅವರ ಶಿರ ಕತ್ತರಿಸಿ ಯಾರದು ಸೂರ್ಯ ನಿಮಗಾದರೂ ಸರಿ. 9 ದಿವಸ ಹಗಲಾದರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚರಿಸಕೂಡದು. ಹಾಗಾದ್ರೆ ನಮಗೆ ಗೌರವ ಕೊಟ್ಟಿದ್ದಾರೆ ಎನ್ನುವುದರ್ಥ. ಯಾರು ಮಾತನಾಡುವುದಿಲ್ಲ, ನಮ್ಮವರೆಲ್ಲ ಮಾತನಾಡುವವರೇ ಹೆಚ್ಚು, ನಮ್ಮನ್ನು ಮಾತನಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮವರೇ ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ, ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ.
ಆಗಬೇಕು, ದೇವರ ಮನಸ್ಸು ಮಾಡಬೇಕು. ಬೇರೆ ಯಾವುದನ್ನಾದರೂ ಕೊಟ್ಟರೆ ಹಿಂದೆ ಪಡೆಯಬಹುದು, ಆದರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆಯೋದಕ್ಕೆ ಸಾಧ್ಯವಿಲ್ಲಂಬಾಗ ದಾರಿ ಮುಂದೆ ವೈಕುಂಠವೇ ಗತಿ. ಆ ರಮೇಶನ ಬಳಿಗೆ ಹೋಗಬೇಕು. ಇಲ್ಲಿಂದ ತೊಡಗೋಣ. ಶ್ರೀಮದ್ ರಮಾರಮಣ ಗೋವಿಂದ. ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ. ನಿಮ್ಮನ್ನೇ ಹುಡುಕಿಕೊಂಡು ಬಂದವನು ನಾನು. ಏನು ಎಲ್ಲಿ ನೋಡಿದರೆ ದುಷ್ಟನಾದಂತಹ ಮಹಿಷಾಸುರನ ಉಪಟಳ. ಏನು ಮಾಡೋಣ? ನಾವು ಇಬ್ಬರು ಜೊತೆಯಾಗಿ ಸೇರುವುದಕ್ಕೆ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡುವ. ಹಾಗೆ ವೈಕುಂಠದಲ್ಲಿ ಹರಿ ಇಲ್ಲವೆಂದು, ಮಹಿಷನ ವಧೆ ಮಹೇಶನ ಸಾಧ್ಯವೆಂದು ಕೈಲಾಸ ಸನ್ನಿಧಿಗೆ ಬಂದರೆ ವಿಶ್ವೇಶ್ವರ ವಿಶ್ವೇಶ್ವರ ಕಾಣುವುದಿಲ್ಲ. ಹರಿಹರರು ಎಲ್ಲಿ ಹೋಗಿದ್ದಾರೆ? ಏನಾದ್ರು ಕೇಳಿಸುತ್ತಿದೆ? ಒಂದು ಸ್ವರ ಕೇಳಿ ಬರ್ತಾ ಇದೆ. ಅಶರೀರ ವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರಂತೆ. ಏನು ಮಾಡುವ? ಶೋಣಿತಾಪುರದ ಮಾಲಿನಿ ವಿದ್ಯುತ್ ಮಾಲಿನ ಮಗನಾದ ಕಳಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯ ಮಾಡುತ್ತಾ ಇದ್ದಾನೆ. ನೀವೇ ಬರೆಯಬೇಕು. ದುಷ್ಟನಾದಂತಹ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಿದ್ದೇನೆ. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನೇ ಹೊರಗೆ ಬ್ರಹ್ಮಚೇತನ ಹೊರಬಿದ್ದು ದುಷ್ಟ ನಿಗ್ರಹಕ್ಕಾಗಿ ದೇವತೆಗಳ ಶಕ್ತಿಯನ್ನು ಹೊರಗಾಗಿದೆ.
ಸತ್ವವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜಿಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೇತಕ್ಕೆ ತಡವರಿಕೆ, ತನುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯಿತು? ಶೋಣಿತಾಪುರದ ರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಹಿಷನೆನ್ನುವಂತ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆಯನ್ನು ಮಾಡಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸನ್ನೇ ಸ್ಥಾನಪೂರ್ಣನಾಗಿಸಿದ್ದಾನೆ. ಸೂರ್ಯ ಚಂದ್ರನ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಕೊಡಿ. ಮಹಾಮಾತೆ ಅಂಬರದಿಂದ ಕುಂಭಿರಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆ ಏನು ಆಯಿತು? ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ಕೃಷ್ಣನವತೆಗೆ ತ್ರಿಶೂಲ ತಾಯಿ. ಜಯ ಜಯ
ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂಥ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾರೆ. ಬರ್ಬೇಕಿತ್ತಲ್ಲ, ಬಂದನಲ್ಲ. ಪರಿಪರಿಯ ಉತ್ಪಾದಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಖದುರ್ಗಾದ್ಯರನ್ನು ಕೊಂದವಂತೆ. ವಿಚಾರಿಸುವೆ.
ಏನು ಧೈರ್ಯ ನಿನಗೆ? ಅಷ್ಟಭುಜಗಳುಳ್ಳ ನಾರಿಯೇ ಸಕ್ಕನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯನನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹೇಶ. ಸಾಮಾನ್ಯ ನಾರಿ ಬದುಕಬೇಕೆಂದಿದ್ದೆ. ಶಿವವನ್ನು ಕಡಿ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ಭಾಗ ಯಾರು? Oh,
ಅನುಭವಿಸಿದೆ. ಹೌದಮ್ಮ. ಶಾಂತಳಾಗಿದ್ದೇನೆ. ಗಂಟಲಾಗಿದ್ದೇವೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷರ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಪುಷ್ಪಾಣಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. ಹೌದಮ್ಮ. 10ನೇ ದಿನದಂದು ಖಳ ಮಹೇಶ ವಿಜಯವನ್ನು ಹೊಂದಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇ ನುತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸರಿ ತಾಯಿ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಮುಂದಕ್ಕೆ ಖಳರಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನೇ ನುತಿಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯನಾಗು.
ಶೋಣಿತಾಪುರಕ್ಕೆ ಯಾರನ್ನು ಸರಿ ಅನೇಕ ವಿಧಿ ಆಲಿಸಬೇಕು. ಕಾಪಾಡು ತಮ್ಮ ನಿಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು ಶುಂಭಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋ ನಿಜರಿಂದ ಹಾಗೂ ಮೂರ್ತಿಗಳಿಂದಲೂ ವರವಿಲ್ಲಂತಹವರನ್ನು ಪಡೆದಿದ್ದೇವೆ. ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಕಾರ್ಯಗಳಾದರೆ ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸದೆಬಡಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಉಳಿದ ಒಂದೇ ಲೋಕ, 4 ಲೋಕ.
ಬೇಡ. ಏನು ಮಹಾ? ಶೋಣಿತಾಧಿಪ ಶುಂಭ ನಾನು. ಓಹೋ, ನಾಲ್ಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟುಕೊಡು. ಶಂಭು ನಾಲ್ಕಾದ ಪೀಠವನ್ನು ಏರಿಕೊಂಡವರು ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸಂಗ ನೀಡುತ್ತಿದ್ದ ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಮತ್ತೆ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸರಿ, ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಯುದ್ಧ ಮಾಡಿದಂತ ಆಯಾಸ ಹೆಚ್ಚಾಗ್ತಾ ಉಂಟು. ವಿಶ್ರಾಂತಿ ಅಗತ್ಯವಾದ್ದು. ತೆರಳುವ ಕಾನತರಾಗಿ ತೊದಲ ನುಡಿಯಿಂದಲೇ ಹರಿದುಂಬಿದ ಕಂಗಳಿಂದ ಭಾವಶುದ್ಧಿಯಿಂದ ಅಪರಾಜಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀನಿ. ಹೌದಮ್ಮ, ನಾನೇ ಅಭಯಪ್ರದಳಾಗಿದ್ದೇನೆ. ಕಷ್ಟದ ಭೀತಿಯೇ ಈ ಹಿಂದಕ್ಕೆ ಖಳ ಮಹಿಷನನ್ನೇ ಮಡುಹಿ ನಾನೇ ಒಲಿದಿದ್ದಂತಹ ನಾಲ್ಕು ಲೋಕದ ಗದ್ದುಗೆಗೆ ವರ್ತಮಾನದಲ್ಲಿ ಯಾರಿಂದ ಏನು ಭೀತಿ ಉಂಟಾಯಿತು ಹೇಳಬೇಕು ಜನನಿ
ಹೌದಮ್ಮ. ಯಾಕೆ ಹಾಗಾಯಿತು? ಇದಕ್ಕೆ ಕಾರಣ ಮಹಿಷನಿಗೆ ಅಂತರೂ ಬಲಾನ್ವಿತರೆನಿಸಿಕೊಂಡವರು ಯಾರವರು? ಶುಂಭರೆನ್ನುವಂತಹ ದಾನವರಮ್ಮ. ಏನಾಯ್ತು ಅವರಿಂದ? ಅಜನಿಂದ ವರಗಳನ್ನು ಸಂಪಾದಿಸಿ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿ ಸಮರ ಮುಖದಲ್ಲಿ ನಮ್ಮನ್ನು ಸೋಲಿಸಿದರಮ್ಮ. ಪರಾಭವವೇ? ಹೌದಮ್ಮ. ಕೇವಲ ಸೋತದ್ದು ಮಾತ್ರ ಅಲ್ಲ, 14 ಲೋಕಗಳು ಶುಂಭನ ವಶದಲ್ಲುಂಟಮ್ಮ. 14 ಲೋಕಗಳಿಗೂ ತಾನೇ ಒಡೆಯ ಎನ್ನುವಂತಹ ಅಹಂಕಾರದಿಂದಲೇ ತಲೆಯಲ್ಲಿ ಪಂಚಮಹಾಪಾತಕಗಳನ್ನು ಎಸಗುತ್ತಾಗಿದ್ದಾರಮ್ಮ. ಧರ್ಮವನ್ನು ಉದ್ಧರಿಸಬೇಕು, ನಮಗೆಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕಮ್ಮ. ಈತನಾದೇ ಇಂದ್ರ ಅಭಯವನು ನುಡಿದ ಕಿರಿದು ಹೊರೆಯುವೆನು ನಿಮ್ಮನ್ನು ಮರದೇ ನಿಜವನ್ನು ತೊಗಿನಗಿರಿಯೋ ಇರುದೆ ನೋಡುವುದನ್ನ ಲೀಲೆ ಆಗುಳ್ಯದೊಳಗಿದ್ದ ತ್ರಿತ ಸರಿಗಳಿಗೆ ಶ್ರೀದೇವಿ ಶ್ರೀದೇವಿ ಶುಂಭನ ಬಾಧೆಯಿಂದಲಾಗಿ ನೊಂದೇ ಮಗನೇ. ಹೌದಮ್ಮ. ಭಯಗೊಳ್ಳದೆ ಮತ್ತೇನಮ್ಮ? ಕಿರಿದು ಸಮಯದೊಳಗೆ ಖಡವಾರವನ್ನೆಲ್ಲ ಸಂಹರಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನೆ ಆಗದೆ. ಆದೀತಮ್ಮ, ಆದರೆ ಸ್ವರ್ಗಲೋಕಕ್ಕೆ ಹೋಗುವ ಹಾಗಿಲ್ಲಮ್ಮ. ಅದೇನು ಹಾಗೆ? ಈಗಾಗಲೇ ನಿನ್ನದ್ದು ಸ್ವರ್ಗ ನನ್ನದಾಗಿರಬಹುದು. ಶುಂಭ ಈಗಾಗಲೇ ಒಂದು ಹೇಳಿಕೆಯನ್ನು ನೀಡಿದ್ದಾನಮ್ಮ. ಏನಂತೆ? ದೇವತೆಗಳನ್ನು ಬೆಂಬಿಡದ ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ. ಎಲ್ಲಿಂದ ಯಾವಾಗ ಬೀಳ್ತದೆ ಅಂತ ಗೊತ್ತಾಗುವುದಿಲ್ಲ ಅಮ್ಮ. ಹಾಗಾದ್ರೆ ಅದು ಹೇಳಿಕೆ ಅಲ್ಲ, ಶಾಸನ. ಹೌದಮ್ಮ. ಶುಂಭನಿಂದ ಅನುಜ್ಞೆಯನ್ನು ಹೊಂದಿದ ಅನುಚರರು ನಿಮ್ಮನ್ನು ಬೆಂಬಿಡದೆ ಮತ್ತೆ ಮತ್ತೆ ದಂಡಿಸುವುದಕ್ಕೆ ಮುಂದಾಗುತ್ತಾರೆ. ಹೌದು. ಶುಂಭನ ಅಂತರಂಗ ನನಗೆ ಸ್ಪಷ್ಟವಾಯಿತು. ಹೇಗಮ್ಮ? ನಿಮ್ಮ ದೀನತೆ ಏನು ಅಂತ ನನಗೆ ತಿಳಿದು ಬಂತು. ಒಟ್ಟಂದದಲ್ಲಿ ನಿಮ್ಮ ಭವಿತವ್ಯವನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಶುಂಭದಾನವ ಮನಸ್ಸು ಮಾಡಿದ್ದ. ಸತ್ಯ ತಾಯಿ. ನಾನಿರುವಾಗ ಭಯವೇ ಭಯ ಅಭಯದ ಸೆರಗನ್ನೇ ಒಡ್ಡಿದ್ದೇನೆ. ಒಂದು ಕೆಲಸ ಮಾಡಿ. ಹೇಗಮ್ಮ? ನಿಜವನ್ನು ಮರೆಸಿ, ಅಂದ್ರೆ ಈ ನಿಜವನ್ನು ತನ್ನ ಬರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಕಳಮರ್ಧನ ಎಂಬ ಪ್ರಕ್ರಿಯೆಯನ್ನು ನೀವೆಲ್ಲವರು ಒಂದಾಗಿ ಇಷ್ಟ ಮಾನಸರಾಗಿ ಕಣ್ತುಂಬಿಸಿಕೊಳ್ಳುವಿರ. ಹಾಗೆ ನಿರ್ಭಯರಾಗಿ. ಜಯ 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 ಶಕ್ತಿ ಕಲರ ಬಳಿಗೈದ ಗೆಲುವಡೆ ಅದಾದ ಆ ಕಲರ ಬಳಿಗೈದ ಗೆಲುವಡದಾದ್ಯ ಇಳಿದರ ತೊಡಗಿ ಮೋಗದ ಬಲಿಗೆ ತಿರುಗಿರಿ ಮೋಗದ ಬಲಿಗೆ ದೌದರೆಲ್ಲದೆ ಕೊಡುವಾಗ ಎನ್ನುವುದಲೆ ತಮ್ಮ ಮನದೊಳಗೆ ಇಳಿದರು ಎಂದು ಯೋಜಿಸಿ ಮಗಮಾಯ ಯೋಜಿಸಿಗೆ
ಮಾತು. ಕಿರಿದು ಸಮಯದೊಳಗೆ ಖಳವಾರವನ್ನೆಲ್ಲ ನಿಗ್ರಹಿಸಿಕೊಡ್ತೇನೆ. ಆಡಿದ ಮಾತನ್ನು ನಡೆಸಿಕೊಡುವುದು ಬೇಡವೇ? ಉಳಿಸಿಕೊಳ್ಳುವ ಬಗೆ ಎಂತು? ನಾ ವಿಶ್ವಾಸದಿಂದಲೇ ಆಡಿದ್ದು, ಮರೆಯುವ ಮಾತಲ್ಲ ಎಂಬಲ್ಲಿ ನಾನು ಆಡಿದ ಮಾತಿನ ಒಂದಕ್ಷರವು ಪ್ರಪಂಚದಲ್ಲಿ ಸಟೆಯಾಗುವುದಕ್ಕಿಲ್ಲ ಅನ್ನುವುದೇ ಅರ್ಥ. ಹೇಗಿರುತ್ತಲೇ ಖಳವಾರವನ್ನು ನಿಗ್ರಹಿಸುವ ಬಗೆ ಎಂತು? ದೇವತೆಗಳ ಕ್ಷೇಮವನ್ನು ಅಥವಾ 3 ಲೋಕಗಳ ಸ್ವಾಸ್ಥ್ಯವನ್ನು ಮತ್ತೊಮ್ಮೆ ಸ್ಥಿರಗೊಳಿಸಬೇಕು ಅಂತಾದರೆ ನನ್ನನ್ನು ನಾನು ಈ ಕಾಯಕದಲ್ಲಿ, ಈ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಬಗೆಯಂತು ಹೇಗೆ ಮುಂದುವರಿಯಲಿ, ಹೇಗೆ ಖಡವದೆಯನ್ನು ಸಾಧಿಸಲಿ, ಹೀಗೆಲ್ಲ ಯೋಚಿಸುವುದಕ್ಕೆ ಆರಂಭಿಸಿದ್ದೇನೆ. ಅಲ್ಲದೆ ಯೋಚನೆಗೆ ಪೂರಕವಾದ ಯೋಜನೆಯನ್ನು ಕೂಡಿ ಬಂತು ಅಂತಾದರೆ ಎಂತಹ ಘನತರವಾದ ಕಾರ್ಯವೇ ಆಗಲಿ ಸುಲಭ ಸಾಧ್ಯವಾಗಿಸುವುದಕ್ಕಾಗ್ತದೆ ಅನ್ನುವುದಕ್ಕೆ ಲೋಕದಲ್ಲಿ ಹೊಸದಾದ ನಿದರ್ಶನವನ್ನೇ ನಾವು ಒದಗಿಸಿಕೊಳ್ಳಬೇಕು. ಈ ಪೂರ್ವದಲ್ಲಿ ಏಕಳಾಗಿದ್ದ ನಾನು ಬಹುವಾಗಿ ಕಾಣಿಸಿಕೊಳ್ಳಬೇಕೆನ್ನುವ ತೀರ್ಮಾನದಿಂದಲೇ 3 ಮೂರ್ತಿಗಳ ರೂಪದಲ್ಲಿ ನನ್ನನ್ನು ನಾನು ಉದ್ಘಾಟಿಸಿಕೊಂಡೆ. ಸೃಷ್ಟಿಯ ಅಧಿಕಾರವನ್ನು ಪಾಲಿಸುವಲ್ಲಿ ಅಥವಾ ನಿಯಂತ್ರಣವನ್ನು ಸಾಧಿಸುವಲ್ಲಿ ನನ್ನನ್ನು 3 ಭಾಗದಲ್ಲಿ ನಾನು ತೆರೆದುಕೊಟ್ಟೆ. ಆ ಬಳಿಕ ಇನ್ನಷ್ಟು ನನ್ನ ಲೀಲೆಯನ್ನು ವಿಸ್ತರಿಸಬೇಕೆನ್ನುವ ಬಲವಾದ ಸಂಕಲ್ಪದಿಂದಲೇ ಕೋಟಿ ಕೋಟಿ ಸಂಖ್ಯೆಯ ದೇವತೆಗಳನ್ನು ನಾನು ಪ್ರಪಂಚಮುಖದಲ್ಲಿ ಕಾಣಿಸಿಕೊಟ್ಟೆ. ಈ ಮೂಲಕ ಲೋಕದಲ್ಲಿ ಯಾವನೇ ಆಗಲಿ, ವಿಧಿಯನ್ನಾಗಲಿ, ಹರನನ್ನಾಗಲಿ ಅಥವಾ ಯಾವುದೇ ದೇವತೆಯನ್ನಾಗಲಿ ತಪಸ್ಸಿನ ಮೂಲಕ ಮೆಚ್ಚಿಸುವ ಬಳಿಕ ಮತ್ತೇನು ಅನ್ನುವುದಕ್ಕೆ ನೇರ ಉತ್ತರ ಅವರ ಸ್ವಾರ್ಥ ಸಾಧನೆ ಅಥವಾ ಪ್ರಪಂಚಕ್ಕೆ ನಿಸ್ವಾರ್ಥ ಭಾವದಿಂದ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುವ ಉದ್ದೇಶವಷ್ಟೇ. ಏನೇ ಇರಲಿ, ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ತಮ್ಮನ್ನು ತಾವು ಈವರೆಗೆ ತೊಡಗಿಸಿಕೊಂಡು ಬಂದವರು. ಇನ್ನೊಬ್ಬರನ್ನು ಅನುಗ್ರಹಿಸಬಹುದಾದಂತಹ ಯೋಗ್ಯತೆ 3 ಮೂರ್ತಿಗಳಿಗೆ ದತ್ತವಾದದ್ದು ನನ್ನ ಅನುಗ್ರಹ ವಿಶೇಷದಿಂದಲೇ. ಹೀಗೆ ಯೋಚಿಸುವಾಗ ನನ್ನಿಂದಲೇ ದತ್ತವಾದ, ಪರೋಕ್ಷವೋ ಅಪರೋಕ್ಷವೋ ಒಂದರ್ಥದಲ್ಲಿ ನನ್ನಿಂದಲೇ ದತ್ತವಾದಂತಹ ಪ್ರದತ್ತವಾದ ವರಬಲದಿಂದ ವರ್ತಮಾನದಲ್ಲಿ ಶುಂಭದಾನವ ಮೆರೆಯುವುದಕ್ಕೆ ಮುಂದಾಗಿದ್ದಾನೆ. ವಿಧಿಯಿಂದ ದತ್ತವಾದ ವರಬಲವನ್ನು ವಿನಿಯೋಗಿಸುವ ಮೂಲಕವಾಗಿ ಹೊಂದಿದ್ದು ಏನನ್ನ 14 ಲೋಕಗಳ ಅಧಿಕಾರ, 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು. ಆದ್ದರಿಂದಲೇ ಶುಂಭನಿಗೆ ಶಾಸನವನ್ನು ಹೊರಡಿಸುವುದಕ್ಕೆ ಸಾಧ್ಯವಾಯಿತು. ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಈ ಅಹಮಿಕೆಯಿಂದ, ಅಟ್ಟಹಾಸದಿಂದ ಈವರೆಗೆ ದೇವತೆಗಳು ಯಾವ ಶ್ರದ್ಧಾಭಾವದಿಂದ, ಭಕ್ತಿಭಾವದಿಂದ ಸ್ವರ್ಗಲೋಕವನ್ನು ಏರಿದ್ರು ಆಡಿದ್ರು ಅದನ್ನು ಶಕ್ತಿಯಿಂದ ತಾನು ಸಂಪಾದಿಸಿದ್ದೇನೆ ಅನ್ನುವ ಭ್ರಮೆಗೆ ಕಟ್ಟು ಬಿದ್ದಿದ್ದಾನೆ. ಈ ಭ್ರಮೆಯನ್ನೇ ಒಡೆಯಬೇಕಷ್ಟೇ. ಹಾಗಾದರೆ ನಾನು ಹೇಗೆ ತೊಡಗಿಸಿಕೊಳ್ಳಲಿ ಯೋಚಿಸಿದೆ. ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡೆ. ಆದ್ದರಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಸರಸ್ವತಿಯ ಸ್ವರೂಪ ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ. ಈ ಮೋಹನಾಕಾರವನ್ನು ಬಳಸಿ ಖಳರನ್ನು ನಾ ಇದ್ದಡೆಗೆ ಕರ್ಷಿಸಿ ಆ ಬಳಿಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳಿದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನಕ್ಕೆ ಬದ್ಧಳಾಗಿ ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮಗಿರಿಯ ದಕ್ಷಿಣ ಪ್ರದೇಶ, ಕಂದರ ಭಾಗ, ನಿರ್ಜನವಾಗಿರುವ ಪರಿಸರ, ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಂಬಿಗಿರಿಯ ಬೆಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣ ಈ 2 ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೋ ಮೃಗ ಬೇಟೆಗೋ ಬರಬಹುದಾದ ಖಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವಾಗ ಸಿದ್ಧವಾಗ್ತದೆ. ನಾ ಇಂತಲ್ಲಿಯೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಸುಗ ಆಂತರ್ಯವನ್ನು ಅರ್ಥವಿಸಿಕೊಂಡ ಮಾರುತ್ತಾ ತನು ಗಂಧವನ್ನು ಹೊತ್ತಿದು ಪಸರಿಸುವುದಕ್ಕೆ ಆರಂಭಿಸಿದ್ದಾನೆ. ಖಳವದೆಯ ನಿರೀಕ್ಷೆ ಪ್ರತೀಕ್ಷೆ ದೇವತೆಗಳಿಗುಂಟು. ಲೋಕಕ್ಷೇಮವನ್ನು ಸ್ಥಿರಪಡಿಸಬೇಕಾದರೂ ನನಗೆ ಕರ್ತವ್ಯ. ಮೆರವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣ.
ಹೌದಲ್ಲ ಶುಭನಗರ ಬರಲು ಶುಭನಿಗೆ ಬಂದ ನಾರದ ಬಂದ ಸಂಜೆಯ ಸೆಗೆದ ತಿರುಗಾಟ ಮಾಡಿದಲ್ಲೆಲ್ಲ ಕೇಳಿದ್ದು ಒಂದೇ ಏಕದೇವ ಶುಂಭ ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ಆದರೆ ಆ ಶಿವ
ಸ್ವಲ್ಪ ಸ್ವಲ್ಪ ಆ? ಸ್ವಲ್ಪ ಸ್ವಲ್ಪ ಯಾವುದು ರಕ್ತವ ರಕ್ತ ಕುಡಿಬಾರೆ ಕುಡಿಯುವುದಕ್ಕೆ ರಕ್ತ ತಿಂಬರೆ ಮಾಂಸ ಸ್ವಲ್ಪ ಮಾಂಸ ಕೊಡಬೇಕು. ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗುವುದು? ಇಲ್ಲಿ ಸಿಗ್ಲಿಕ್ಕೆ ಇಲ್ಲ, ಇಲ್ಲಿ ಮಾಂಸ ಸಿಗ್ಲಿಕ್ಕೆ ಇಲ್ಲ. ಹಸಿ ಆಗ್ಬೇಕು. ಹೌದೌದೌದು, ರಕ್ತ ಕೂಡ ಸಿಗುವುದಲ್ಲೇ ಕದಂಬ ಕಾಂತಾರ ಕೇಳುವ ದೂರ ಮುಗಿಯುವ ತರೆಯುವ ಬೇಕಾದಷ್ಟು ತಿಂಬ.
ಎಂತದು ಸಣ್ಣದು ಅದು ಹೇಗ ಗೊತ್ತಿಲ್ವಾ ನೀವ್ ಹೇಗೆ ಉಳಿದದ್ದು ಆಶ್ಚರ್ಯ ಪರಮಾಶ್ಚರ್ಯ ಯಾವ್ದು ಇದಾರ ಯಾವ್ದು ಇಲ್ಲಿ ಇಲ್ಲೇ ಇದೆ ತಿನ್ನುವುದಕ್ಕೆ ನಾವು ಹಿಡಿದದ್ದು ತಿನ್ನುವುದು ಒಟ್ಟು ಹೇಳುವಾಗ ನಿನಗೆ ಅರ್ಥ ಆಗ್ತಿಲ್ಲ ತಮ್ಮ ಅಲ್ಲಿ 2 ಪ್ರಾಣಿಗಳನ್ನ ನೋಡ ಅದು ಓಡಿ ಹೋಗಿದೆ ಸಣ್ಣ ಪ್ರಾಣಿ ಇತ್ತ ಪ್ರಾಣಿ ಇತ್ತ ಮತ್ತೆ ಇಲ್ಲದೆ ನಿನ್ನ ಮುಖ ನೋಡಿದ್ರೆ ಮತ್ತೆ ನಾನು ಸ್ವಲ್ಪ ಆ ಕಡೆ ಬಂದಲ್ಲ ಅದಕ್ಕೆ ಓಡಿ ಪಾಪ ಇನ್ನು ಎಲ್ಲೆಲ್ಲಿ ಹೋಗುದು ಬೇಡ ಎಲ್ಲಿಯಾದ್ರೂ ಇದ್ರೆ ಸಾಕು ಅಣ್ಣ ಅದಕ್ಕೆಲ್ಲ ನಿನ್ನಲ್ಲಿ ಹೇಳುದು ಒಳ್ಳೆ ಒಳ್ಳೆ ಜಾಗದಲ್ಲಿ ನಿನ್ನ ಮುಖ ತೋರಿಸಬೇಡ ನನ್ನ ಮುಖವನ್ನು ಇದ್ರೆ ಅದು ಇಲ್ಲಿ ಯಾವ ಜಾಗದಲ್ಲಿ ಒಳ್ಳೆ ಒಳ್ಳೆ ಸ್ಥಳದಲ್ಲಿ ಯಾಕದು ನನ್ನ ಮುಖ ಎಷ್ಟು ಚಂದ ಈ ಮುಖವನ್ನು ನೋಡಿದ್ರೆ ಅದು ನಿಂತಿತ್ತ ಆ ಪ್ರಾಣಿಗಳು ಹೆದರಿ ಓಡಿತ ತಮ್ಮ ನಾನು ಈ ತನಕ ದರ್ಪಣವನ್ನು ನೋಡ್ಲೇ ಇಲ್ಲ ನಾನು ಕೂಡ ನೋಡ್ಲಿಲ್ಲ ಯಾಕೆ ನೋಡ್ಲಿಲ್ಲ ಬಲ್ಲಯ್ಯ ನಿನ್ನನ್ನು ನೋಡುವಾಗ ನನ್ನ ಹಾಗೆ ಕಾಣ್ತಿ ಯಾರು ಹೇಳಿದ್ದದು ನಾನು ಚಂದ ಇದ್ದೇನೆ ಹಾಗೆ ನೀನು ಚಂದ ಅಂತ ತಮ್ಮ ಮೃಗಬೇಟೆ ಆಡಬೇಕೆಂಬ ಉದ್ದೇಶದಿಂದ ಬೇರೆ ಬೇರೆ ಪಥದಲ್ಲಿ ಹೋದವರು ನಾವು ಯಾವೆಡೆಗೆ ಹೋದೆ ಯಾವ ಪ್ರಾಣಿಯ ಕೊಂದೆ ಎಷ್ಟು ತಿಂದೆ ಹೇಳುವೆಯ ನನ್ನ ಮುಂದೆ ಈ ಜಾಗದಿಂದಲೇ ಪ್ರಾರಂಭ ನಮ್ಮ ಹೌದಾ ಅಣ್ಣ ಏನ್ ತಮ್ಮ ಆ ಜಾಗದಲ್ಲಿ ನೋಡುವಾಗ ಚಿಗರೆಯ ಮರಿ ಜಿಂಕೆ ಮರಿ ಮೇವುತ್ತಾಯ್ತು ನನಗೊಂದು ಸಂಶಯ ಜಿಂಕೆ ಮರಿ ಹೌದಾ ಅಲ್ವಾ ಅಂತ ಹತ್ತಿರದಲ್ಲಿ ನೀನಿದೆ ಇದೆಂಬುದಾಗಿ ಭಾವಿಸಿ ನಿನಗೆ ಗೊತ್ತಾಗುವ ಹಾಗೆ ಜಿಂಕೆ ಮರಿನ ಇದು ಜಿಂಕೆ ಮರಿನ ಅದನ್ನು ತೋರಿಸಿತು ಒಂದಲ್ಲ ಎರಡಲ್ಲ ಹೆಚ್ಚಿಗೆ ಕಂಡಿತು ಉಲ್ಲಾಸ ಹೆಚ್ಚಿಗೆ ಸ್ವಲ್ಪ ವೇಗವನ್ನು ತಗೊಂಡೆ ಅದಕ್ಕೆ ಹೇಳಿದ ಹಿಡಿಮಗ ಹೇಳಿದವ ನಾನೇ ಹೇಳಿದ ಮತ್ತೆ ಅರ್ಥ ಮಾಡಿಕೊಂಡಿದ್ದೇನೆ ಒಂದೊಂದು ಕಿವಿಯಲ್ಲಿ ಹಿಡಿದು ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿಸಿದೆ ಜಿಂಕೆ ಮರಿ ನನ್ನ ನೋಡಿ ಹೆದರಿ ಹೌದಾ ಎಂಥದ್ದು ಹೌದಾ ಅಂತ ಅಲ್ಲಿಗೆ ಬರ್ಬೇಕು ಸಂಶಯದಿಂದ ಹೌದಾ ಒಮ್ಮೆ ಕೇಳಿದ್ರೆ ಒಳ್ಳೇದಾಗ್ತದೆ ಅಣ್ಣ ತಮ್ಮ ಮಾಂಸ ತಿಂದ ರಕ್ತ ಕುಡಿದ ಒಬ್ಬ ಹೊಟ್ಟೆ ತುಂಬಿದ ಈಗ ನೀನು ಬೇಟಾಡಲಿಲ್ವಾ ಆಡಿದ್ದೇನೆ ಸುಮ್ಮನೆ ಬಂದದ್ದ ಸುಮ್ಮನೆ ಬರ್ತಾರ ಸುಮ್ಮನೆ ಬರೋ ಪ್ರಶ್ನೆ ನನಗೆ ಬೇಟಾಡುವ ಸಿಕ್ಕಿದ್ರೆ ಹಿಡಿದೇ ಹೋಗುದು ನನಗೆ ನೀನು ಸಿಗ್ಲಿಲ್ಲ ನಿನ್ನ ದಾರಿಯಲ್ಲಿ ಬಂದು ನನಗೇನು ಸಿಗ್ತದೆ ನಾನು ಈ ಕಡೆ ಹೋದದ್ದು ಹೋಗುವ ಕಾಲಕ್ಕೆ ಕಂಡದ್ದು ಹಂದಿ ಕಡಿದ ತಲೆ ಕುಡಿದ ರಕ್ತ ತಿಂದ ಮಾಂಸ ಜಗಿದ ಎಲುಬು ಕುಡಿದ ರಕ್ತ ಆಮೇಲೆ ಹರಿದ ಚರ್ಮ ನಿನ್ನ ಕರ್ಮ ಕದಿ ಯಾಕೆ ಚರ್ಮದಿಂದ ಏನು ಪ್ರಯೋಜನ ಯಾರಿದ್ದೀವ ಚರ್ಮ ತಿಂದು ನಾನು ಯಾಕೆ ಹಿಡಿದ್ದೇನೆ ಉಪಯೋಗ ಇಲ್ಲ ಅಂತ ಹೇಳಿದ್ ಯಾರು ಅದು ಬಿಸಾಡು ಯಾ ಪುಣ್ಯಾತ್ಮ ಇನ್ನು 2-3 ದಿವಸದಲ್ಲಿ ಬೇಟೆ ಮುಗಿತದೆ ಮುಗಿದ ಮೇಲೆ ನಿನ್ನದು ಅದರಿಂದ ಹೇಗೆ ಯಾವ ರೀತಿ ಮಳೆಗಾಲದಲ್ಲಿ ಕುಳಿತ ತಿನ್ನಬೇಕು ಅದಕ್ಕಾಗಿ ಒಣಗಿಸಿಟ್ಟಂತಹ ಯಾವ ಚರ್ಮ ಉಂಟು ಅದನ್ನು ಕುಳಿತು ಜಗದಿ ಮುಸ್ಕಿನೊಳಗೆ ಒಂದು ಶಬ್ದ ನಿನ್ನದಲ್ವಾ ಅದನ್ನು ಚರ್ಮ ಆಗಿತ್ತ ಇದ್ದದ್ದು ಇವ ಈಗ ಗೊತ್ತಾಯ್ತು ಪುಣ್ಯಾತ್ಮ ನನಗೆ ಕೂಡಿ ಇನ್ನೊಬ್ಬರಿಗೆ ಕೊಟ್ಟು ತಿಂತೇನೆ ನಾನು ಒಬ್ಬರೇ ತಿನ್ನೋ ಪ್ರಶ್ನೆ ಮುಸ್ಕಿನೊಳಗಿನ ಅಜ್ಜ ಅಲ್ಲ ಸಣ್ಣ ಇರ್ಲಿ ಬಿಡ ಅದನ್ನು ಆ ಚರ್ಮವನ್ನು ಬಿಸಿಲಿಗೆ ಒಣಗಿಸಿರುವುದು ಆಮೇಲೆ ತಿನ್ನುವಾಗ ಬರೋ ಶಬ್ದ ಹೇಗೆ ಬೇಟೆ ಉಂಟು ಈಗ ಎಲ್ಲ ಕೂಡಿಡುದು ಮತ್ತೆ ಮುಗಿಯುವಾಗ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕಾಯ್ದು ಮುಗಿಸಿ ಮತ್ತೆ ಪುನಃ ಅದೇ ಬೇಟೆ ಅದನ್ನೇ ತಿನ್ನುತ್ತಾ ಇರುದು ತಮ್ಮ ಬೇಟೆಯ ಭರ್ಜರಿಯಾಗಿದೆ ಆದ್ರೆ ಬೇಟೆಯ ಪರಿಣಾಮವಾಗಿದೆ ಹೇಗೆ ನೋಡಿದ್ಯಾ ಸಮಾಜ ಇಳಿತಾ ಉಂಟು ಬೆವರು ಇದನ್ನು ನಿವಾರಿಸಬೇಕು ಅಂತಲ್ಲ ಗಾಳಿ ಹೂವಲ್ಲಿ ಮಲಗುತ್ತೇನೆ ಸ್ವಲ್ಪ ಗಾಳಿ ಹಾಕು ನಾನು ಇಲ್ಲಿ ಮಲಗಿದ್ದು ನೀನು ಆಮೇಲೆ ಇದೇ ಬಂಡೆಯಲ್ಲಿ ಆಮೇಲೆ ನನಗೆ ಈಗ ಕೂಡಿದ್ರಲ್ವ ಆಮೇಲೆ ಇಲ್ಲಿಗೆ ಗಾಳಿ ಏನಾಗ್ತದ ಸಮಾಜ ನನಗೆ ಕೂಡ ಸುರಿತಾ ಉಂಟು ನಿವಾರಣೆ ಆಗ್ಬೇಕಾದ್ರೆ ಗಾಳಿ ನನಗೆ ಕೂಡ ಬೇಕು ಸ್ವಲ್ಪ ನೀನು ಗಾಳಿ ಆಗುದಿಲ್ಲ ಏ ತಮ್ಮ ನಾವು ನಮ್ಮೊಳಗೆ ಚರ್ಚೆ ಮಾಡಿ ಪ್ರಯೋಜನವಿಲ್ಲ ನಮ್ಮವನ ಇದ್ದಾನಲ್ಲ ಮಾರುತ್ತಾ ಕರೆದು ಆಜ್ಞೆ ಹೊರಡಿಸು ಎಲ್ಲಿಯಾದ್ರೂ ಮರೆಯಲ್ಲಿ ಇಲ್ಲೇ ಇದ್ದೇನೆ ಬಾರ ಸಮಾಜ ಸುರಿಯಿತು ಅಂತ ನಮಗೆ ನಿಲ್ಲುವುದಕ್ಕಾಗುದಿಲ್ಲ ಕಾಲು ಬೀಸ ಇಲ್ಲಿ ಬಾ ಬಾರ ಅವ ಹಲ್ಲು ಬಿಟ್ಟಲ್ಲ ಆಗ ಮಾತಾಡಿದ ಈಗ ಮಾತಾಡುವುದಿಲ್ಲ ವಾಯು ನೀನೇ ಅಲ್ವಾ ಯಾರು ಎಲ್ಲಿಗೆ ಯಾರು ಕರ್ತದ್ದು ಇವ ಕರ್ತರೆಲ್ಲ ಬರ್ಬೇಕು ಅಂತಿಲ್ಲ ಆಯ್ತಾ ಅವನೊಮ್ಮೆ ಹಾಗೆ ಇಲ್ಲ ಅವನೊಮ್ಮೆ ಹಾಗೆ ನೋಡು ಇಷ್ಟು ಮಾತಾಡಿದ್ರೆ ನಾಳೆ ಎಲ್ಲರೂ ನೋಡಿ ಯಾರು ಮಾತಾಡಿದಾರಂತೆ ತಮ್ಮ
ಪ್ರಚಾರಕ್ಕೆ ವೇಗವಾಗ್ತೀನಿ. ಅವ ಅಷ್ಟೇ ಮೆದ್ರು ಬಂದದ್ದು ಯಾಕೆ? ನಿನ್ನನ್ನು ನೋಡಿ ಹೆದರಿ ಎಲ್ಲಿಯಾದ್ರೂ ನೀನು ಬಡಿ ತಿಂದು ಹೆದರಿಕೆ ಅವನಿಗೆ. ಯಾ ನೀನಲ್ಲಿಂದ ಹೇಳ್ಬೇಡ, ಅಲ್ಲೇ ಕುಳಿತುಕೋ, ಬೇರೆ ಯಾರಾದ್ರೂ ಕೂತ್ರೆ ಜಾಗ್ರತೆ. ಅಲ್ಲೇ ಕೂತ್ಕೋ ಆಯ್ತಾ? ತಮ್ಮ ಮಾರುದರರು ಸೇವೆಗೆ ಸಿದ್ಧರಾಗಿದ್ದಾರೆ ಹಾಗೆಂದು ಬಹಳ ತಗ್ಗು ಪ್ರದೇಶವಿದು. ಇಲ್ಲಿ ಗಾಳಿ ಬೀಸಿ ಬರುವುದಕ್ಕೆ ಕಷ್ಟವಲ್ವ? ಅದಕ್ಕಾಗಿ ಅವನಿಗೊಂದು ಆಜ್ಞೆಯನ್ನು ಹೊರಡಿಸಿ ಮನೋವೇಗದಿಂದ ಏರುವ
ಅದು ಶಬ್ದ ಈ ತನಕ ಕೇಳದ್ದು ಹೊಸ ಶಬ್ದ ಕೇಳಿದಲ್ಲ. ಅಲ್ಲಲ್ಲಿ ಒಂದೇ ಕಡೆಯಲ್ಲಿ ಇಲ್ಲ, ಒಂದೊಂದು ಕಡೆಯಲ್ಲಿ ಒಂದೊಂದು ಶಬ್ದ ಕೇಳ್ತದೆ ನನಗೆ. ಅದು ಮಾರುತ ನಾಲೆಯಲ್ಲಿ ಆ ಕಡೆ ಈ ಕಡೆ ಆಗಿ ಬರುತ್ತದೆ. ಮಾರುತನ ಸೇವೆ ಎನ್ನುವುದು ಅತ್ಯಮೋಘ ಸ್ವರ ಏನೆಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಹೌದಾ? ದುಂಬಿಗಳ ಝೇಂಕಾರ, ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹಿರುವಂತ ದುಂಬೆ ಹಾರುವಂತ ಸ್ಥಿತಿಯಲ್ಲಿ ಬರುವಂತಹ ಸ್ವರ. ದುಂಬಿಯ ಝೇಂಕಾರ ಎನ್ನುವುದು ಕಣ್ಣಗಳಿಗೆ ಮಧುರವೇ ಸರಿ, ಆದ್ರೆ ಇದು ಹಾಗಲ್ಲ. ಒಮ್ಮೆ ಮೇಲೆ ಹೋಗ್ತದ, ಇನ್ನೊಮ್ಮೆ ಕೆಳಗೆ. ಆರೋಹಣ ಅವರೋಹಣಕ್ಕನುಗುಣವಾಗಿ ಶ್ರುತಿದಾಳ ಲಯಬದ್ಧವಾಗಿ ನಮ್ಮ ಕರ್ಣಗಳಿಗೆ ಇಂಪನ್ನೇ ಕೊಡುವಂತಹ ಸ್ವರ ಯಾವುದಿರಬಹುದು. ಊಹಿಸಿದೆ, ತರ್ಕಿಸಿದೆ. ಇದು ಕೇವಲ ಕಂಠದಿಂದ ಬಂದ ಶಬ್ದವಲ್ಲ, ವೀಣೆಗೆ ತಂತಿಯಿಂದ ಮೀಟಿದ ಶಬ್ದವೂ ಇದೆಯಲ್ಲ. ಹಾಗಾದ್ರೆ ಯಾರು? ನಾ ತಿಳಿದೆ. ವೀಣೆಯ ಬಿಡಿದಿಪ್ಪ ವಾಣಿ ಈ ಪರಿಯಲ್ಲಿ ಕಾನನ ನೆರೆಗಾಗಿ ಬಂದು ಸಾನು ರಾಗದೊಳೆಂತು ಕಾಯನ ಮಾಡುತ್ತೀ ಹಾಳೋ ಯಾಕೋ ಜಂಟಿದುಗಳಂತ ಬಂಟಾಳಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಓಹೋ, ಬಂಟರಿಗೆ ಹೆದರಿಕೆ ಅಂತದ್ರಲ್ಲಿ ವಾಣಿ ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿಕಾರ್ಯ ನಡಬೇಕಾದ್ರೆ ವಾಣಿ ದೇವತೆ ಬೇಕು. ಗಾನಾದಿ ದೇವಿ ಒಂದದ್ದಲ್ಲ, ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ವಿನೂತನಕ್ಕೆ ತಯಾರಿಸಿ ಭೂಲೋಕಕ್ಕೆ ಕಳುಹಿ ಕೊಡ್ತಾನೆ. ನಿಜ. ಹಾಗಾಗಿ ಇದು ವಾಣಿ ಅಲ್ಲ, ವಾಣಿ ಅಲ್ಲ, ವಾಣಿ ಅಲ್ಲ. ಅವ ಯಾರವ? ಆಡುವ ವಿದ್ಯಾನ ದೇವಲೋಕದ ಸಂಗೀತಗಾರ. ಸಂಗೀತಗಾರ ಇಲ್ಲೇ ಅವ ಬರ್ಲಿಕ್ಕಿಲ್ಲ, ಇಲ್ಲಿಗೆ ತುಂಬುರ ಅವಲ್ಲ ತುಂಬುರ 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 ಅದರ ಮುಖದವ ತುಂಬುರ 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 ಅಲ್ವಾ? ಅವಲ್ಲ. ಹಾಗಾದ್ರೆ ನಾರದ ನಾರದ ನೀರದ ಕರದಲ್ಲಿಗೆ ಬಾರದ ನಮ್ಮಲ್ಲಿ ದಯ ತೋರದ ಗಾನವಿ ಶಾರದ ಅವನವೇ ಶಾರದ ಆ ನಾರದ ನಿಂತಲ್ಲಿ ನಿಲ್ಲದ ಅವ ಬರ್ಲಿಕ್ಕಿಲ್ಲಪ್ಪ. ನಾರದಲ್ವಾ? ತುಂಬುರ ನಾರದನು ತುಂಬುರನು ಶಾರದೆಯು ಚಿತ್ರಸೇನನು ತಿಳಿಬೇಕಾದ್ರೆ ಏನು ಮಾಡುದು? ಕೇಳುವ ಸ್ವರವನ್ನೇ ಹಿಡಿ. ಕೋಗಿಲೆಯ ಜೊತೆಯಲ್ಲಿ ಕೋಗಿಲೆ ಹಾಗೆ ಆಡಬೇಕು. ನನ್ನ ಸ್ವರವೇ ಕೋಗಿಲೆ ಹಾಗೆ ನಾನು ಮಾತಾಡುದು ಹಾಗೆ. ಅಲ್ಲಲ್ಲ, ನಿನ್ನ ಸ್ವರ ಅದಕ್ಕಿಂತಲೂ ಒಳ್ಳೆಯದು. ಕಾಕಧ್ವನಿ ಕಾಗೆಯಾಗಿ ಹಾಡುವವನ್ ಸಿಕ್ಕಿತ್ತ ಏನು ಸಿಗದೆ Thank you.
ಅದನ್ನು ಹಿಡಿದು ಮುಂದಕ್ಕೆ ಬಂದ ಕಾಲಕ್ಕೆ ಪರಿಮಳ 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 ಎಲ್ಲಿಂದ ಎಲ್ಲಿಂದ ಬಂದಂತಹ ಪರಿಮಳ ಎನ್ನುವುದನ್ನು ತಿಳಿಯಬೇಕೆಂಬ ಉದ್ದೇಶದಿಂದ ಪರಿಮಳವ ಹಿಡಿದು ಮುಂದತ್ತಿ ಬಂದೆ ಬಂದ ಅರಳಿ ಕೋಟಿ ಪ್ರಕಾಶ ಕಣ್ಗಳಿಗೆ ರಾಚಿದ ಅನುಭವ ಒಂದು ಸೂರ್ಯನ ಬೆಳಕನ್ನೇ ಸಹಿಸುವುದಕ್ಕಾಗುವುದಿಲ್ಲ. ಅಲ್ಲಿ ಕೋಟಿ ಸೂರ್ಯನ ಬಂದು ನಿಲ್ಲಿಕ್ಕೆ ಆಗ್ತದ ಆಗಿದೆ. ಅರ್ಥ ಏನು? ಹೊರಗಿನ ಸೂರ್ಯಪ್ರಭೆ ಅಲ್ಲ ಇದು, ಒಳಗಿನಿಂದ ಬಂದಿದೆ ತಮ್ಮ. ಒಳಗಿನಿಂದ ಇಂತಹ ಒಂದು ಸೂರ್ಯನ ತೇಜಸ್ಸಿದೆ, ಚಂದ್ರನ ತಂಪಿದೆ. ಹಾಗಾದ್ರೆ ಕೇಳುವಂತ ಇಂಪಾದ ಗಾಯನವೇನು? ತಿಳಿಬೇಕಲ್ಲ ತಿಳಿಬೇಕಲ್ಲ, ಅದಕ್ಕೆ ಅಪ್ಪ ಇದು ಕನಸೋ ನನಸೋ ಭಾವದ ಅಲ್ಲ, ಕಲ್ಪನಾ ಲೋಕದ ವಿಲಾಸವೋ ಎನ್ನುವ ಹಾಗೆ ವಾಸವಾಗುತ್ತಾ ಇದೆ. ಖಂಡಿತ. ಯಾಕೆ ಅಂಬರ ಪದದಿಂದ ಕುಂಪಿನಿಗೆ ಇಳಿಯಪಟ್ಟಿದ್ದ ಸ್ವರ್ಣದ ಉಯ್ಯಾಲೆ, ಅದನ್ನು ಏರಿ ಮಾಲೆಯವರವಳು ಹಾಡ್ತಾ ಇದ್ದಾಳೆ, ಗಾಯನವನ್ನು ಪಾಡ್ತಾ ಇದ್ದಾಳೆ. ಹಾಡುವ ಗಾಯನಕ್ಕೋ ಇವಳು ಕುಳಿತಿರುವ ಭಂಗಿಗೋ ಒಂದಕ್ಕೊಂದು ಸಮನ್ವಯತೆ ಕಾಣ್ತಾ ಇದೆಯಲ್ಲ. ಯಾಕೆ? ಇವಳ ರೂಪ ಈ ತನಕ ಕಾಣದ ರೂಪ, ಇವಳ ಸ್ವರ ಈ ತನಕ ಕೇಳದ ಸ್ವರ, ಹೀಗೆ ಕುಳಿತ ಭಂಗಿ ಈ ತನಕ ನೋಡದ ಭಂಗಿ. ಹಾಗಾದ್ರೆ ಎಲ್ಲವೂ ಹೊಸತಾಗಿ ಕಾಣ್ತಾ ಉಂಟು ಅಂತಾದ್ರೆ ಅವಳ ರೂಪ ಇರ್ತೇನೆ. ಚಂದ್ರಮುಖಿ ಆನಂದದ ಸೊಬಗನ್ನು ಕಾಣುತ್ತಾ ಇದ್ದೇನೆ. ಹೇ ತಮ್ಮ, ದುರ್ಗ ಯುಗಗಳಾದರೂ ಪುಂಡರಿಕಗಳ ಗುಂಪನ್ನೇ ನಾಚಿಸಬಲ್ಲಂತದ್ದು ಸೂರ್ಯನ ವರ್ಚಸ್ಸು, ಚಂದ್ರನ ತೇಜಸ್ಸು. ಹೆಚ್ಚಾಗ ಮನಸ್ಸಿಜನ ಮತದಾನೆಯೋ ಮನ್ಮಥ ರತ್ನ ನಿಧಾನೆಯೋ ಅಂಗಜರ ಮಂತ್ರ ಸೂತ್ರಕದ ನಿಪ್ಪಣಿಯೋ ಮಾನ್ಯನ್ಯ ರತಿ ದೈವವೋ ಸುಜ್ಞಾನ ಕನ್ಯೆ ಮಾತೃಭವನ ಸ್ಥಾನವು ಮೂಲೋಕ ಮೋಹನ ವಶೋಚಿತರಂತೆ ಕಾಣ್ತಾ ಉಂಟು. ಮತಗಜ ಯಾನೆ ಕೋಕಿಲ ಕಾನೆ ಮತ್ತುಡು ಸೇನೆ ಯತಿಪತಿ ಬಾಣ ಧರಿಸುವ ನಿತಿಮಿನ್ಯ ಬಾಳ ನಿಡಿಲಲ್ಲಿ ಬಂದು ನೆಲಸಿಗೆ ಪರಿಯನ್ನೊಮ್ಮೆ ಗಮನಿಸಿದೆ. ಇವಳು ಯಾವ ಲೋಕದ ಸತಿಯೋ, ಇವಳ ಪಡೆದ ಒಳ್ಳೆ ಪುಣ್ಯವತಿಯೋ, ತರುಣಿಯೋ, ಬಾಂಧಳದಿ ಮೂಡಿದ ತರಣಿಯೋ, ಓದುವ ತುಂಬಿರುವ ಕಲೆಗಳ ವಿದುವ ಮನ್ಮನ ಸಾರಸ ದಿಮಣಿಯೋ ಎನ್ನುವ ಹಾಗೆ ನಮ್ಮನ್ನು ಕೈಬೀಸಿ ಕರೀತಾ ಇದ್ದಾಳೆ. ತಮ್ಮ, ನಾರಿಬಲು ವಯ್ಯಾರಿ ಏನಿದು ಹೊಸವಿದ ಸಾರಿ ನೋಡಿದ್ಯಾ? ಯಾರಿವಳ ಮಂಜುಳ ಗಾತ್ರ ತ್ರೈ ಭುವನ ಮೋಹಿನಿ ಸಾರಸ ನೇತ್ರೆ ಮಗ ಚಂದ್ರನ ಬಿಂಬ ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆ ಹೌದಲ್ಲ. ಪರಿಕಿಸೆ ನಾರಿ ತೋಯ ಜಾಂಬಕಿ ವಾರಿ ಕುಚಕಳ ಬೀರಿ ನಗುವ ನಮ್ಮೆಡೆಗೆ ತೋರಿ ಕುಳಿತಿದ್ದಾಳೆ ಈ ಬಲು ವಯ್ಯಾರಿ. ಹೇ ತಮ್ಮ, ಎಂಬುದಾಗಿ ಪ್ರಶ್ನೆ ಮುಳಿದಿರಲೇಬೇಕು. ಚಿಗರೆಯ ಮರಿಯವಳ ಮುಖದಲ್ಲಿ ಎದ್ದು ತೋರುತ್ತಾ ಇದೆ. ಕದಂಬವನದಲ್ಲಿ ಹೆಣ್ಣಾದಂತ ಇವಳು ಉಯ್ಯಾಲೆಯನ್ನೇ ಆಡುತ್ತಾ ಇದ್ದಾಳೆ ಎಂಬುದಾಗಿದ್ರೆ ಆಶ್ಚರ್ಯಚಕಿತಕ್ಕೆ ನಾವು ಒಳಗಾಗಿ ಹೋದೆವು. ಹೌದೌದೌದು. ಸ್ವರವನ್ನು ಹಿಡಿದು ಮುಂದೆ ಮುಂದೆ ನಡೆತರಲು ಹೆಣ್ಣೋರಳ ಸೌಂದರ್ಯವನ್ನು ನಾವು ಕಂಡೆವು. ನೀನು ಆ ಸೌಂದರ್ಯವನ್ನು ಕಂಡೆ, ನಾನು ಈ ಸ್ವರದ ಗುಟ್ಟೇನು ಅಂತ ಯೋಚನೆ ಮಾಡುವುದು. ಇದು ಗೋವಿಂದ ಅಲ್ವಾ?
ಅಣ್ಣ ಪ್ರಪಂಚದಲ್ಲಿರುವಂತಹ ಸೌಂದರ್ಯ ರಾಶಿಗಳನ್ನೆಲ್ಲ ಒಂದೇ ಕಡೆ ಸೇರಿಸಿ ಅದಕ್ಕೊಂದು ರೂಪಕಲೆಯನ್ನು ಕೊಟ್ಟು ಅದಕ್ಕೊಂದು ಜೀವಕಲೆಯನ್ನು ಕೊಟ್ಟು ಬ್ರಹ್ಮದೇವನು ವಿನೂತನವಾಗಿ ನಮ್ಮ ಬಳಿಗೆ ಕಳುಹಿಕೊಟ್ಟಿದ್ದಾನೋ ಏನು ನಿಜ. ಆಕಾಶದಿಂದ ಮಿಂಚಿನ ಗೊಂಚಲ ಹಿಂದಿನ ರೂಪದಲ್ಲಿ ನಂಬುವುದೇ ಗೋಚರಿಸ್ತಾ ಇದ್ದಳು. ಅದೆಲ್ಲ ಬ್ರಹ್ಮದೇವನ ಕೈಲಿದ್ದ ಚಿನ್ನದ ಹೊನ್ನದ ಕೈಗೆ ನಡೆಯು ಹೇಗುಳ ಬಹುಳಾದ ಕಂಪು ಕಟ್ಟದ ಅಂಶಕವನ್ನು ಅಡಿಯನ್ನು ಬಿಡಿಯನ್ನು ಕಟ್ಟಿ ತುಟಿ ಹಾವ ಭಾವ ಮರುಕು ವಯ್ಯಾರ ಹೇಳಿನೊಂದು ಭಾಗದ ಕೊರತುಂಬನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಅರರಿ ಬೀಳುವಂತ ಬಿಡಕಾರ ನೋಟಿಸ್ ಮಾಡಿ ಕುಡ್ಕೊಂಡಿರು ನೀರೆ ಸರಸಿಜ ಬದಿನ ಹರಿಣ ನೇತ್ರ ಜಲದಲ್ಲಿ ಮನೆ ವಿಮಲ ಗಾತ್ರ ಇನ್ನು ಸ್ವಲ್ಪ ಬರಲಿ ಬರುವುದಿಲ್ಲ. ಮಂದ ಗಮನೆ ಮಂದ ಹಾಸ ತುಂಬ ವಕ್ರ ಕುಂತಳೆ ವಕ್ರಾವ ಲೋಕರದ ಬಂಧು ಗದುಡಿಯ ಬಂಧುಗಳ ಸಿಂಗರವ ನಾನು ಏನೆಂದು ಬಣ್ಣಿಸಲಿ. ಏನು ನೀನು ಹೇಳಿದ್ದಕ್ಕೆ ಸ್ವಲ್ಪ ಬಂದು ಹೋದದ್ದಷ್ಟೇ. ಯಾಕಮ್ಮ ಗೋವಿಂದ ಎನ್ನುವುದಾಗಿ ನಾವು ಉಚ್ಚಾರಣೆ ಮಾಡಿದ್ದು ಯಾಕೆ? ಗೋವಿಂದನ ಒಡೆಯಂತಹ ಲಕ್ಷ್ಮಿ ಬಂದಿರಬಹುದೇ? ಅವಳಲ್ವಾ? ಲಕ್ಷ್ಮಿ ಬಂದ್ರೆ ನಮ್ಮ ಮುಂದೆ ನಿಲ್ಲುವುದಿಲ್ಲ. ನಮ್ಮ ಮುಂದೆಯೂ ಲಕ್ಷ್ಮಿ ನಿಂತ ನಮ್ಮ ಮುಂದೆ ಲಕ್ಷ್ಮಿ ಬಿಡು ಯಾರು ನಿಲ್ಲಕ್ಕಿಲ್ಲ. ಹಾಗಾಗಿ ಗಿರಿಜಯ ಇವಳು ಪಾರ್ವತಮ್ಮನಿರಬಹುದಾ? ಪಾರ್ವತಮ್ಮನ ಮುಖವನ್ನು ನೋಡುವಾಗಲೇ ಅರ್ಥವಿಸಿಕೊಳ್ಳುವುದಕ್ಕೆ ಆಗ್ತದೆ. ಏನದು? ಶಕ್ತಿ ದೇವತೆಯಾಗಿದ್ದಾಳೆ ಅವಳು. ಹಣೆಯ ಮೇಲೆ ದೊಡ್ಡದಾದಂತ ಒಂದು ತಿಲಕವನ್ನು ಧರಿಸಿದ್ದಾಳೆ. ಹೆಣ್ಣು ಮಕ್ಕಳಿಗೆ ಆದರ್ಶಳು. ಅಣ್ಣ ತಮ್ಮ ಪ್ರತಿಯೊಂದು ಪ್ರಪಂಚದಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ಶಕ್ತಿವಂತರೆಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಪಾರ್ವತಿ ಮಾತೆ ಹಣೆಯ ಮೇಲೆ ದೊಡ್ಡದಾದಂತ ಒಂದು ತಿಲಕವನ್ನೇ ಧರಿಸಿದ್ದಾಳೆ. ಹಾಗಾಗಿ ಇದು ಪಾರ್ವತಿ ಮಾತೆ ಅಲ್ಲ, ಇದು ಅವಳಲ್ಲ. ಅವಳಂತಾದ್ರೆ ಮತ್ತೆ ಯಾರಿರಬಹುದು? ಅಣ್ಣ ತಮ್ಮ ಅವರು ಇವರು ಯಾರು ಎಂಬುದಾಗಿ ತಿಳಿಯಿಲ್ಲ. ನಾಲ್ಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ನೋಡದ ನೇತ್ರಕಲೆ ಏತಕ್ಕೆ ಎಂಬಂತ ಶಬ್ದ ನಮ್ಮಲ್ಲಿ ಬರ್ತದೆ. ಹೌದಲ್ಲ ಅಂತ ಅವರು ಇಳಿದು ಖಂಡಿತವಾಗಿ ಬರುವುದಕ್ಕೆ ಬರುವುದಿಲ್ಲ ಅಂತಾದ್ರೆ ಇವಳು ಇಷ್ಟು ಸೌಂದರ್ಯವತಿಯಾಗಿ ರಂಜಿಸ್ತಾ ಇದ್ದಾಳೆ ಅಂತ ಇವಳನ್ನು ಬಿಟ್ಟು ಹೋಗುವುದೇ? ನೂತನವಾಗಿ ಅಂತ ಶಿಷ್ಯನ್ನೇ ಬ್ರಹ್ಮದೇವ ನಮ್ಮ ಬಳಿಗೆ ಕಳುಹಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಬಿಟ್ಟು ಹೋಗುವುದಲ್ಲ. ಏನು ಮಾಡುವ? ಇವಳನ್ನು ನೋಡಿದ ಮೇಲೆ ನಮಗೆ ಮದುವೆ ಆಗ್ಬೇಕೆಂಬುದಾಗಿ ತೀರ್ಮಾನ. ಯಾರಿಗೆ? ಅದಕ್ಕಾಗಿ ನೀನು ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾನು ಇವಳನ್ನು ವರಿತೇನೆ. ನೀನು ಸಾಯಿತು ಪುಣ್ಯಾತ್ಮ, ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ. ನಿನಗೆ ನಾನು ಮದುವೆ ಆದ್ರೆ ಸಾಯ್ತೇನೆ ಅಂತ ಯಾರು ಹೇಳಿದ್ದೀನಿ? ಬ್ರಹ್ಮದೇವನ ವರ ಬಲವನ್ನು ಸ್ವಲ್ಪ ಜ್ಞಾಪಕ ಮಾಡಿ. ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಎಲ್ಲಿಯವರೆಗೆ ನೀವು ಪಾಲಿಸುವಿರ ಅಂದಿನವರೆಗೆ ಮರಣ ಎನ್ನುವುದು ನಿಮ್ಮ ಬಳ್ಳಿಗೂ ಬರುವುದಿಲ್ಲ. ಮೀರಿದ ಕಾಲಕ್ಕೆ ಯವನ ಕೈಯ ಪಾಶ ನಿಮ್ಮ ಕೊರಳನ್ನು ರಾರಾಜಿಸ್ತದೆ. ಅಖಂಡವಾದಂತಹ ಬ್ರಹ್ಮಚಾರ್ಯ ವ್ರತವನ್ನು ಜೀವನದಲ್ಲಿ ಪಾಲಿಸಿಕೊಂಡಂತ ಬಂದವರಿಗೆ ನಮಗೆ ಅಕಾಲದ ಮರಣವನ್ನು ಸ್ವಾಗತಿಸುವವರು ಹೌದಾ ಚಂಡಮುಂಡರು? ಅಣ್ಣ ಅಲ್ವಲ್ಲ. ಹೆಣ್ಣಿನ ಮನಸ್ಸನ್ನು ನೋಡಿದಾಕ್ಷಣ ನಮ್ಮ ಮನಸ್ಸೇನು ಮೋಡ ಕವಿದಂತಾಯ್ತು. ಆಗುವುದಕ್ಕೆ ಕಾರಣ ಉಂಟು. ಬ್ರಹ್ಮಚರ್ಯ ವ್ರತ ಅಂದ್ರೆ ಹೇಗೆ? ಆಕರ್ಷಣೆ ಹೊಂದಿದಂತಹ ಸ್ಥಳಕ್ಕೆ ನಾವು ಹೋಗಬಾರದು. ನಾವು ಸೋತದ್ದೆಲ್ಲಿವಲ್ಲಯೋ ಕೇಳಿದ ಸ್ವರದಲ್ಲಿ. ಸ್ವರಕ್ಕೆ ಮಾರು ಹೋದದ್ದೇ ತಪ್ಪು. ಅಲ್ಲೇ ತಪ್ಪದೆ ಉಳಿತಾ ಇದ್ರೆ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಆದರೂ ಒಂದು ದಾರಿ ತಪ್ಪುವ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು. ಇಲ್ಲಿಗೆ ತಲುಪಿದ್ದೇವೋ, ಇವಳನ್ನು ನೋಡಿದ್ದೇವೋ, ನೋಡಿದ ಭಾವನೆ ಹೇಗೆ? ಹೆಂಡತಿಯಾಗಬೇಕು ಎನ್ನುವ ಭಾವ. ಅದನ್ನು ತರ ಇವಳಲ್ಲಿ ತಾಯಿಯನ್ನು ನೋಡುವ. ತಾಯಿಯನ್ನು ನೋಡಬೇಕು ಅಂತಾದ್ರೆ ಯಾರಲ್ಲಿ ಮದುವೆ ಮಾಡಿಸುವುದು? ಇಷ್ಟರವರೆಗೆ ಕಠಿಣವಾದಂತಹ ತಪಸ್ಸನ್ನು ಮಾಡಿದಂತ ನಮಗೆ ಆ ಭಾವನೆಯನ್ನು ತೊರೆಯುವುದಕ್ಕೆ ದೊಡ್ಡ ವಿಷಯವೇ ಅಲ್ಲ. ಹಾಗಾದ್ರೆ ಇವಳಲ್ಲಿ ತಾಯಿಯ ಭಾವನೆ ಕಾಣಬೇಕು ಅಂತಾದ್ರೆ ನಾವು ಒಡೆಯನಾಗಿ ವಿಭುವಾಗಿ ಕಾಣುವಂತಹ ಶುಂಭನನ್ನು ಇವಳು ವರಿಸಬೇಕು. ಅವನನ್ನು ವರಿಸಿದ್ದೇ ಹೌದು ಅಂತಾದ್ರೆ ನಮಗೆ ತಾಯಿ ಆಗ್ತಾಳೆ. ಆದ್ದರಿಂದ ಈಗಲೇ ಶುಂಭ ಆಯಾಸ ನಿವಾರಣೆಗಾಗಿ ಏರಿದೆವು ಗಿರಿ. ಹೇಳಿದ್ದು ಸ್ವರ. ಯಾವ ಸ್ವರ? ಹೆಣ್ಣು ಬೆಳೆದ ನಾಡುತ್ತಾ ಇದ್ದಾಳೆ. ಅತ್ಯಂತ ಹೆಣ್ಣು ಅವಳಲ್ಲ. ಅವಳಂತ ಕೆಲವೇ ಪ್ರಪಂಚದಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ಅವಳನ್ನು ನೋಡಿದ ಮೇಲೆ ತೀರ್ಮಾನಕ್ಕೆ ಬಂದಿದೆ. ಅವಣ್ಣ ಅವಳಿಗೆ ತಕ್ಕ ಮರೆಯರನ್ನು ಪ್ರಶ್ನೆ ಮಾಡಿದ್ರೆ ತಾವೇ ಸರಿ ಮದುವೆ ಆಗಬೇಕು. ಅವಳನ್ನು ನೀವು ನೋಡಿದಂತಹ ತರುಣಿಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ ನಾನು. ಹೋಗಿ ಕರೆತರಲೇ? ನೀವು ಹೋಗುದು ಬೇಡ, ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಸರಿ, ಬೇಕಾದಾಗ ಕರೆಸಿಕೊಂಡೇನು. ಸುಗ್ರೀವ ಬಾರಯ್ಯ, ಕೇಳಿದೆಯ? ಜಾಮವಲ್ಲ
ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣವಿದೆ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯವರವರನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತೆ? ಆಕೆಯನ್ನು ಮದುವೆ ಆಗಬೇಕು. ಮದುವೆ ಆಗುವುದಕ್ಕಾಗಿ ಮನ ಮಾಡಿದಂತಹ ನಾನು ಈ ವೇಳೆಯಲ್ಲಿ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ಏನಾಗಬೇಕು? ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖ್ಯನ ಕರೆತಾರೆ. ಇದು ಶುಂಭನಾಜ್ಞೆ. ಅಲ್ಲಿರುವ ಸೌಂದರ್ಯವತಿಯಾದ ಯುವತಿಯನ್ನು ಕರೆದುಕೊಂಡು ಬಾರಯ್ಯ. ಅವನೇನು ಹೇಳಿದ ಅದರಂತೆ ದಾರಿಯನ್ನು ಸಾಗುತ್ತಾ ಬಂದವ ಈ ಸುಗ್ರೀವ. ಏನೋ ಒಂದು ರೀತಿಯ ಉಲ್ಲಾಸ ನನ್ನ ಮೈಯಲ್ಲಿ. ಹಬ್ಬ, ಎಂತಹ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಈ ಹಿಂದೆಯೂ ಇಲ್ಲಿಗೆ ನಾವು ಬಂದವರು, ಆದರೆ ಯಾವತ್ತೂ ಕತ್ತಲೆಯಿಂದಲೇ ಕೂಡಿರುವಂತಹ ವನದಲ್ಲಿಂದು ಬೆಳಕು ಗೋಚರಿಸುತ್ತಾ ಇದೆ. ಶತಕೋಟಿ ದಿವಾಕರರ ಪ್ರಭೆಯಿಂದ ಜ್ವಾಜಲ್ಯಮಾನವಾಗಿ ಶೋಭಿಸುತ್ತಾ ಉಂಟು ಕದಂಬ ಕಾಂತಾರ. ಅದಕ್ಕೆ ಸರಿಯಾಗಿ ಕೋಟಿ ಚಂದಿರರ ಪ್ರಭೆ. ವೈರಭಾವದಿಂದ ಇರಬೇಕಾದಂತಹ ಕದಮಿಗ ಸಂಕುಲಗಳೆಲ್ಲವೂ ಕೂಡ ವೈರಭಾವವನ್ನೇ ತೊರೆದಿದೆ. ಸಾಮರಸ್ಯದ ಜೀವನವನ್ನು ಸಾಗಿಸುತ್ತಾ ಇದೆ. ನನ್ನ ಪೂರ್ವಜರು ಹೇಳುವುದನ್ನು ಕೇಳಿದ್ದೇನೆ ನಾನು. ಮಹಾತ್ಮರು ಇರುವ ಕಡೆಗಳಲ್ಲಿ ಈ ರೀತಿಯ ಒಂದೊಂದು ಬದಲಾವಣೆಗಳಾಗುವುದಕ್ಕೆ ಸಾಧ್ಯ. ಆದರೆ ಈ ವನದಲ್ಲಿ ಇದು ಹೇಗೆ? ಕೇಳಿ ಬರುವ ಗಾಯನ, ಸಪ್ತಸ್ವರ ಸಮ್ಮಿಲಿತವಾದ ಸುಶ್ರಾವ್ಯವಾದ ಗಾಯನ, ಅದರ ಪಥವನ್ನು ಹಿಡಿದು ಮುಂದೆ ಅಂಬರಮತದಿಂದ ಇಳಿಯಬಿಟ್ಟಂತಹ ಕನಕದುಯ್ಯಾಲೆ, ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ ಈ ಹಾಲೆ. ಏನಿಗಳ ಲೀಲೆ! ಕುಳಿತಿರುವ ಉಯ್ಯಾಲೆಗೆ ತುದಿ ಅನ್ನುವುದೇ ಕಾಣುತ್ತಿಲ್ಲವಲ್ಲ. ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇವಳ ಎತ್ತರ ಎಷ್ಟು ಅಂತ. ಆದರೆ ಚಂಡಮುಂಡರಿಗೆ ತಿಳಿಲಿಲ್ಲ, ಅವರಿಗೆ ತಿಳಿಲಿಲ್ಲ. ಬಂದು ಶುಂಭನಲ್ಲಿ ಹೇಳಿದರು, ಸೌಂದರ್ಯವತಿ ಇದ್ದಾಳೆ, ಮದುವೆ ಆಗಬೇಕು ಜೀಯ. ಕಾಮನ ಶರಹದಿಗೆ ಸಿಲುಕಿದರೆ ಈಕೆಯನ್ನು ಬಯಸಿ ಮುಂದಾದರೆಂದಾದರೆ ಸಿಕ್ಕುವಳೆ, ಸಿಕ್ಕಿದರು ದಕ್ಕುವಳೆ. ಸಾಧ್ಯ ಇಲ್ಲ. ವಿನಾಶಕಾಲಿ ಪರಿತ ಬಂದಿದ್ದೇನಲ್ವ, ನೋಡೋಣ. ಅಮ್ಮ ಅಮ್ಮ, ಜನನಿ ಜನನಿ ಜನನಿಗೆ ಬಹಳ ದೂರದಿಂದಲೇ ಬಂದಿದ್ದೇನೆ. ನಮ್ಮ ಒಡೆಯ ಶುಂಭ 14 ಲೋಕದ ವಿಭು. ಈ ವೇಳೆಯಲ್ಲಿ ಮದುವೆ ಆಗಬೇಕನ್ನುವ ಭಯಕ್ಕೆ ಆತನಿಗೆ. ಮದುವೆ ಮಾಡಿಸಬೇಕನ್ನುವ ಹಾಗೆ ನಾವು ತೀರ್ಮಾನಿಸಿದ್ದೇವೆ. ಅದರಲ್ಲಿ ಯಾವ ದೋಷವೂ ಇಲ್ಲ. ಹೆಣ್ಣಿನ ಅವಶ್ಯಕತೆ ಉಂಟಮ್ಮ. ಹುಡುಗಿಗೂ ಹುಡುಗನಿಗೂ ಕೂಡಿ ಬಂದ್ರೆ ಒಂದು ಒಳ್ಳೆ ಹುಡುಗಿ ಮದುವೆ ಮಾಡಿಸಿ. ಹುಡುಗಿಯನ್ನು ನೋಡಿಯೂ ಆಯ್ತು, ಆಗದ ಕೆಲಸ ಸುಲಭವಾಯ್ತಲ್ಲ. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಈ ಕಾರಣಾಂತರದಲ್ಲಿ. ಹೌದಮ್ಮ, ನನ್ನೊಂದಿಗೆ ಶೋಣಿತಾಪುರಕ್ಕೆ ನೀನು ಬಂದದ್ದೇ ಹೌದಂತಾದ್ರೆ ಶುಂಭನೊಂದಿಗೆ ಅತಿ ವಿಜೃಂಭಣೆಯಿಂದ ನಡೆಯುವಂತಹ ಮದುವೆಯನ್ನು ಕಣ್ತುಂಬಿಸಿಕೊಳ್ಳಬೇಕನ್ನುವ ಬಯಕೆ ನಮ್ಮಲ್ಲಿ. ಬರಬೇಕಮ್ಮ, ಬರಬೇಕು ತಾಯೇ, ಬರಬೇಕು ಅಮ್ಮ. ಏನಮ್ಮ, ಶುಂಭನೊಂದಿಗೆ ಮದುವೆ ಆಗುವುದಕ್ಕಾಗಿ? ಹೌದು, ಶುಂಭನೊಂದಿಗೆ. ಅಯ್ಯೋ ಅಯ್ಯೋ ಅಯ್ಯೋ,
ಎಂದು ಧರೆಗೊರಗಿದನಲ್ಲ, ಸತ್ತೇ ಬಿದ್ದಿದ್ದಾನೆ. ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಪಾಲಿಸುವನು, ಯಾವನು ಲೋಕದಲ್ಲಿ ನನಗೆ ಸಮುಖನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ನಿನ್ನೊಡೆಯ ಶುಭಾಧಿಕನೇ ಅವನನ್ನು ನಿಶುಂಭ ಬಲಾಡಿ ಆ ಶಂಭುವೇ ತಲೆಗಿಡಿದರು. ದುರಕ್ಕಾಗಿ ಬೆಳೆಯುವ ಹೆಣ್ಣು ನಾನಲ್ಲ, ತಿಳಿದು ನಿನ್ನ ಒಡೆಯನಿಗೆ. ಸಂಗ್ರಾಮವನ್ನು ಬಯಸಿದೆಯಾ? ಈಗ ಒಂದು ಸಾಮಾನ್ಯದವನಲ್ಲ, ದುರ್ರಾಕ್ಷನಿದ್ದೇನೆ. ಹಿಂದೆ ನೋಡಂತೆ ಹೌದಪ್ಪ, ನಮ್ಮವರೇ 60,000 ಕೋಟಿ ಸೇನೆ ಸಿದ್ಧವಾಗಿದೆ, ಮುಂದೆ ಮಣಿರಥ ಸಿದ್ಧವಾಗಿದೆ. ಏರಿವ
ಆವೇಶ, ನಿನ್ನದ್ದಾದಂತಹ ರಣಭೀಕರತೆಯ ಕರ್ಕಶತೆ, ಇದನ್ನೆಲ್ಲ ಗಮನಿಸಿದರೆ ಏನೋ ಆಗಿರಲೇಬೇಕು. ಏನಂತ ಆಕೆಯನ್ನು ನಾನು ಮದುವೆ ಆಗಬೇಕು. ಏನು ನಿರ್ಣಯ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ನೀನು ಸುಗ್ರೀವನನ್ನು ಕಳುಹಿಸಿದೆ. ಯಾಕೆ? ಸಂಧಾನಕ್ಕೆ ಕರೆತರುವುದಕ್ಕಾಗಿ. ನಡೆಯಿತೆ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾರೆ. ಸಮರಾಪೇಕ್ಷಿತ. ನೀನೇನು ಉತ್ತರ ಕೊಟ್ಟೆ? ಕಳುಹಿಸಿದೆ ಧೂಮ್ರಾಕ್ಷನನ್ನು. ಹುಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದಾಳೆ ಧೂಮ್ರಾಕ್ಷನ. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರನ್ನು ಶಿವಶಿವನೇ ಮತ್ತೆ ಆಕೆ ಅದನ್ನು ಮುರಿದು ಹೆಡಮೊಡಿ ಕಟ್ಟಿ ಎಳೆದುಕೊಂಡು ಆವೇಶದಿಂದ ಹೊರಟು ನಿಂತಿದ್ದು. ಆಡುವುದನ್ನಾದರೂ ಅವಧರಿಸಬಾರದು. ದೈತ್ಯ ದಾನವ ರಾಕ್ಷಸ ಈ ಭೇದವನ್ನು ಇರಿಸದೆ ಸಮಸ್ತ ಅಸುರಪತಿಯಾಗಿ ವರ್ತಮಾನ ಕಾಲದಲ್ಲಿ ವಿಜೃಂಭಿಸುವ ಹಿರಿದಾದ ಯೋಗ್ಯತೆಯನ್ನು ಕಾಣಿಸಿದ ಚರಿತ್ರೆ ನಿನ್ನದು. ಪ್ರಭು, ನಿನ್ನನ್ನು ಹೆರುವುದಕ್ಕಿಂತ ಮುನ್ನವೇ ನಿನ್ನವ್ವೆ ಧನುದೇವಿ ಒಂದು ಹಾರೈಕೆಯನ್ನು ಬಸಿರಲ್ಲಿ ಹೊತ್ತಳಂತೆ. ಲೋಕದಲ್ಲಿ ಕೇವಲ ಹೆಣ್ತನದ ಸಾರ್ಥಕ್ಯ ಪುತ್ರವತಿಯಾಗುವಲ್ಲಿ ಮಾತ್ರವಲ್ಲ, ಸಮರ್ಥನಾದ ಪುತ್ರನಿಗೆ ತಾಯಿಯಾಗಿ ರಾಕ್ಷಸ ಸಮುದಾಯದ ನೇತಾರನಾಗಿ ಅಮ್ಮ ವಿಜೃಂಭಿಸುವ ಆ ಮಗನ ತಾಯಿ ಆಗುವಂತಹ ಸೌಭಾಗ್ಯ ತನಗೆ ಬರಲಿ. ಹೀಗೆ ಅವಳು ಹಾರೈಸಿದರೆ ಅವಳದ್ದಾದಂತಹ ಹರಕೆಯನ್ನು ಬಯಕೆಯನ್ನು ಈ ತನಕ ಯಥಾರ್ಥವಾಗಿ ಉಳಿಸಿ ಕಾಣಿಸಿದ ಮನ್ನಿ
ಏನು ಶುಂಭದರೆ ವರ್ತಮಾನ ಕಾಲದಲ್ಲಿ ಏರಿದ ಎತ್ತರ ಪ್ರಭು, ಕನಸಲ್ಲಾದರೂ ಊಹಿಸುವುದಕ್ಕೆ ಸಾಧ್ಯವಿಲ್ಲ ಒಬ್ಬನಿಗೆ. ಸರ್ವ ಸಮರ್ಥನಾಗಿ 14 ಲೋಕಗಳ ಒಡೆತನ ವರ್ತಮಾನ ಕಾಲದಲ್ಲಿ ನಿನ್ನ ಮುಷ್ಟಿಯೊಳಗೆ ಅಡಗಿ ಹೋಗಿದೆ ಪ್ರಭು. ಬಹು ವಿಸ್ತಾರವಾದ ಲೋಕಾಂತರಗಳ ವ್ಯಾಪ್ತಿಯನ್ನು ಕೇವಲ ಒಂದು ಕೈಯ ಹಿಡಿಯ ಒಳಗೆ ಅಡಗಿಸಿಡಬಹುದಾದಷ್ಟು ನೀನು ಪ್ರಬಲನಾಗಿ ಕಾಣಿಸಿಕೊಂಡಿದ್ದೆ. ಆದರೆ ಅದೇ ಶುಂಭದರೆ ಇಂದಿನ ದಿನ ಒಂದು ಸಣ್ಣ ದೌರ್ಬಲ್ಯದಿಂದ ಮೊದಲಿನ ಘನತೆಯೆಲ್ಲವನ್ನು ಕಳಕೊಳ್ಳುವ ಹೀನ ಸ್ಥಿತಿ ಬಂದು ಹೋಯಿತಲ್ಲ ಅನ್ನುವುದಕ್ಕಾಗಿ ಖೇದವಾಗುತ್ತಾ ಇದೆ. ಚಂಡಮುಂಡರ ವಚನವನ್ನು ಕೇಳಿ ನೀನು ಕಣ್ಣಿನಿಂದ ಕಾಣದೇ ಇರುವ ಕಾನನದ ಕಾಮಿನಿಯ ಕುರಿತಾಗಿ ಕಾಮನೆ ಕೆರಳಿ ನಾವು ಈ ತನಕ ಸಾಧಿಸಿದ್ದನ್ನೆಲ್ಲ ನೀರ ಮೇಲಿನ ಹೋಮದಂತೆ ನಿರರ್ಥಕವಾಗಿಸುವಲ್ಲಿ ನೀನು ಮುಂದಾಗುತ್ತಿ ಎಂದಾದ್ರೆ ಏನು ಪ್ರಭೋ ಇದಕ್ಕ ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಪ್ರಭೋ ತಪ್ಪಾಗಿ ಹೋಯಿತು ಪ್ರಭು. ಯಾಕೆ? ಆಕೆಯದ್ದಾದಂತಹ ಅಸಾಮಾನ್ಯತೆ ಈಗಾಗಲೇ ನಮಗೆ ವೇದ್ಯವಾಗಿ ಹೋಗಿದೆ. ಚಂಡಮುಂಡರಂತವರನ್ನು ತನ್ನನ್ನು ಆಕರ್ಷಿಸುವ ಸಾಮರ್ಥ್ಯ ದೃಢವಾದ ವ್ರತಸ್ಥನಂತೆಯೇ ಈ ತನಕ ಪರನಾರಿಯರ ಕುರಿತಾಗಿ ಕಣ್ಣೆತ್ತಿಯೂ ಕಾಣದೇ ಇರುವ ಸ್ವಭಾವವನ್ನು ತಳೆದ ನಿನ್ನನ್ನು ತನ್ನತ್ತ ಸೆಳೆದಿಟ್ಟುಕೊಳ್ಳಬಲ್ಲಂತಹ ವರ್ಚಸ್ಸು, ಇದರಿಂದಲೇ ಆಕೆಯದ್ದಾದಂತಹ ಅಸಾಮಾನ್ಯತೆ ನಮಗೆ ಅರ್ಥವಾಗುತ್ತದೆ. ಸಾಲದೇ ಇದ್ದದ್ದಕ್ಕೆ ಈ ತನಕ ತೋರಿದಂತಹ ಸತ್ವ ವಿಶೇಷ ಏನನ್ನಾಡಿದಳು ಅದನ್ನು ಊರ್ಜಿತದಲ್ಲಿ ಉಳಿಸಿಕೊಳ್ಳುವಲ್ಲಿ ಅವಳು ಈ ತನಕವು ವಿಫಲಳಾಗಲಿಲ್ಲ. ಸಂಧಾನಕಾರನಾಗಿ ಹೋದ ಸುಗ್ರೀವ ಆಕೆಯದ್ದಾದಂತಹ ಹಿರಿಮೆಯನ್ನು ಅರ್ಥವಿಸಿ ಬಂದು ನಿನ್ನಲ್ಲಿ ವಿವರವಾಗಿ ಹೇಳಿದ. ಮದುವೆಯಾಗಿ ಸಂಸಾರವನ್ನು ಸರಿದೂಗಿಸುವುದಕ್ಕಿರುವ ಹೆಣ್ಣಲ್ಲ ಅವಳು, ದಾನವ ಸಮುದಾಯವನ್ನೇ ಸರ್ವನಾಶ ಮಾಡುವುದಕ್ಕಾಗಿ ಬಂದ ಹೆಮ್ಮಾರಿ ಇದ್ದಾಳೆ. ಆದರೆ ನನಗೆ ಆ ಮಾತುಗಳು ಹಿತವಾಗದೇ ಹೋಯಿತು. ಏನನ್ನು ಸುಗ್ರೀವ ಆತಂಕದಿಂದ ಆಡಿದನು ಅದೇ ಇಂದಿನ ದಿನ ನಾವು ಅನುಭವಿಸುತ್ತಾ ಇದ್ದೇವೆ. ಕಳುಹಿಸಿದೆಯಲ್ಲ ಧೂಮ್ರಾಕ್ಷನನ್ನು, ಮರಳಿ ಬರಲಿಲ್ಲ ಅವ ಅರಮನೆಗೆ, ಸುಟ್ಟು ಬೂದಿಯಾಗಿ ಹೋದ. ಚಂಡಮುಂಡರನ್ನು ಕಳುಹಿಕೊಟ್ಟೆ, ಅವರ ಶಿರಸ್ಸನ್ನು ಕಾಲ್ಚಂಡಾಟಕ್ಕೆ ವಿನಿಯೋಗ ಮಾಡಿದರು ಅಂತ ನೀನೇ ಈಗ ಆವೇಶದಿಂದ ಆಯುಧಪಾಣಿಯಾಗಿ ಹೊರಟುಂಡಿದ್ದೆ. ಪ್ರಭು, ಕಂಡವರ ಆಯುಧಕ್ಕೆ ಬಲಿಯಾಗಬಹುದಾದಷ್ಟು ದುರ್ಬಲರೇ ಧೂಮ್ರಾಕ್ಷ ಚಂಡಮುಂಡಾದಿಗಳು. ಅಂಥವರನ್ನು
ನಿರಾಯಾಸವಾಗಿ ಕೊಂದು ಮುಗಿಸ್ತಾಳೆ ಎಂದಾದರೆ ಅವಳದ್ದಾದಂತಹ ಸತ್ವ ಎಷ್ಟು ಅನ್ನುವುದಕ್ಕೆ ನಮಗಿನ್ನು ಬೇರೆ ಉದಾಹರಣೆಯೇ ಬೇಡ. ಹಾಗಿದ್ರೆ ಯಾರು 14 ಲೋಕಗಳ ಪಾರುಪತ್ಯವನ್ನು ಕೈವಶ ಮಾಡಿಕೊಳ್ಳುವಲ್ಲಿ ನಿನಗೆ ಎದುರಾದಂತಹ ವಿಪತ್ತು ಸಣ್ಣದಲ್ಲ. ಅನೇಕ ಪಟ್ಟು ಭಟರು ಎದುರಿಸಿ ನಿಂತರು. ಆದರೆ ವಿರೋಧಿಸಿದವರು ಯಾರು ನಿನ್ನ ಮುಂಭಾಗದಲ್ಲಿ ತಲೆ ಎತ್ತಿ ಹಿಂದಕ್ಕೆ ಸಾಗುವುದಕ್ಕೆ ಅವಕಾಶ ಒದಗಲಿಲ್ಲ. ಎಲ್ಲರನ್ನೂ ದರ್ಪ ಕಳೆದು ಅವರ ಎದೆಯ ಮೇಲೆ ನಿನ್ನ ಪ್ರತಾಪದ ಮುದ್ರೆಯನ್ನು ಒತ್ತಿ ಸದಾಕಾಲ ನಿನಗೆ ಬಾಗಿ ಕಪ್ಪ ಕೊಟ್ಟು ಬದುಕುವ ಹಾಗೆ ಅವರಿಗೊಂದು ನಿಯಮಕ್ಕೆ ಒಳಗು ಮಾಡಿದವನು ನೀನು. ಅಂತಹ ನಿನ್ನನ್ನು ಇಂದಿನ ದಿನ ಆನೆ ಸೇನೆ ಬಲ ಮಾರ್ಬಲ ಯಾವುದೂ ಇಲ್ಲದೆ ಇರುವ ಒಂಟಿ ಹೆಣ್ಣು ಇಷ್ಟನ್ನು ಮಾಡಿ ಮುಗಿಸ್ತಾಳೆ ಎಂದಾದರೆ ಹಾಗಿದ್ರೆ ಏನು ಪ್ರಭು, ನನಗನ್ನಿಸ್ತದೆ ಈ ತನಕ ಪ್ರಪಂಚದಲ್ಲಿ ನಾವು ಕಂಡ ಯಾವ ಸತ್ವಕ್ಕಿಂತಲೂ ಅತಿಶಯವಾದ ಸತ್ವ ಅವಳದ್ದು ಅನ್ನುವುದು ಸ್ಪಷ್ಟ. ಹಾಗಿದ್ರೆ 3 ಮೂರ್ತಿಗಳ ತಾಯಿಯ ಸ್ಥಾನದಲ್ಲಿರುವವಳೇ ಆಗಿರಬೇಕು. ಆದಿಮಾಯೆ, ಸರ್ವೇಶ್ವರಿ, ಸರ್ವಾತ್ಮಕಿ, ಸರ್ವಮಂಗಲ, ಹೀಗೆ ಯಾರ ಕುರಿತಾಗಿ ಪ್ರಪಂಚದ ಜ್ಞಾನಿಗಳು ಕೊಂಡಾಡಿದರೋ ಅಂತಹವಳೇ ಇಂದಿನ ದಿನ ಧರ್ಮವನ್ನು ಉದ್ಧರಿಸುವುದಕ್ಕೆ, ಅಧರ್ಮವನ್ನು ನಾಶ ಮಾಡುವುದಕ್ಕೆ, ಅಟ್ಟಹಾಸದಿಂದ ವಿಜೃಂಭಿಸುವವರ ನಮ್ಮ ಹುಟ್ಟಡಗಿಸುವುದಕ್ಕೆ ಕದಂಬ ವನದಲ್ಲಿ ಸಾಮಾನ್ಯ ಕಾಮಿನಿಯಂತೆ ಕಂಡು ಬಂದಿರಬೇಕು. ಆಕೆಯನ್ನು ಕೆಣಕಿದರೆ ನಮಗೆ ಉಳಿತಾದ ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬದಿಗಿರಿಸುವಾಗ ನಿನ್ನ ಗುಣ ಅಭಿಪ್ರಾಯವೇನು? ಏನನ್ನ ಮನದ ಮೂರ್ಖತೆಗೆ ಬಿಡು, ಮನದ ಮೂರ್ಖತೆಗೆ ತ್ರೈ ಜಗ ದೊಡ್ಡದಿ ಚರಣಗೆ ಭಕ್ತಿಸಲೇ ಪಡೆದವಳ ಆರುಣ್ಯದಲ್ಲಿ ದಾರಿಯಲ್ಲಿ ಜಗಜ ಬೀಡನ ವರದ ಪಡೆದು ಸುಖವನ್ನು ಬಾಡುವ ಸುಖವಾಗಿ ಬಿಡು ಮನದ ಮುನಗೆ, ಬಿಡು ಮನದ ಮೂರ್ಖತೆ, ಬಿಡು ಪ್ರಭು. ಭಕ್ತ ಬೀಜ ಬಂದವಳು ಸಾಮಾನ್ಯ ಹೆಣ್ಣಲ್ಲ, ಋಷಿ ಮುನಿಗಳ ಮನದಲ್ಲಿ ಸದಾಕಾಲ ಸಂಚರಿಸುತ್ತಿರುವಂತಹ ಮಹಾನ್ ಶಕ್ತಿ ಅನ್ನುವುದು ನಮಗೆ ಅರ್ಥವಾಗಿದೆ. ಅಂದ ಮೇಲೆ ಆಕೆಯೊಡನೆ ಸಂಗ್ರಾಮದ ಮಾತು ಸಲ್ಲ, ಸಾಮ ಬೇಕು. ಈಗ ಬ್ರಹ್ಮದೇವ ಕೊಟ್ಟ ಆಯುಷ್ಯದಷ್ಟು ಕಾಲ ಸುಖವಾಗಿ ಬದುಕಬೇಕೆಂದಾದರೆ ಅವಳ ಕಾಲಿಗೆ ರಗುವುದೇ ಬೆಳಗಿನ ಮಾತನ್ನು ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ನನ್ನ ಜೊತೆಗೆ ಬಾ, ಇಲ್ಲದಿದ್ದರೆ
ಇಂತಹ ಕಠೋರ ವಾಕ್ಯಗಳನ್ನು ಕೇಳಿ ಅರಗಿಸುವ ಸಾಮರ್ಥ್ಯ ಇಲ್ಲ ಇದೇ ನಿರ್ಧಾರವೇ ಇದೇ ನಿರ್ಧಾರವೇ ಇದಕ್ಕಿಂತ ಮೊದಲು ಸತ್ತೇನು ಕದಂಬವನವನ್ನು ಸೇರಿದರೆ ಯಾವುದೋ ಒಂದು ಹೊಸ ಲೋಕವನ್ನು ಸೇರಿದ ಅನುಭವವಾಗುತ್ತಾ ಇದೆ. 14 ಲೋಕಗಳ ಆಳ ಅಗಲ ವಿಸ್ತಾರ ನಮ್ಮ ಮತಿಗೆ ಎಟಕಿದೆ. ಆದರೆ ನಮ್ಮ ಕಣ್ಣಳತೆಗೆ ಸಿಗಬಹುದಾದ ಕದಂಬವನದ ವ್ಯಾಪ್ತಿ ಇಂದಿನ ದಿನ ನಮಗೆ ಅಪರಿಚಿತವಾಗಿ ಒದಗಿದೆ. ಹಾಗಿದ್ರಿದೇನು? ಕೇವಲ ಕ್ಷೇತ್ರದ ಮಹಿಮೆಯನ್ನು, ಇಲ್ಲಿ ನೆಲೆಸಿದಂತಹ ಪರಾತ್ಪರಳ ಸಾಮರ್ಥ್ಯ. ಏನನ್ನು ತರ್ಕಿಸಿ ಒಡೆಯನ ಮುಂಭಾಗದಲ್ಲಿ ವಿಶದೀಕರಿಸಿದೆ. ಅದು ಯಥಾರ್ಥ ಅನ್ನುವಂತಹ ಅರಿವು ಕದಂಬವನಕ್ಕೆ ಕಾಲಿರಿಸಿದ ಕ್ಷಣದಲ್ಲೇ ನಮ್ಮ ಅಂತರಂಗದಲ್ಲಿ ಮೂಡುವುದಕ್ಕೆ ತೊಡಗಿದೆ. ಅದೇ ಹೌದಾದರೆ ಆಕೆಯ ದಿವ್ಯ ಸ್ವರೂಪವನ್ನು ಕಾಣುವ ಸೌಭಾಗ್ಯ ಒದಗಿ ಬಂತಲ್ಲ. ಕೇವಲ ಹಂಬಲಿಸುತ್ತಾ ಉಳಿಯುವುದಲ್ಲ, ಪ್ರಯತ್ನ ಇನ್ನೂ ಬೇಕು. ಎಲ್ಲಿ ಕಾರಣಾಂತರಗಳಿಂದ ಕದಂಬವನವನ್ನು ಸೇರಿದ ಚಂಡಮುಂಡರಿಗೆ ನಿರಾಯಾಸವಾಗಿ ಆಕೆ ಕಾಣಸಿಕ್ಕಳು. ಕಾಣಬೇಕನ್ನುವ ಉದ್ದೇಶದಿಂದ ಬಂದ ನಮಗೆ ಅವಳು ಇನ್ನೂ ಗೋಚರಿಸುವುದಿಲ್ಲ. ಪ್ರಯತ್ನ ಬೇಕು. ನೋಡೋಣ ಬೆಳಕಿನ ಮೂಲ ಎಲ್ಲಿ? ನೋಡಿದರೆ ಅಚ್ಚರಿಯ ಪರಮ ಮಂಗಲ ಮೂರುತಿ, ಲೋಕದ ಜನನಿ, ಸಕಲರು ಗೌರವ ಭಾವದಿಂದ ತಲೆಬಾಗಬೇಕಾದ ಸಾನ್ನಿಧ್ಯ. ಆದರೆ ಏನು ಮಾಡೋಣ, ವಿರೋಧಿಸುವ ಪಂಕ್ತಿಯಲ್ಲಿ ನಾವು ಆಗಿ ಹೋದೆವು. ಸಹಜವೇ.
ಲೋಕದಲ್ಲಿ ದ್ವಂದ್ವವನ್ನು ನಾವು ಸದಾಕಾಲ ಕಾಣುತ್ತೇವೆ. ಹಗಲೂ ಇದೆ, ರಾತ್ರಿಯೂ ಇದೆ, ಸುಖವೂ ಇದೆ, ದುಃಖವೂ ಇದೆ, ಕಷ್ಟವೂ ಇದೆ, ಸುಲಭವೂ ಇದೆ. ಅದೇ ತೆರನಾಗಿ ಧರ್ಮವೂ ಇದೆ, ಅಧರ್ಮವೂ ಇದೆ. ಬಹುಶಃ ಪ್ರಪಂಚದ ವ್ಯವಹಾರಕ್ಕೆ ಎಲ್ಲವೂ ಬೇಕು. ದ್ವಂದ್ವಮಯವಾದ ಪ್ರಪಂಚ, ಒಳ್ಳೆಯವರು ಕೆಟ್ಟವರು ಬೇಕು. ಆದರೆ ಸಮತೋಲನ ಹದಗಡ ಕೂಡದು. ಯಾವಾಗ ಅಧರ್ಮ ವಿಜೃಂಭಿಸ್ತದೆಯೋ ಆ ಕಾಲಕ್ಕೆ ಅದಕ್ಕೆ ಕಾರಣರಾದವರನ್ನು ನಿರ್ದಯವಾಗಿ ಲೋಕಶಕ್ತಿ ಸಂಹಾರ ಮಾಡ್ತಾರೆ. ಒಂದೋ ಪ್ರತ್ಯಕ್ಷವಾಗಿ, ಅಲ್ಲ ಪರೋಕ್ಷವಾಗಿ. ಹೌದಲ್ಲ, ಹುಟ್ಟಿದವ ಸಾಯುವುದಕ್ಕೊಂದು ನೆವನ ಬೇಕಷ್ಟೇ. ಪ್ರತ್ಯಕ್ಷವಾದ ಸಮರವೂ ಆಗಬಹುದು, ವಿಪರೀತವಾದ ಪರಿಣಾಮವನ್ನು ಕೊಡುವಂತಹ ಕರ್ಮವೂ ಆಗಬಹುದು. ಮರಣವಂತೂ ಒದಗಿ ಬರ್ತದೆ ಅನ್ನುವುದು ಸ್ಪಷ್ಟ. ಶಿವನೇ, ಜಗಜ್ಜನನಿಯೇ ಬಂದ ಕಾಲದಲ್ಲಿಯೂ ಅವಳನ್ನು ಗುರುತಿಸಿದರೂ ಗೌರವಿಸುವುದಕ್ಕೆ ನಮಗೆ ಅರ್ಹತೆ ಇಲ್ಲದೆ ಹೋಯ್ತಲ್ಲ ಅನ್ನುವುದಕ್ಕಾಗಿ ಖೇದವಾಗುತ್ತದೆ. ಆದರೂ ಅಲ್ಪ ಸಂತೋಷವನ್ನು ಹೊಂದುವಂತಹ ಅವಕಾಶವೂ ಬದುಕಿನಲ್ಲಿ ಒದಗಿದೆ. ಸಾವಿರಾರು ಸಂವತ್ಸರಗಳ ಸತತವಾದ ಸಾಧನೆಗೂ ಎಟಕದೇ ಇದ್ದ ದೇವಿಯ ದರ್ಶನ ನಮ್ಮ ಪಾಲಿಗೆ ಬಂತಲ್ಲ ಇವತ್ತು. ಹಾಗಿದ್ರೆ ಏನೂ ಪುಣ್ಯ ಇಲ್ಲ, ಪಾಪಿಗಳು ಪುಣ್ಯಹೀನರು ರಾಕ್ಷಸರು ಅಂತ ಹೇಳುವುದಕ್ಕಿಲ್ಲ. ಏನೋ ಅಷ್ಟಿಷ್ಟು ಉಂಟು. ರಕ್ತಬೀಜನಲ್ಲಿ ಉಂಟೋ ಧೂಮ್ರಾಕ್ಷನಲ್ಲಿ ಉಂಟೋ ಅನ್ನೋದು ಪ್ರಶ್ನೆಯಲ್ಲ. ಅಸುರ ಪತಿಯಾದ ಶುಂಭನಲ್ಲಿ ಉಂಟು. ಆದ್ದರಿಂದಲೇ ಎಲ್ಲರಿಗೂ ಆ ಸೌಭಾಗ್ಯವನ್ನು ಒದಗಿಸಿಕೊಡುವುದಕ್ಕಾಗಿ ಒಬ್ಬೊಬ್ಬರನ್ನು ಕರೆದು ಮೊದಲೇ ಕಳುಹಿಸುತ್ತಾ ಇದ್ದಾನೆ ಬುದ್ಧಿವಂತ ಶುಂಭ. ಮೊದಲೇ ಅವ ಬಂದರೆ ನಮಗೆಲ್ಲ ದೇವಿ ದರ್ಶನ ಆಗಲಿಕ್ಕುಂಟು. ಆಗಲಿ, ಒಡೆಯನ ಇಷ್ಟಕ್ಕಾಗಿ ಮಡಿಯುವಲ್ಲಿ ಆದರೂ ನಮಗೆ ಸಾರ್ಥಕ್ಯ ಇದೆ ಅನ್ನುವ ಕಾರಣಕ್ಕಾಗಿ ಪಂಥದ ನುಡಿಗಳನ್ನಾಡಿ ಹೊರಟು ಬಂದ ಮೇಲೆ ಮರಣಕ್ಕಂಜಿ ಮನೆ ಸೇರಲಿಕ್ಕಿಲ್ಲ. ಆದರೂ ಮನದ ಭಾವಕ್ಕೆ ವಿರುದ್ಧವಾಗಿ ವ್ಯವಹರಿಸಲಿಕ್ಕೂ ಇಲ್ಲ. ಮನಸ್ಸು ಹೇಳುತ್ತದೆ ಹೋಗಿ ಕಾಲಿಗೆ ಬೀಳು, ಕರ್ತವ್ಯ ಎಚ್ಚರಿಸ್ತದೆ ಆಕೆಯ ತುರುಬಿಗೆ ಕೈ ಹಾಕಿ ಎಳ್ಕೊಂಡು ಏನು ಮಾಡಲಿ ಅಂತ ಹೊಣೆ ನಾವ್ಯಾಕೆ ತೆಕ್ಕೊಳ್ಳಬೇಕು? ಅವಳನ್ನು ಜಗಜ್ಜನನಿಂದ ಗುರುತಿಸಿದ ಮೇಲೆ ಹೊಣೆಯನ್ನು ಅವಳ ಪಾದ ಮೂಲಕ ನಮ್ಮ ತಲೆಯಿಂದ ಕೆಳಗಿಡಿಸುವುದಲ್ಲೂ ಒಳ್ಳೆಯದು. If I
ಅನುಜಾಸನಾದ ಶುಂಭದರೆಯ ಅಪೇಕ್ಷೆಯನ್ನು ಕೈಗೂಡಿಸಿಕೊಳ್ಳುವನು. ಈ ತನಕ ನಾವು ಸಾಗಿ ಬಂದಂತಹ ವಿಧಾನ ನಿನಗೆ ಹೊಸತಲ್ಲ. ತಿಳಿದಿದೆ. ಕೋಟಿ ಸಂಖ್ಯೆಯ ದಾನವರು ಜಯಘೋಷ ಮಾಡುತ್ತಿರುವಾಗ ಒಡೆಯನ ಅಪ್ಪಣೆಯಿಂದ ಪ್ರೇರಿತನಾಗಿ ಇದಾ ಯುದ್ಧ ಸನ್ನದ್ಧತೆಯಿಂದಲೇ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಂಡವರತ್ತಲ್ಲಿ. ಮತ್ತೇನು ಹೀಗೆ? ಆದರೂ ಸಮರ ಬೇಡ ಅಂತ ಕಾಣುತ್ತೆ. ಯಾಕೋ? ಈ ತನಕ ಬಹಳ ಮಾಡಿದ್ದೇವೆ ನಾವು, ಆದರೆ ಈಗ ಸಮರದಲ್ಲಿ ಸಾಗುವುದಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕಾಗಿ ಒಂದೊಂದಾಣ ಕಾಣಿಸ್ತದೆ. ವಿಜಯವನ್ನು ಹೊಂದಿದ ನನ್ನನ್ನು ಕೊಳ್ಳಿರಿಸಿ ನಮ್ಮವರಿಂದ ಹೊರಿಸುವುದಕ್ಕಾಗಿ ತಂದದ್ದಲ್ಲ ಅದು. ಮತ್ತೆ ನಿನ್ನನ್ನು ಕರೆದೊಯ್ಯುವುದೇ ನಮ್ಮ ವಿಜಯ ಅನ್ನುವ ಭಾವದಿಂದಲೇ ತಂದಿದ್ದೇನೆ. ಬಂದೇವು ಹೆಗಲೇರಿಸಿ ಅವರೆಲ್ಲ ನಾನೇ ನೀನು ಒಬ್ಬನೇ ಶೋಣಿತದರ ಮನೆಗೆ ಸೇರಿಸಿ ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹವನ್ನು ನೆರವೇರಿಸಿ ಅನವರತ ಎಲ್ಲರೂ ನಿನ್ನ ಪಾದ ಸೇವೆಯನ್ನೇ ಸಾಗಿ ಆ ಮೂಲಕವಾಗಿ ಬದುಕಿನ ಸಾರ್ಥಕ್ಯವನ್ನು ಹೊಂದಬೇಕು ಅನ್ನುವ ನಿರ್ಣಯದಿಂದ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ಅಸಾಧ್ಯವಾದವನ್ನು ಸಾಧಿಸಬಹುದಾದ ವರ್ಚಸ್ಸಿಗೆ ಪ್ರಪಂಚದಲ್ಲಿ ಕಲಿತರ ಅಂತ ಹೆಸರು. ಆದ್ದರಿಂದಲೇ ಕಲಿರಕ್ತ ಬೀಜ. ನಿನ್ನ ನಡೆ ನಿನ್ನ ನುಡಿ ಪಾಠಿತರ ಜಯಘೋಷದಿಂದಲೇ ಸ್ಪಷ್ಟವಾಗುತ್ತಿದೆ. ಈವರೆಗೆ ನಿಮ್ಮವರಿಗೆ ಸಾಧ್ಯವಾದುದನ್ನು ಸಾಧಿಸುವ ಹಠಚಲ ನಿನ್ನಲ್ಲಿ ವಿಜೃಂಭಿಸುತ್ತೇನೆ. ಸತ್ತು ಬಿದ್ದ ಸುಗ್ರೀವ ಮತ್ತೆ ಬದುಕಿಯ ಚೋಡಿತವನ್ನು ಸೇರಿದ ಕಾಲಕ್ಕೆ ಸರಿ ನಾನೇನು ನನ್ನ ಇರವೇನನ್ನುವುದನ್ನು ಶುಭದಾನವ ಅರ್ಥ ಮಾಡಿಕೊಳ್ಳಬೇಕಿತ್ತು. ಸತ್ತಮ ಬದುಕಿದವ ಶೋಣಿತ ಕಂಡ, ಸತ್ತವರ ಶೋಣಿತವನ್ನು ಲೋಕ ಕಂಡಿದೆ. ಅದೇ ಆಯ್ತು. ಕರ್ಮ ಯಾರನ್ನು ಬಿಡುವುದಿಲ್ಲ, ಆದ್ದರಿಂದಲೇ ಅದು ಕರ್ಮ ಬಂಧನ. ಈವರೆಗೆ ನಿಮ್ಮಿಂದ ಪ್ರಪಂಚದ ಮಂದಿಗಳು ಇದನ್ನು ಅನುಭವಿಸಿದ್ರು. ಅದನ್ನು ಅನುಭವಿಸುವ ಕಾಲಘಟ್ಟವನ್ನು ದಾನವರಿಗೆ ಸಮೀಪಿಸಿದೆ. ಆದ್ದರಿಂದಲೇ ಕದಮ ಕಾಂತಾರದಲ್ಲಿ ಕಾಮಿನಿಯಾಗಿ ಕೌಶಿಕಿಯನ್ನು ಅಭಿಧಾನದಿಂದಲೇ ನಾನು ಕಾಣಿಸಿಕೊಂಡೆ. ನನ್ನ ಕುರಿತಾಗಿ ನಾನು ಸ್ಪಷ್ಟವಾಗಿ ಆಡಿದ್ದೇನೆ. ಹೊಂದುವ ಬಯಕೆವೇ ದೃಢವಾದರೆ ನನ್ನ ಪಂಥವನ್ನ ಮುರಿಯುವುದಲ್ಲದೆ ಅಥವಾ ಕಾಲದಲ್ಲಿ ಗೆಲ್ಲುವುದಲ್ಲದೆ ಬೇರೆ ದಾರಿ ಇಲ್ಲ. ಈ ವಿಧದಿಂದ ಸಾಗಿ ಬರಬೇಕಾಗಿದ್ದ ಶುಂಭ ನಾನು ಬಾರದ ತನ್ನವರನ್ನೆಲ್ಲ ನನ್ನಡೆಗೆ ಕಳುಹಿಕೊಟ್ಟು ನಾವೆಲ್ಲ ಮುಗಿಯದೆ ಹೊರಡುವುದಿಲ್ಲ. ಹಾಗಾದ್ರೆ ನಿಮ್ಮನ್ನ ಮುಗಿಸ್ತೇನೆ, ಆಮೇಲೆ ಆ ಮೂರ್ಖನನ್ನ ಬಲಿಸ್ತೇನೆ. ನಡ ಹೇಳಿ
ಕೈಗೊಳ್ಳುತ್ತವೆ ಉತ್ಪಾದನೆ ನಿಗ್ರಹಿಸುವುದಕ್ಕೆ ಬೇಕಾಗಿ ನೀಲವಾದ ಸರಣ್ಯ ಚಾಚಿ ಚಂಡಿಕೆಯ ಸ್ವರೂಪದಿಂದ ರಕ್ತೇಶ್ವರಿ ಎಣಿಕಾನಗ ಕೊರ್ನಂಚಿನ ಸೇವೆ ಸೇವಾ ಮಾಡ್ತಾರೆ ಆವಡ ಪರಕ್ಕೆ ಬಣ್ಣರಂಜಿ ಕಾಲಗೆ ಬುಡ್ಡರಂಜಿ ಕಾಲಗೆ ಇನಿಕಾನಗಲೇ ಕೊರ್ಪಣ ಯೋಗ ಮತ ನೆಂಗ ತುರಂಚಿರಂಜಿ ಪೊರ್ತು ಮತ್ತನು ಆವಡ ಕೊರ್ನಂಚಿನ ಸೇವೆಡು ಓ ರೀತಿ ತಪ್ಪು ತಾಂಗಿ ದಶ ಎಂಚಿನ ಆಡಲ್ಲ ಐನರ ಮಟ್ಟೆಲಿಗೆ ಮಾಡೋದು ಹೋಗಲ್ಪ ಬಚ್ಚಿನ ಅಪ್ಪ ಕಾ ದೃಕ್ಷಣ ಪಂಪಾವೆ ಬಾಲ ಮನಸ್ಸುಧವಾಗುವಂತೇನು ಉಡೋದಲ್ಲ ಪುಣ ಶುದ್ಧವಾನಿತ್ರ ಭಕ್ತಿ ಅಮ್ಮ ಪಂಪಿನ ಸರ್ವೇಶ್ವರನ ದುನಿಪು ಒಡೆಮುಟ್ಟ ಇರಿನ ಉಡೋದಲ್ಲ ಉಂಡ ಅಡೆಮುಟ್ಟ ಪೋಯಿನಲ್ಪ ಬಚ್ಚಿನಲ್ಪ ಅಪ್ಪ ದೃಷ್ಟಿ ಬಿಡ್ತೇವೆ ಪಂಪಾವೆ ಉಡೋದಲ್ಲ ಎಂತ ಬೇಜಾರು ಉಂಡ ಅದೇ ಆಮೇತ ಪುಡೆ ತಕ್ಕಲು ಉಂತುದು ಒಟ್ಟುವರು ಎಂಕಲು ಆಮೇತ ಪುಡೆ ತಕ್ಕಲು ಕುಲ್ಲುದು ಒಟ್ಟುವರು ಎಂಕಲು ಉಂತುದೇ ಕೊಟ್ಟು ಉಂತುದು ಒಟ್ಟರು ಸೇವೆ ಅಂದು ಬಣ್ಣದ ಉಂತಾವಂದಿನ ಸೇವೆ ಒಣಪಾದು ಕೊರ್ಪೆ ಯಾನತ್ತು ನಮ್ಮ ಬಣ್ಣಿನಡಿ ಮಾತಾಗುರ ನಮ್ಮತ್ತು ಅಮ್ಮ ಮಲ್ಪವನ ಮಾತಲಾಗುರ ಆವಡ ಅಮ್ಮ ಒನ್ಪಿನ ಶುದ್ಧ ಭವನ ಏಪ ಮುಟ್ಟ ಮನಸ್ಸುದಲೇ ಉಂಡ ಅಡೆಮುಟ್ಟ ಹೋಯಿನಲ್ಲಿ ಬೋತಿನ ಅಪ್ಪನ ಅಭಯ ಉಂಡಿಗೆ ಚಂಡದ ಮಂಡು ಅದು ಕೊರ್ಪೆ ಈರು ಬಾತೇರು ಜರು ಇರ್ನ ಮದ್ದಳೆ ಬಾತೇರು ಲೋಕಮುಖಡ್ ಲಂಚನೆ ನಮ ಬಾತೇರು ನತ್ತು ನಮ ಅಲ್ತಿನ ಸಾಧನ ಬಾತೇರು ನಮ ಅಲ್ತಿನ ಕೀರ್ತಿ ಬಾತೇರು ಪಾತರು ನನ್ನ ಸಾಧನ ಬಾಯರವಲ್ಲಿ ನಮ್ಮ ಸಾಧನೆ ಬಾತೇರು ಅವಳು ಶುದ್ಧ ಮಾಡುತ್ತ ದೇವರು ಮತ್ತೊಂದು ಬತ್ತರ ಬಣ್ಣ ನನ್ನ ಪೋಯಿನಲ್ಲಿ ಪತ್ತಿನವಳು ಅಪ್ಪಗಾತ್ರ ರಕ್ಷಣೆ ಕೊಟ್ಟಲಿಗೆ ಮದ್ದಳೆ ಅಂತೆ ನನ್ನ ಸೇವನ ಮತ್ತೊಂದು ಬತ್ತರಿತಿನ ಒಂದು ಎಲ್ಲೇ ಶಿಶು ಇಂಚನ ಶುದ್ಧ ಮಾಡುತ್ತ ದೇವನ ಮತ್ತೊಂದು ಬತ್ತರ ಬಣ್ಣ ಅಣ್ಣ ತೋಜಂದಿನ ಕೈನು ಕೊಡ್ತು ಅಪ್ಪಗಾತ್ರ ರಕ್ಷಣೆ ಕೊಡ್ತೀನಿ ಪಣ್ಪಾವೆ
ರಾತ್ರಿ ನಿದ್ರೆ ಬಿಡ್ತು ಮತ್ತೆ ಅಪ್ಪನ ಸೇವೆ ಕುಲ್ಲೊಂಡರು ಒಮ್ಮೆ ರೀತಿಯ ಆಲಸ್ಯದ ಅಂತ ಉದಾಸೀನದ ಅಂತ ಮತ್ತೊಂದು ಮತ್ತಿನ ಸೇವೆ ಅವಳು ಇಂಚಿನ ಶುದ್ಧ ಮಾಡಿದ ಸೇವೆ ಮತ್ತೊಂದು ಮತ್ತರ ಮಾಡಿದ ಪೋಯಿನಲ್ಪ ಮತ್ತಿನಲ್ಪ ನಾಲ್ವೇ ಇಟ್ಲ ಅಪ್ಪನ ಸೇವೆ ಅವಕಾಶ ಉಂಟಿಗೆ ಆರೋಗ್ಯ ಕಾಡು ಒಮ್ಮೆ ಇರ್ತದೆ ದುರಿತ ಬೈಕಿಗೆ ಆವಡೆನ್ನ ಪುಣ್ಯಕತೆಯನ್ನು ತೀಯರ ಅಕೇರಿ ಮುಟ್ಟ ಕುಲ್ದಿನಂಚಿನ ಕಲಾಭಿಮಾನಿ ಸುರುಕು ಬತ್ತದು ಗೋಪಿನತ್ತ ಅರ್ಧದ್ದು ವಿಮರ್ಶ ಅಲ್ಪನತ್ತ ಅಕೇರಿ ಮಟ್ಟ ಕುಲ್ದು ಪೂರ್ಣಕತೆಯನ್ನು ಪೂರ್ಣ ಸತ್ವನ ತೆರೆಯುವಂಚಿನ ಕಲೆ ನಿಜವಾನಿಂಚಿನ ಕಲಾಭಿಮಾನಿಗಳು ಇಂಚಿನ ಕಲಾಭಿಮಾನಿಗಳು ಓಡಮಟ್ಟ ಉಳ್ಳರ ಅಡವಟ್ಟ ಕಲೆ ಒರಿವುಂಡಿ ಯಕ್ಷಕನ ಒರಿವುಂಡು ಬಂದ್ಬಿಡುವ ಸತ್ಯ ಕಲಾಭಿಮಾನಿಲೇಗಿ ಹೋಯ್ನಲ್ಪ ಬತ್ತಿನವರು ಅಪ್ಪೆ ಕಾತ್ರ ರಕ್ಷಣೆ ಕೊಡ್ತಾರೆ ಆವಡ ಅಮೃತಗಳಿಗೆ ಬೋಂದನ್ನು ವಿಷಗಳಿಗೆ ಬರೋದನ್ನು ವಿಷಗಳಿಗೆ ಬರ್ಪನೆಡ್ದು ಮೂಲ ಸಾನ ಸೇರವನ್ನು ನೆಟ್ಟಾಯ್ತು ಇರಗಿದಾನ ತಮಸರ ಹೆಂಗು ಕೊರ್ಪಣೆಯನ್ನು ಕೊರಂದೆ ಅನುಭವ ಬಂದ ಲೆಕ್ಕ ಹೊಡೆಯಾರ ಸರ್ ಕುಟುಂಬ ಒರಿದಲ್ಲ ಕುಲೆಕುಲು ಸುಮಾರು ಇಲ್ಲ ಆವಡ ಶುದ್ಧ ಮನಸ್ಸು ದೇವನ ಮತ್ತೊಂದು ಬತ್ತರ ಮಾಡ್ತಾರೆ ಇಲ್ಲದೊಳೆ ನೆಮ್ಮದಿ ಬೋಯಲ್ಪ ಬತ್ತಿನಲ್ಪ ಮನಸ್ಸಿಗೆ ಸಂತೃಪ್ತಿನ ಕೊಡ್ದು ಅಪ್ಪಕ್ಕಾದ್ರೂ ಕೊಡ್ತೇವೆ ನೋಡ್ಬಾವೆ ಅಸರದ ತುರ್ವೆ ಅಸರದ ತುರ್ವೆ ಅಸರದ ತುರ್ವೆ ಚಂಡಿಕೆ ಅವಳನ್ನು ಕಂಡು ನಾವು ಪಲಾಯನ ಕೈದೆ ಬದುಕಬೇಕು ಅರುಣಾಸುರ ಏನಂತ ತೋರಿಸಬೇಕು ಇನ್ನು ಈ ಕ್ಷೇತ್ರ ಆಗ್ಲಿಕ್ಕಿಲ್ಲ ಗುರುಗಳಿದ್ದಾರೆ ಶುಕ್ರಾಚಾರ್ಯರು
ಮುಂದಕ್ಕೆ ಕಳರ ಭೀತಿ ನನಗೆಲ್ಲ ಮಗನೇ ಈ ರೂಪ ಕಾಣುವ ಬಗೆ ಹೇಗಮ್ಮ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯ ಎಂಬ ಅಭಿಧಾನದಿಂದ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಸರಿ ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡು ಅವನು ಶಂಭನ ಮಾತೆರಡು ದೈತ್ಯ ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾನು ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಸಂತೋಷ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಮರಿ ಎಂಬ ಅಭಿಧಾನವನ್ನ ಅರುಣರ ಪ್ರಾಣವನ್ನೇ ಹೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭ ಮಂಗಳಂ. ದುಷ್ಟರನ್ನೆಲ್ಲ ವಧಿಸಿದಂತಹ ರೀತಿಯನ್ನು ಕಂಡು ಸಂತೋಷದಿಂದಲೇ ಸುಮವೃಷ್ಟಿಯನ್ನು ಗೈದವರಿದ್ದೇವೆ. ಇದುವೇ ಶ್ರೀ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರು, ಯಾರೆಲ್ಲ ನೋಡಿದರು, ಯಾರು ಹಾಡಿ ಕುಣಿದರು, ಸಕಲರಿಗೂ ಕೂಡ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಗತಾನಗಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಹಾಡ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀಮಾನ್ ಸುಧೀರ್ ಶೇಖರ್ ನಮ್ಮ ಮನೆಯವರು ಪಡಿ ಅತ್ತಿಕಾರ ವಿಶಾಲಗಾರ ಮೋಟಗಳು ತಮ್ಮ ಕೀರ್ತಿಯನ್ನು ಕೊಟ್ಟಕ್ಕೆ ಕಾಂಚನ ಕೃಷ್ಣ ರಂಗ